ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ. ನಾನು ನಿಮ್ಮ ತೇಜಸ್ವಿ. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ, ಎಸ್ಪೆಷಲಿ ರಿಲೇಷನ್ಸ್ ಬಗ್ಗೆ ಮಾತ್ರ ನಾನು ಡಿಸ್ಕಸ್ ಮಾಡಿದ್ದೆ. ಏನು ಡಿಸ್ಕಸ್ ಮಾಡಿದ್ದೆ ರಿಲೇಷನ್ಸ್ ಬಗ್ಗೆ? ಸೊ ರಿಫ್ಲೆಕ್ಸಿವ್ ಅಂದರೆ ಏನು, ಟ್ರಾನ್ಸ್ಟಿವ್ ಅಂದರೆ ಏನು, ಆಮೇಲೆ ಸಿಮಿಟ್ರಿಕ್ ಅಂದರೆ ಏನು, ವಾಟ್ ಈಸ್ ಇಕ್ವಿಲೆನ್ಸ್ ರಿಲೇಷನ್ಸ್ ಅಂದರೆ ಏನು, ಇಕ್ವಿಲೆನ್ಸ್ ಕ್ಲಾಸ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನಾಗಿ ನಾನು ರಿಲೇಷನ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೆ. ಓಕೆ, ಈ ಕ್ಲಾಸ್ ವಾಚ್ ಮಾಡೋದಕ್ಕಿಂತ ಮುಂಚೆ ನೀವು ಒಂದ್ಸಲ ಲಾಸ್ಟ್ ಕ್ಲಾಸ್ನ ವಾಚ್ ಮಾಡ್ಕೊಂಡ್ಬಿಟ್ಟು ಬಂದರೆ ಈ ಕ್ಲಾಸಲ್ಲಿ ನಾನು ಏನು ಡಿಸ್ಕಸ್ ಮಾಡಿದ್ನೋ ಅದು ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನಾವು ಈ ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂತಂದರೆ ವೆರಿ ಸಿಂಪಲ್. ಈ ರಿಲೇಷನ್ಸಲ್ಲಿ ನಮಗೆ ಬೋರ್ಡಲ್ಲಿ ಏನಾಗುತ್ತೆ, ಒಂದು ಕಂಪಲ್ಸರಿ ನಮಗೇನಾಗುತ್ತೆ, ಒಂದು 3 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ ನಮಗೆ. ಓಕೆನಾ? 3 ಮಾರ್ಕ್ಗೆ ಒಂದು ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಆ 3 ಮಾರ್ಕ್ಸ್ ಕ್ವಶನ್ಸ್ನ ನಾವು ಇಲ್ಲಿ ಏನು ಮಾಡೋಣ, ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಆ್ಯಂಡ್ ಎಸ್ಪೆಷಲಿ 1 ಮಾರ್ಕ್ ಕ್ವಶನ್ನು ಕೇಳ್ತಾರೆ ನಮಗೆ. ಎಸ್ಪೆಷಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕಂಪ್ಲೀಟ್ಲಿ ಅಬೌಟ್ ರಿಲೇಷನ್ಸ್ ಬಗ್ಗೆ ಮಾತ್ರನೇ ಡಿಸ್ಕಸ್ ಮಾಡ್ಕೊಂಬೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ತುಂಬ ಬ್ರೀಫಾಗಿ ಹೇಳ್ಬಿಟ್ಟಿದ್ದೀನಿ, ಎಲ್ಲಾನು ಎಲಾಬ್ರೇಟ್ ಮಾಡಿಕೊಂಡು ವಾಟ್ ಇಸ್ ರಿಲೇಷನ್ಸ್, ಫಂಕ್ಷನ್ಸ್, ರಿಲೇಷನ್ಸ್ ಅಂತ ಎಲ್ಲಾನು. ಸೊ ಅದ್ರ ಬಗ್ಗೆ ಈಗ ನಾವೇನು ಮಾಡೋಣ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಕ್ವಶನ್ಸ್ ಹಿಯರ್, ಕ್ವಶನ್ ಆ್ಯಂಡ್ ಆನ್ಸರ್ಸ್. ಓಕೆ, ಸೊ ವಿಲ್ ಮೂವ್ ಆನ್ ಟು ದಟ್ ಒನ್. ನಾವು ಅಬ್ಸರ್ವ್ ಹಿಯರ್, ವಾಟ್ ಇಸ್ ದಟ್ ಒನ್? ಸೊ ಎಕ್ಸೈಸ್ 3.1 ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಅದರಲ್ಲಿ ಒಂದು ಕ್ವಶನ್ ತೊಗೊಂಡಿದ್ದೀನಿ. ಏನು? ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3. ದಿಸ್ ಇಸ್ ದ ಗಿವನ್ ಸೆಟ್. ದಿಸ್ ಇಸ್ ದ ಗಿವನ್ ಸೆಟ್ ಗಿವನ್ ಬೈ ಆರ್ ಇಸ್ ಈಕ್ವಲ್ಸ್ ಟು 1, 2 and 2, 1 ಈಸ್ ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸ್ಟಿವ್. ಸರ್ ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾರಾ? ಇಲ್ಲ. ದೇ ಗೋಯಿಂಗ್ ಟು ಆಸ್ಕ್ ಫಾರ್ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇದು. ಓಕೆ, ಸೊ ನಾವು ವಿಲ್ ಡಿಸ್ಕಸ್ ದಟ್ ಒನ್. ಯಾರೇನು ಹೇಳ್ತಾರೆ ಇಲ್ಲಿ, ಸಿಮಿಟ್ರಿಕ್, ಇದು ಸಿಮಿಟ್ರಿಕ್ ಆಗುತ್ತೆ ಬಟ್ ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸ್ಟಿವ್ ಆಗಲ್ಲ ಅನ್ನೋದನ್ನ ಹೇಳ್ತಾರೆ. ನಾನು ಕ್ವಿಕ್ಕಾಗಿ ರಿಫ್ಲೆಕ್ಸಿವ್ ಅಂದ್ರೆ ಏನು, ಸಿಮಿಟ್ರಿಕ್ ಅಂದ್ರೆ ಏನು, ಟ್ರಾನ್ಸ್ಟಿವ್ ಅಂದ್ರೆ ಏನು ಅಂತ ಒಂದು ಕ್ವಿಕ್ಕಾಗಿ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನಾನು. ಓಕೆನಾ? ಬಿಫೋರ್ ಗೋಯಿಂಗ್ ಟು ದಿಸ್ ಪ್ರಾಬ್ಲಮ್, ಫಸ್ಟ್ ಒನ್ we are going to discuss that one as reflexive. Reflexive ಅಂದ್ರೆ ಏನು? For all A belongs to A such that A, A is belongs to R ಅಂದ್ರೆ ಸೆಲ್ಫ್ ಲವ್. ನಮ್ಮ ಸೆಟ್ಟಲ್ಲಿ ಏನಲ್ಲಿ ಏನೇನು ಎಲಿಮೆಂಟ್ಸ್ ಇರ್ತವೋ ಅವೆಲ್ಲ ಏನಾಗಬೇಕು, ಸೆಲ್ಫ್ ಲವ್ ಮಾಡಬೇಕು. ಅಂದರೆ ಸೆಲ್ಫ್ ರಿಲೇಟೆಡ್ ಅಂತ ಹೇಳ್ತೀವಿ ನಾವು. ಓಕೆನಾ? ಅದನ್ನ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ ನಾವು. ಸೊ ಸಿಮಿಟ್ರಿಕ್ ಅಂದರೆ ಏನು? ಸಿಮಿಟ್ರಿಕ್ ಅಂತಂದರೆ ಸೊ ಮಿರರ್ ಇಮೇಜಸ್ ಥರ. ಏನು? ಲೆಟ್ ಇಫ್ A, B ಬಿಲಾಂಗ್ಸ್ ಟು ಆರ್, ದೆನ್ ಅದನ್ನು ರಿವರ್ಸ್ ಮಾಡಿದರೆ B, A ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಓಕೆ, ಫಾರ್ ಆಲ್ A, B ಬಿಲಾಂಗ್ಸ್ ಟು ದ ಗಿವನ್ ಸೆಟ್ A. ಓಕೆನಾ? ಸೊ ಇದನ್ನು ನಾವೇನಂತ ಹೇಳ್ತೀವಿ, ಸಿಮಿಟ್ರಿಕ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಒನ್ ದಟ್ ಈಸ್ ಟ್ರಾನ್ಸ್ಟಿವ್. ಟ್ರಾನ್ಸ್ಟಿವ್ ಅಲ್ಲಿ ಏನು? ಇದೊಂಥರ ನೀವು ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತ ಹೇಳ್ತೀವಲ್ಲ, ಹಂಗೆ. ಅಂದರೆ ಏನು? ಇಲ್ಲಿ ನೋಡಿ, ಈ ಸಿಮಿಟ್ರಿಕಲ್ ಏನು, 2 sides ಲವ್ ಅಂದರೆ ಏನು, A loves B and B loves A, ಆ ಥರ. ಅಂದರೆ A, B ಬಿಲಾಂಗ್ಸ್ ಟು ಆರ್, ಅದನ್ನ ರಿಲೇಷನ್ಸ್ ಅಲ್ಲಿ ನೋಡಬೇಕು, ಮತ್ತೆ B, A ಬಿಲಾಂಗ್ಸ್ ಟು ಆರ್ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಟ್ರಾನ್ಸ್ಟಿವ್ ಅಂದ್ರೆ ಏನು? ಟ್ರಾನ್ಸ್ಟಿವ್ ಅಲ್ಲಿ ಏನು? ಲೆಟ್ ಅಸ್ ಟೇಕ್ A loves B ಅಂದ್ರೆ A, B ಬಿಲಾಂಗ್ಸ್ ಟು ಆರ್ ಅಂಡ್ ದಟ್ ಅನದರ್ ಎಲಿಮೆಂಟ್ ಈ ಸ್ಟಾರ್ಟ್ ವಿತ್ ಆರ್ಡರ್ಡ್ ಪೇರ್ ಸ್ಟಾರ್ಟ್ ವಿತ್ B ಅಂದ್ರೆ B loves C. ಓಕೆನಾ? ನಾವೇನು ಹುಡುಕಬೇಕು? ಅಂಡ್ ದೆನ್ ವಿ ಆರ್ ನೀಡ್ ಟು ಸರ್ಚ್ ದಟ್ ಒನ್ A, C is also belongs to R. ಇವೆಲ್ಲ 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತು ಅಂದ್ರೆ ಅವಾಗ ಅದನ್ನ ಏನಂತ ಹೇಳ್ತೀವಿ, ಟ್ರಾನ್ಸ್ಟಿವ್. ಬಟ್ ಟ್ರಾನ್ಸ್ಟಿವ್ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ. ಇದನ್ನ ಫಸ್ಟ್ ಕಂಡೀಷನ್ ಅಂದ್ಕೊಂಡ್ರೆ ಇನ್ನೊಂದು ಕಂಡೀಷನ್ ಬರುತ್ತೆ. ಏನು? ಇಫ್ A, B ಬಿಲಾಂಗ್ಸ್ ಟು ಆರ್, ಓಕೆ, ಅಂಡ್ B, C ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಂದ್ರೆ ಏನು? A loves B ಬಟ್ B and C ಆರ್ ನಾಟ್ ಬಿಲಾಂಗ್ಸ್ ಟು ಆರ್. B ಡಸ್ ನಾಟ್ ಲವ್ಸ್ C. ಸೊ ಇಷ್ಟು ಇತ್ತು ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ, ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಅಂಡ್ ಟ್ರಾನ್ಸ್ಟಿವ್ ಅಂತ ಹೇಳ್ತೀವಿ ನಾವು. ಸೊ ಇಷ್ಟು ಗೊತ್ತಿರಲಿ ನಿಮಗೆ. ಓಕೆನಾ? ನಾವು ವಿಲ್ ಡಿಸ್ಕಸ್ ದಟ್ ಒನ್. ಇಲ್ಲಿ ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ ಯಾವಾಗಲೇ ಆಗಿರಲಿ. ಓಕೆ, ನೆನ್ಪಿಟ್ಕೊಂಡಿರಿ, ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನು ಕೊಟ್ಟಿದ್ದಾರೆ? ದ ಸೆಟ್ ದೇ ಗಿವನ್ 1, 2 and 3 ದೇ ಗಿವನ್. ಸೊ ಅಂಡ್ ಆಲ್ಸೋ ದೇ ಗಿವನ್ ರಿಲೇಷನ್. ರಿಲೇಷನ್ ಏನು ಕೊಟ್ಟಿದ್ದಾನೆ? ದಟ್ ಈಸ್ ಆರ್ ಇಸ್ ಈಕ್ವಲ್ಸ್ ಟು 1, 2, 2, 1. ಸೊ ನಾವೇನು ಹೇಳ್ತಾನೆ, ಇದರ 1 by 1 ಚೆಕ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಚೆಕ್ ದಟ್ ಒನ್ ಆಸ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ನ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಏನು? ಸೊ ಸೆಟ್ಟಿಯಲ್ಲಿರೋಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರಬೇಕು, ಸೆಲ್ಫ್ ರಿಲೇಟೆಡ್ ಆಗಿರಬೇಕು. ಅಂದರೆ ಸೆಲ್ಫ್ ಲವ್ ಥರ. ಓಕೆ, ಸೆಲ್ಫ್ ರಿಲೇಟೆಡ್. ಅಬ್ಸರ್ವ್ ಮಾಡಿ ಇಲ್ಲಿ, ಲೆಟ್ 1 ಬಿಲಾಂಗ್ಸ್ ಟು ಸೆಟ್ ಎ ಬಟ್ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಂದರೆ ಈ 1, 1 ಅನ್ನೋದು ಈ ರಿಲೇಷನ್ಸ್ ಅಲ್ಲಿ ಇಲ್ಲ. ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸರ್ ಹಾಗಾದ್ರೆ ಎಲ್ಲ ಚೆಕ್ ಮಾಡಬೇಕಾ? ಏನಿಲ್ಲ. ಇದು ಹೆಂಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್
ಯಾವುದಾದ್ರೂ ಒಬ್ಬನ ಮನುಷ್ಯನ ಒಳ್ಳೆಯವನ್ನ ಹೇಳಬೇಕು ಅಂತಂದರೆ ಅವನು ಒಂದಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಅದೇ ಅವನ್ನ ಕೆಟ್ಟವನು ಅಂತ ಹೇಳಬೇಕು ಅಂತಂದರೆ ಏನಿಲ್ಲ, ಒಂದು ಯಾವುದಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ ಆದರೆ ಸಾಕು ಅವನ್ನ ಕೆಟ್ಟವನು ಅಂತ ನಾವು ಡಿಸೈಡ್ ಮಾಡ್ಬಿಡ್ತೀವಿ. ಯಾಕಂದರೆ ಮನುಷ್ಯರ ಗುಣನೇ ಹಂಗೆ. ಓಕೆನಾ ಸ್ಟೂಡೆಂಟ್ಸ್? ಸೊ ಅದೇ ರೀತಿ ನಾವು ಇಲ್ಲಿ ಏನು ಹೇಳ್ತೀವಿ, ಸರ್ ಇಲ್ಲಿ ಎಷ್ಟು 3 ಎಲಿಮೆಂಟ್ಸ್ ಇದಾವೆ, 3 ಎಲಿಮೆಂಟ್ಸ್ ಚೆಕ್ ಮಾಡಬೇಕು, ನಾಟ್ ನೆಸಸರಿ ದಟ್ ಒನ್. ನೀವು ಒಂದು ಎಲಿಮೆಂಟ್ಸ್ ಚೆಕ್ ಮಾಡ್ಕೊಂಡ್ರು ಸಾಕು, we can say that one R is not reflexive ಅಂತ. Next one we are going to discuss that one as symmetric. Symmetric ಅಂದ್ರೆ ಏನು? ನಾನು ಅವಾಗಲೇ ಹೇಳಿದೆ, A loves B and B loves A ಅಂದ್ರೆ 2 side love, ಎರಡು ಚೆಕ್ ಮಾಡಬೇಕಾಗುತ್ತೆ ನಾವು. Let observe here it is 1, 2 is belongs to R and ಈ 1, 2 ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? 2, 1. 2, 1 is also belongs to R. For all 1, 2 belongs to set A. Therefore R is symmetric. ಅಂದರೆ ನಮ್ಗೆ ಇಲ್ಲೇನಾಗುತ್ತೆ, ಅವೆರಡನ್ನು ರಿವರ್ಸ್ ಮಾಡಿದಾಗ ಇದೆ 1, 2 ನ ರಿವರ್ಸ್ ಮಾಡಿದ್ರೆ 2, 1 ಬರುತ್ತೆ. 2, 1 ನ ರಿವರ್ಸ್ ಮಾಡಿದ್ರೆ 1, 2 ಅಂತ. ಏನು ನಮಗೆ ಇಲ್ಲಿ ಸಿಮೆಟ್ರಿಕ್ ಕಂಡೀಷನ್ ಇದೆಯೋ ಅದು ಸ್ಯಾಟಿಸ್ಫೈ ಮಾಡುತ್ತೆ. ದೇರ್ಫೋರ್ ಆರ್ ಈಸ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಟ್ರಾನ್ಸ್ಟಿವ್. ಟ್ರಾನ್ಸ್ಟಿವ್ ಅಂದ್ರೆ ಏನು? ಸಿಎಲ್ ಇಲ್ಲಿ 1, 2 ಇದೆ. ಓಕೆನಾ? ಇಲ್ಲಿ 1, 2 ಇದನ್ನ A, B ಅಂತ ಅನ್ಕೊಳ್ಳೋಣ, ಇದನ್ನ B, C ಅಂದ್ಕೊಳ್ಳೋಣ. ಅವಾಗ A, C ಏನಾಗುತ್ತೆ? A, C ಏನಾಗುತ್ತಪ್ಪ? 1, 1 ಆಗುತ್ತೆ. 1, 1 ಈ ಸೆಟ್ ಅಲ್ಲಿ ಇದೆಯಾ? ಇಲ್ಲ. ಇಲ್ಲಿ ಏನ್ ಹೇಳುತ್ತೆ? AB belongs to R, BC belongs to R, then AC is also belongs to R ಇರಬೇಕು ನಮಗೆ. ಓಕೆ, ಬಟ್ ಇಲ್ಲಿ ಏನಾಗಿದೆ, ನಮಗೆ 1, 2 ಇದೆ, 2, 1 ಇದೆ, ಬಟ್ 1, 1 ಇಲ್ಲ. therefore R is not transitive. ಅದನ್ನೇ ಬರಿಬೇಕು ನಾವು. ಏನು? here it is. ಓಕೆನಾ? Let 1, 2 belongs to R and 2, 1 is belongs to R. This implies that 1, 1 does not belongs to R. Therefore R is not transitive. ಅವಾಗ ಏನಾಗುತ್ತೆ ನಮಗೆ? R ಅನ್ನೋದು ಟ್ರಾನ್ಸಿಟಿವ್ ಆಗಲ್ಲ. ಸೊ ಇಲ್ಲೇನು ಹೇಳಿದ್ದವನು ಕಂಡೀಷನ್ ಪ್ರಾಬ್ಲಮ್ ಅಲ್ಲಿ R is symmetric and but neither reflexive nor transitive. ಸೊ ರಿಫ್ಲೆಕ್ಸಿವ್ ಆಗ್ತಿಲ್ಲ, ಟ್ರಾನ್ಸಿಟಿವ್ ಆಗ್ತಿಲ್ಲ, ಬಟ್ ಸಿಮೆಟ್ರಿಕ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್ 1, 2 and 2, 1. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಅಬ್ಸರ್ವ್ ಹಿಯರ್. ಇಲ್ಲಿ ಏನು ಕೊಟ್ಟಾನೆ? ಸೊ ನಾವು ಅಬ್ಸರ್ವ್ ಹಿಯರ್, ವಾಟ್ ದೇರ್ ಗಿವನ್ ಹಿಯರ್ ಇಟ್ ಈಸ್, let's show that the relation R in the set 1, 2, 3 given by R is equals to 1, 1, 1, 2, 3, 3 and 1, 2 and 2, 3 is reflexive but neither symmetric nor transitive ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೆಟ್ ಏನು ಕೊಟ್ಟಾನೆ? 1, 2, 3 ಅಂತ ಇದೆ. ಅದನ್ನ ನಾನು ಇಲ್ಲಿ ಬರ್ಕಂತ ಹೋಗ್ತೀನಿ ನಾನು. ಏನು? ಫಸ್ಟ್ ರೈಟ್ ಆನ್ ದ ಸೆಟ್. ವಾಟ್ ಇಸ್ ದೇರ್ ಗಿವನ್? A is equals to 1, 2, 3 and also given that relation R ಕೊಟ್ಟಿದ್ದಾನೆ. R ಏನು ಕೊಟ್ಟಿದ್ದಾನೆ? ದೇರ್ ಗಿವನ್ R is there given 1, 1 and 2, 2 3, 3 and 1, 2 and 2, 3 1, 2 and 2, 3. ಓಕೆ, 1, 2 and 2, 3. ಓಕೆ, ಇಷ್ಟು ಕೊಟ್ಟಿದ್ದಾರೆ. ನಾವೇನು ಮಾಡ್ಬೇಕು ಇಲ್ಲಿ? 1 by 1 ಚೆಕ್ ಮಾಡ್ಕೊಂತ ಹೋಗೋಣ. ಫಸ್ಟ್ ವಿಲ್ ಚೆಕ್ ಅಬೌಟ್ ದಟ್ ರಿಫ್ಲೆಕ್ಸಿವ್ ಬಗ್ಗೆ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಅಂದ್ರೇನು? ಸೆಲ್ಫ್ ಲವ್. ಅಂದ್ರೆ ಸೆಟ್ಟಲ್ಲಿ ಇರೋಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ಬೇಕು? ಸೆಲ್ಫ್ ರಿಲೇಟ್ ಆಗಬೇಕು. ಅದನ್ನ ಚೆಕ್ ಮಾಡ್ಕೊಳ್ಳೋಣ. ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 1, 2, 3 ಇದಾವೆ. ಈಚ್ ಅಂಡ್ ಎವ್ರಿ ಎಲಿಮೆಂಟ್ ನಮ್ಗೆ ಏನಾಗಬೇಕು? ಸೆಲ್ಫ್ ರಿಲೇಟ್ ಆಗಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, 1 ಇದೆ, 1, 1 ಇದೆ. ಸೊ ಇಲ್ಲೇನಾಗಿದೆ ನಮಗೆ? ಜಸ್ಟ್ ಅಬ್ಸರ್ವ್ ಮಾಡಿ, 1 ಇದೆ, 1 ಈಸ್ ರಿಲೇಟೆಡ್ ಟು 1 ಅಂದರೆ ಸೆಲ್ಫ್ ಲವ್ ಮಾಡಿದೆ 1. ನೆಕ್ಸ್ಟ್ 2 ಇದೆ, 2, 2 ಇದೆ, 3 ಇದೆ, 3, 3 ಇದೆ. ಸೊ ಹಾಗಾಗಿ ಇಲ್ಲಿ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ದೇರ್ಫೋರ್ ಆರ್ನೇನ್ ಅಂತ ಹೇಳ್ತೀವಿ? ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಸರ್ ಹಾಗಾದ್ರೆ ಇಲ್ಲೆಲ್ಲ ಬರೀಬೇಕಾ? ಇದನ್ನು ನೋಡ್ರೆ 2 ಥರ ಬರಿಬೋದು. ಹೌದಾ? 2 ಥರ ಏನು ಬರೀಬೋದು? ಒಂದು ನಾವು ಜನರಲ್ ಆಗಿ ಬರೀಬೋದು, ಇನ್ನೊಂದು ಈ ಥರ ಪರ್ಟಿಕ್ಯುಲರ್ ಎಲ್ಲ ಎಲಿಮೆಂಟ್ಸು ಬರೀಬೇಕಾಗುತ್ತೆ. ಸೊ ನಮಗೆ ಜನರಲ್ ಆಗಿ ಬರೆಯೋದು ಈಸಿ ಕಂಡ್ರು, ಯಾಕಂದರೆ ಡೆಫಿನೇಷನ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೋಬೋದು ನಾವಿಲ್ಲಿ. ಓಕೆ, ಹಾಗಾಗಿ ನಾನು ಇದು ರಿಫ್ಲೆಕ್ಸಿವ್ಗೆ ಜನರಲ್ ಆಗಿ ಬರೀತೀನಿ. ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ. ಏನು? 1 ಇದೆ, 1, 1 ಇದೆ, 2 ಇದೆ, 2, 2 ಇದೆ, 3 ಇದೆ, 3, 3 ಇದೆ. ಅದನ್ನು ನಾನು ಏನು ಮಾಡ್ತೀನಿ ಇವಾಗ? ಜನರಲೈಸ್ ಮಾಡ್ತಾ ಹೋಗ್ತೀನಿ ನಾನು. ಏನು? ಇಲ್ಲಿ ಅಬ್ಸರ್ವ್ ಮಾಡಿ. ರಿಫ್ಲೆಕ್ಸಿವ್ ಅಂದ್ರೆ ಏನು? ಓಕೆ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಓಕೆ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಓಕೆ, then and if a, a is belongs to R. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, 1, 1 ಇದೆ, 2, 2 ಇದೆ, 3, 3 ಇದೆ. ಸೊ ಇಲ್ಲಿ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಇಸ್ ಸೆಲ್ಫ್ ರಿಲೇಟೆಡ್. ದೇರ್ಫೋರ್ R is reflexive.
therefore R is reflexive. Next we'll check about that one, symmetric. Symmetric 1 by 1 ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಲೆಟ್ ಅಸ್ ಚೆಕ್ ದಟ್ ಒನ್ ಇಸ್ 1, 1 ಇದೆ, ಅದು ರಿವರ್ಸ್ ಮಾಡಿದ್ರೆ 1, 1 ಬರುತ್ತೆ. 2, 2 ಇದೆ, ರಿವರ್ಸ್ ಮಾಡಿದ್ರೆ 2, 2 ಬರುತ್ತೆ. 3, 3 ರಿವರ್ಸ್ ಮಾಡಿದ್ರೆ 3, 3 ಬರುತ್ತೆ. ಇಲ್ಲಿ ಒಂದು ನೆನ್ಪಿಟ್ಕೊಂಡಿರಿ. ಸೊ ನಾವು ಸಿಮಿಟ್ರಿಕ್ ಆಗಿರಲಿ, ನೆಕ್ಸ್ಟು ಟ್ರಾನ್ಸಿಟಿವ್ ಆಗಿರಲಿ, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ದ ರಿಲೇಷನ್ಸ್ಗೆ ಚೆಕ್ ಮಾಡಬೇಕು. ಅದಕ್ಕೆ ನಿಮಗೊಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ. ಏನು ಅಂತಂದರೆ, ಒಂದ್ಸಲ ರಿಫ್ಲೆಕ್ಸಿವ್ ಚೆಕ್ ಮಾಡಿ ಅದು ರಿಫ್ಲೆಕ್ಸಿವ್ ಆಯಿತು ಅಂತಂದರೆ ಈ 1, 1, 2, 2, 3, 3ನ ಸ್ಟ್ರೈಕ್ಔಟ್ ಮಾಡಬೇಡಿ. ಸ್ಟ್ರೈಕ್ಔಟ್ ಮಾಡಿ ಅದನ್ನು ಡಿಲೀಟ್ ಮಾಡಬೇಡಿ. ಅವಕ್ಕೆ ಮಾತ್ರ ಚೆಕ್ ಮಾಡೋಂಗಿಲ್ಲ. ಏನೇನ ಸಿಮಿಟ್ರಿಕ್ ಚೆಕ್ ಮಾಡೋಂಗಿಲ್ಲ, ಟ್ರಾನ್ಸಿಟಿವ್ ಚೆಕ್ ಮಾಡೋಂಗಿಲ್ಲ. ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಇದು ಶಾರ್ಟ್ಕಟ್ ಇಲ್ಲಿ. ಏನು, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ಗೂ ಸೆಟ್ ಮಾಡಬೇಕು, ಚೆಕ್ ಮಾಡ್ಕೊಂತ ಹೋಗ್ಬೇಕು. ಏನು, ಸಿಮಿಟ್ರಿಕ್ನ ಟ್ರಾನ್ಸಿಟಿವ್ ಆ ನೆಸೆಸಿಟಿ ಇಲ್ಲ ಇಲ್ಲಿ ನಮಗೆ. ಏನು, ಸಿಂಪಲ್ ಆಗಿ ಈ ರಿಫ್ಲೆಕ್ಸಿವ್ ಚೆಕ್ ಮಾಡಿದ್ರೆ ಒಂದು ಸ್ಟ್ರೈಕ್ಔಟ್ ಮಾಡಬೇಡಿ. ರಿಮೈನಿಂಗ್ ಎಲಿಮೆಂಟ್ಸಿಗೆ ಮಾತ್ರನೇ ಸಿಮಿಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಚೆಕ್ ಮಾಡ್ಕೊಂತ ಹೋಗಿ. ಓಕೆನಾ? ಓಕೆ, ವೆಲ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 1, 2 ಇದೆ, ಇದನ್ನು ರಿವರ್ಸ್ ಮಾಡಿದ್ರೆ ಏನು ಬರುತ್ತಪ್ಪ? 2, 1 ಇದೆ. ಇದೆಯಾ ಅಲ್ಲಿ? ಇಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಸಿಮಿಟ್ರಿಕ್. ಅದನ್ನು ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಬರೀಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತಂದರೆ, ಯಾವಾಗಲೇ ಆಗಿರಲಿ ಒಂದು ರಿಲೇಷನ್ನು ಸಿಮಿಟ್ರಿಕ್ ಆಗುತ್ತೆ ಅಂದರೆ ಜನರಲ್ ಆಗಿ ಬರೀಬೇಕು. ಸಿಮಿಟ್ರಿಕ್ ಆಗಲ್ಲ ಅಂತಂದರೆ ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಇದೇ ಮೇಯ್ನ್. ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಆಗಲಿ, ವ್ಯಾಲ್ಯೂಯೇಷನ್ ಆಗಲಿ ಕೇಳೋಂಥದ್ದೇ ಅದು, ಎಸ್ಪೆಷಲಿ ಬೋರ್ಡ್ ಎಕ್ಸಾಮಲ್ಲಿ. ಏನು, ಸಿಮಿಟ್ರಿಕ್ ಆಗುತ್ತೆ ಅಂದರೆ ಎಲ್ಲ ಎಲಿಮೆಂಟ್ಸ್ನ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಜನರಲ್ ಆಗಿ ಬರೀತೀವಿ ನಾವು. ಆಗಲ್ಲ ಅಂದರೆ ಮಾತ್ರನೇ ಯು ನೀಡ್ ಟು ಗಿವ್ ಒನ್ ಎಕ್ಸಾಂಪಲ್. ಓಕೆ, ಅದೇ ಸ್ಟೂಡೆಂಟ್ಸ್, ಇದು ತುಂಬ ನೆನ್ಪಿಟ್ಕೋಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲೇನು 1, 2 ಇದೆ, ಬಟ್ 2, 1 ಇಲ್ಲ. ಸೊ ಅದನ್ನೇ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಓಕೆ, ಸೊ ಲೆಟ್ 1, 2 belongs to R, but 2, 1 does not belongs to R. Therefore, R is not transitive. Therefore, R is not transitive. ಸೊ ಹಾಗಾಗಿ ಆರು ಟ್ರಾನ್ಸಿಟಿವ್ ಆಗಲ್ಲ. ಸಿಂಪಲ್ ಅಷ್ಟೇ. ಒಂದೇ ಎಲಿಮೆಂಟ್ ಇಲ್ಲಿ 2, 3 ತಗೊಂಡು ಅದನ್ನು ರಿವರ್ಸ್ ಮಾಡಿರೋ 3, 2 3, 2 ಇದೆಯಾ? ಇಲ್ಲ. ಸೊ ದೇರ್ ಫೋರ್ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. ಯಾವ್ದಾದ್ರು ಒಂದು ಬರಿಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಲೆಟ್ ಅಸ್ ಚೆಕ್ ದಟ್ ಒನ್ ಆಸ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ಅಷ್ಟೇ, ಈ 3 ಎಲಿಮೆಂಟ್ಸ್ನ ಬಿಟ್ಬಿಡಿ. ಇಲ್ಲಿ ನೋಡಿ, ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ಇದನ್ನ A, B ಅಂತ ಅನ್ಕೊಳ್ಳಿ, ಇದನ್ನ B, C ಅನ್ಕೊಳ್ಳಿ. ಅವಾಗ ನಮಗೆ AC ಏನಾಗುತ್ತಪ್ಪ? 1, 3 ಆಗುತ್ತೆ. ಇದೇನಿದು? AC. ಈ 1, 3 ಇಲ್ಲಿದೆಯಾ? ಈ ರಿಲೇಷನಲ್ಲಿ ಚೆಕ್ ಮಾಡಬೇಕು, ಔಟ್ಸೈಡಲ್ಲಿ ಎಲ್ಲೂ ಚೆಕ್ ಮಾಡೋಂಗಿಲ್ಲ. ಆ ರಿಲೇಷನಲ್ಲಿ ಇದೆಯಾ? ಇಲ್ಲ. ಇಲ್ಲ ಅಂದರೆ ಏನಾಗುತ್ತೆ? ಅದು ಟ್ರಾನ್ಸಿಟಿವ್ ಆಗಲ್ಲ. ಅದನ್ನೇ ನಾವೇನು ಮಾಡ್ಬೇಕು? ಈಗ ಬರಿತಾ ಹೋಗ್ಬೇಕಾಗುತ್ತೆ. ಓಕೆನಾ? ಲೆಟ್ ಏನು 1, 2 ಇದೆ. 1, 2 ಬಿಲಾಂಗ್ಸ್ ಟು ಆರ್. ಓಕೆ, 1, 2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ 2, 3 belongs to R. This implies that 1, 3 does not belongs to R. Therefore, for all 1, 2, 3 belongs to set A. Therefore R is not transitive. Therefore, R is not transitive. Okay, ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಇಲ್ಲೇನು ಹೇಳಿದ್ದ? ಇಲ್ಲಿ ನೋಡಿ, ರಿಫ್ಲೆಕ್ಸಿವ್ ಆಗುತ್ತೆ, ಎಸ್ ರಿಫ್ಲೆಕ್ಸಿವ್ ಆಯಿತು. ಸಿಮಿಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಎಸ್ ಟ್ರಾನ್ಸಿಟಿವ್ ಆಗಲ್ಲ, ಇಲ್ಲ ಸಾರಿ, ಇಲ್ಲಿ ಏನು ಸಿಮಿಟ್ರಿಕ್ ಆಗಲ್ಲ. ಓಕೆ, ಆರ್ ಈಸ್ ನಾಟ್ ಸಿಮಿಟ್ರಿಕ್. ಆರ್ ಈಸ್ ನಾಟ್ ಸಿಮಿಟ್ರಿಕ್ ಆ್ಯಂಡ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ಇದು ನಿಮ್ಮ ನೆನ್ಪಿಟ್ಕೋಬೇಕಾಗಿರೋದು. ಏನು ಮೇಯ್ನಾಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಅಂದರೆ, ಯಾವುದೇ ಒಂದು ರಿಲೇಷನ್ನು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮಿಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ ಅಂತಂದರೆ ಜನರಲ್ ಆಗಿ ಬರೀಬೇಕು. ಹಾಗಲ್ಲ ಅಂದರೆ ಮಾತ್ರ ಕೌಂಟರ್ ಎಕ್ಸಾಂಪಲ್ ಕೊಡಿಬೇಕು. ಆಮೇಲೆ ಇಲ್ಲಿ ರಿಲೇಷನ್ಸಲ್ಲಿ ನಮಗೆ ಈ ಈಸಿಯಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಬಟ್ ಏನು ಅಂದರೆ ರೆಪ್ರೆಸೆಂಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಮಗೆ. ಇಲ್ಲಿ ನೋಡಿ, ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ರಿಫ್ಲೆಕ್ಸಿವ್ ಅಂತ ಬರ್ದೀನಿ. ಅಕಸ್ಮಾತ್ ಇದನ್ನೇನಾದರೂ ನೀವು ಬರೀಲಿಲ್ಲ ಅಂತಂದರೆ ಕಂಪ್ಲೀಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇದನ್ನು ಬರೆದಿರಬೇಕಾಗುತ್ತೆ. ಓಕೆನಾ? ಓಕೆ, ಸೊ ಅರ್ಥ ಆಗುತ್ತೆ ಅನಿಸ್ತಲ್ವ? ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಚೆಕ್ ದಟ್ ಒನ್. ಏನು? ಸೊ ಇಲ್ಲಿ ಡಿಟರ್ಮೈನ್ ವೆದರ್ ದ ಈಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಅಂದರೆ ಒಂದಷ್ಟು ಎಕ್ಸಾಂಪಲ್ಸ್ ಇದಾವೆ. ಅದರಲ್ಲಿ ಎಲ್ಲದರಲ್ಲೂ ನಾವೇನು ಮಾಡಬೇಕು? ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು, ಸಿಮಿಟ್ರಿಕ್ ಚೆಕ್ ಮಾಡಬೇಕು, ಟ್ರಾನ್ಸಿಟಿವ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು ನಾವು ಇಲ್ಲಿ. ಓಕೆನಾ? 1 by 1 ಚೆಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಸೆಟ್ ಇಲ್ಲಿ ಏನಿದೆಯಪ್ಪ ನಮಗೆ ಇಲ್ಲಿ ಅಂತಂದರೆ, ಸೊ ಲೆಟ್ಸ್ ಅಬ್ಸರ್ವ್.
ಇಲ್ಲೇನಿದೆ, ದ ರಿಲೇಷನ್ ಆರ್ ಇನ್ ದ ಸೆಟ್ ಏನ್ ಕೊಟ್ಟಾನೆ, ಎ ಈಕ್ವಲ್ಸ್ ಟು 1 2 3 14 ಕೊಟ್ಟಾನೆ, ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ಸ್ ಟು x, y such that 3x minus y equals to 0. This is the relation between x and y. ಓಕೆನಾ, ಇಲ್ಲಿ ನೆನ್ಪಿಟ್ಕೊಂಡ್ರಿ ಬೋತ್ ಎಕ್ಸ್ ಅಂಡ್ ವೈ ಆರ್ ಬಿಲಾಂಗ್ಸ್ ಟು ದ ಸೇಮ್ ಸೆಟ್ ಎ, ಅದು ನೆನ್ಪಿಟ್ಕೊಂಡ್ರಿ ಬೋತ್ ಎಕ್ಸ್ ಅಂಡ್ ವೈ ಆರ್ ಬಿಲಾಂಗ್ಸ್ ಟು ದ ಸೇಮ್ ಸೆಟ್ ಎ. ಓಕೆನಾ, ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಿತ್ತು, ಇಲ್ಲ, ಸೊ ನೆನ್ಪಿಟ್ಕೊಳ್ರಿ ಬೋತ್ ಎಕ್ಸ್ ಅಂಡ್ ವೈ ಆರ್ ಬಿಲಾಂಗ್ಸ್ ಟು ದ ಸೆಟ್ ಎ. ನಾವು ಇವಾಗ ಇಲ್ಲಿ ಏನು ಮಾಡಬೇಕು, ನೀವು ಆಲ್ರೆಡಿ ನಿಮಗೆ ಫಸ್ಟ್ ಇಯರಲ್ಲಿ ಗೊತ್ತು, ಫಸ್ಟ್ ಇಯರಲ್ಲಿ ಏನು ಮಾಡ್ತಿದ್ವಿ, ಇದ್ರ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟರೆ ಅದನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ರೋಸ್ಟರ್ ಫಾರ್ಮಲ್ಲಿ ಬರ್ಕೊಂಡ್ಬಿಟ್ಟು ಏನು ಮಾಡೋಣ, 1 by 1 ಏನು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ನ ಚೆಕ್ ಮಾಡ್ಕೊಂತ ಹೋಗೋಣ. ಸೊ ನಾನೀಗ ರೋಸ್ಟರ್ ಫಾರ್ಮಲ್ಲಿ ಬರೀತೀನಿ. ಹೇಗೆ ರೋಸ್ಟರ್ ಫಾರ್ಮಲ್ಲಿ ಬರೆಯೋದು, ಇಲ್ಲಿ ಏನು ಕೊಟ್ಟಿದ್ದಾರೆ ಜಸ್ಟ್ ಅಬ್ಸರ್ವ್ ಯಾ. ಓಕೆ, ಸೆಟ್ ಎ ಕೊಟ್ಟಿದ್ದಾನೆ, ದಟ್ ಎ ಇಸ್ ದೇರ್ ಗಿವನ್ ದಟ್ 1 2 3 so on up to 14 ಕೊಟ್ಟಿದ್ದಾನೆ. ಆ್ಯಂಡ್ ಆಲ್ಸೋ ದೇರ್ ಗಿವನ್ ರಿಲೇಷನ್ ಏನು ಕೊಟ್ಟಾನೆ, x, y such that 3x minus y equals to 0. ಇದನ್ನು ಸ್ವಲ್ಪ ರೀರೈಟ್ ಮಾಡ್ಕೊತೀರಿ. 3x minus y ನ let us take this y as right hand side, that is y is equals to 3x ಅಂತ ಬರ್ಕೊಂತೀನಿ ನಾವು. ಓಕೆನಾ, ಈಗ ಇದೇನು ಮಾಡೋಣ, ನಾವು ರೋಸ್ಟರ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ಓಕೆ, ವಿಲ್ ರೈಟ್ ಡೌನ್ ಇನ್ ರೋಸ್ಟರ್ ಫಾರ್ಮ್. ಓಕೆ, ಅಬ್ಸರ್ವ್ ಏನು, ಸಿ ದಿಸ್ x is belongs to set A and y is also belongs to set A. ಈ x ಗೆ ಏನು ಮಾಡಬೇಕು ಅಂದರೆ ನೀವು a ವ್ಯಾಲ್ಯೂಸ್ ಅಂದರೆ x ರಿಪ್ಲೇಸ್ ಬೈ 1 2 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಬೇಕು. ಕರೆಸ್ಪಾಂಡಿಂಗ್ y ವ್ಯಾಲ್ಯೂಸ್ ಇಲ್ಲಿ ಬರ್ತಾ ಹೋಗ್ತಾನೆ ನಾವು. ಓಕೆನಾ, ಸೊ ದಟ್ ಈಸ್ x is equals to set A. ಓಕೆ, x is equals to set A and y values is given that we can substitute in the relation. ಅಂದ್ರೆ ಏನು, ಎಕ್ಸ್ಗೂ ಮತ್ತೆ ವೈಗೂ ಇಲ್ಲಿ x, y ಬಿಲಾಂಗ್ಸ್ ಟು ಅಂತ ಇದೆಲ್ಲ ಆರ್ಡರ್ಡ್ ಪೇರು, ಎಕ್ಸ್ ಮತ್ತೆ ವೈಗೆ ರಿಲೇಷನ್ ಏನಿದೆ ಇದು 3x minus y equals to 0. ವಿಲ್ ಫೈಂಡ್ ಔಟ್ ದಿಸ್ ಒನ್. ಫಸ್ಟ್ ನಾವೇನು ಮಾಡೋಣ, x equals to 1 ಕೊಡೋಣ. x equals to 1 ಕೊಡೋಣ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರೆ ಏನು ಬರುತ್ತಪ್ಪ, y is equals to 3 into 1 ಅಂದ್ರೆ ಏನು ಬರುತ್ತೆ, 3 ಬರುತ್ತೆ. ನೆಕ್ಸ್ಟ್ x equals to 2 ಕೊಡಿ, ಅವಾಗ ಏನು ಬರುತ್ತೆ, y is equals to 3 into 2 ಅಂದರೆ 6 ಬರುತ್ತೆ. ಅಂದರೆ 2 and 6 ಆರ್ ರಿಲೇಟೆಡ್, 1 and 3 ಆರ್ ರಿಲೇಟೆಡ್. ಆ ಥರ ಪುಟ್ x is equals to 3, x is equals to 3 ಕೊಟ್ರೆ y ಏನು ಬರುತ್ತೆ, 3 into 3 ಅಂದರೆ 9 ಬರುತ್ತೆ. ನೆಕ್ಸ್ಟ್ x equals to 4 ಕೊಡಿ, ನಾನು ಇಲ್ಲಿರೋಂಥ ಎಲಿಮೆಂಟ್ಸ್ನೇ ಕೊಡ್ಕೊತಾ ಹೋಗ್ತಾ ಇದ್ದೀನಿ. x equals to 4 ಕೊಟ್ರೆ 3 into 4 ದಟ್ ಈಸ್ ಈಕ್ವಲ್ಸ್ ಟು 12 ಅಂತ ಬರುತ್ತೆ. ನೆಕ್ಸ್ಟ್ x equals to 5 ಕೊಡಿ, 5 ಕೊಟ್ರೆ ಏನು ಬರುತ್ತೆ, y is equals to 3 into 5, 3 into 5 ಅಂದರೆ ಏನು ಬರುತ್ತಪ್ಪ, 15. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ನಮ್ಮ ಸೆಟ್ಟಲ್ಲಿರೋಂಥದ್ದು ಬರೇ 14 ಎಲಿಮೆಂಟ್ಸ್, ಹಾಗಾಗಿ ನಮಗೇನು ಬರುತ್ತೆ, 15 ಕೊಡೋಕೆ ಬರಲ್ಲ. 15 ಇಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗಿವನ್ ಸೆಟ್ ಎ. ಅಂದರೆ ನಾವೇನು ಮಾಡ್ತೀವಿ, ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇವನ್ನೇ ನಾವೇನು ಮಾಡೋಣ, ಈಗ ಆರ್ಡರ್ಡ್ ಪೇರಲ್ಲಿ ಬರ್ಕೊಂತ ಹೋಗೋಣ. ಓಕೆನಾ, ರೋಸ್ಟರ್ ಫಾರ್ಮಲ್ಲಿ ಬರಿತಾ ಹೋಗ್ತೀನಿ ನಾವು. ಏನು ವಾಟ್ ದೇರ್ ಗಿವನ್ ಹಿಯರ್, ಇಟ್ ಈಸ್ 1, 3. ಓಕೆನಾ, 1, 3 ಆ್ಯಂಡ್ 2, 6, 2, 6. ನೆಕ್ಸ್ಟ್ ಏನಪ್ಪ, 3, 9. ಸಿಮಿಲರ್ಲಿ 4, 12. ಓಕೆನಾ, ಈಗ ನಾವೇನು ಮಾಡಬೇಕು, 1 by 1 ಚೆಕ್ ಮಾಡ್ಕೊಂತ ಹೋಗೋಣ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅದನ್ನೆಲ್ಲ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಚೆಕ್ ದಟ್ ಒನ್ ಆಸ್ ರಿಫ್ಲೆಕ್ಸಿವ್. ಚೆಕ್ ಮಾಡೋಣ, ರಿಫ್ಲೆಕ್ಸಿವ್ ಅಂದ್ರೆ ಏನು, ಇಲ್ಲಿ ಸೆಟ್ ಎ ನಲ್ಲಿ ಇರೋಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ಬೇಕು, ಸೆಲ್ಫ್ ರಿಲೇಟ್ ಆಗಿರ್ಬೇಕು. ಅಂದ್ರೆ ಸೆಲ್ಫ್ ಲವ್. ಇಲ್ಲಿ ನೋಡಿ 1 ಇದೆ, ಬಟ್ 1, 1 ಇಲ್ಲ, 2, 2 ಇಲ್ಲ. ಸೊ ದೇರ್ ಫೋರ್ ಓಕೆ, ಏರ್ ಇಟ್ ಈಸ್ ಏನು, let 1 belongs to set A, but 1, 1 does not belongs to set R. Therefore R is not reflexive. ನಮಗೆ ಇಲ್ಲೇನಾಯಿತು, R ಅನ್ನೋದು ರಿಫ್ಲೆಕ್ಸಿವ್ ಆಗಲಿಲ್ಲ. ಓಕೆನಾ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಸಿಮೆಟ್ರಿಕ್ ಚೆಕ್ ಮಾಡೋಣ. ಏನು ಸಿಮೆಟ್ರಿಕ್ ಅಂದರೆ ಏನಪ್ಪ, ಯಾವುದಾದ್ರೂ ಒಂದು ಆರ್ಡರ್ಡ್ ಪೇರ್ನ ತಗೋಬೇಕು ನಾವು, ಅದನ್ನು ರಿವರ್ಸ್ ಮಾಡಿ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಲೆಟ್ ಅಸ್ ಅಬ್ಸರ್ವ್ ಹಿಯರ್, ಲೆಟ್ ಅಸ್ ಟೇಕ್ 1, 3. 1, 3 ಅಂತಂದ್ರೆ ಇಲ್ಲಿ 3, 1 ಇದೆಯಾ, ಇಲ್ಲ. 2, 6, 6, 2 ಇದೆಯಾ, ಇಲ್ಲ. ಸೊ ದೇರ್ ಫೋರ್ ಹಿಯರ್ ಇಟ್ ಈಸ್. ಓಕೆ, ಲೆಟ್ 1, 3 is belongs to R, but 3, 1 is does not belongs to R. ಓಕೆನಾ, ಅಂದರೆ 1, 3 ಇದೆ, ಬಟ್ 3, 1 ಇಲ್ಲ. ಓಕೆನಾ, ಸೊ ಹಾಗಾಗಿ ಯಾವಾಗ ಏನಾಗುತ್ತೆ, ಆರ್ ಈಸ್ ನಾಟ್ ಸಿಮೆಟ್ರಿಕ್ ಆಗುತ್ತೆ. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆನಾ, ನೆಕ್ಸ್ಟ್
ವಿಲ್ ಚೆಕ್ ಅಬೌಟ್ ದಟ್ ಒನ್ ಈಸ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ಅಬ್ಸರ್ವ್ ಮಾಡಿಲಿ. ಸೊ 1,3 ಇದೆಯಪ್ಪ. ಓಕೆ 1,3 ಇದೆ. ಈಗ ಏನು ಮಾಡಬೇಕು, 3 ಇಂದ ಸ್ಟಾರ್ಟ್ ಆಗಂತ ಯಾವ ನಾಟ್ ಇದೆ ಎಸ್. ಇಲ್ಲಿ 1,3 ಇದೆ, ಇಲ್ಲಿ 3,9 ಇದೆ. ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ A, B. ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ P, C. ಓಕೆನಾ. ಈಗ ನಾವೇನು ಮಾಡಬೇಕು, ಎ ಸಿ ಹುಡುಕ್ಬೇಕು. ಇವೆರಡರಲ್ಲಿ ಎ ಸಿ ಏನಾಗುತ್ತಪ್ಪ, ಎ ಸಿ ಬಂದ್ಬಿಟ್ಟು 1,9 ಆಗುತ್ತೆ. ಈಗ 1,9 ಈ ಸೆಟ್ಟಲ್ಲಿ ಇದೆಯಾ, ಇಲ್ಲ. ಯಾವ್ದಾದ್ರು ಒಂದಿಲ್ಲ ಅಂದ್ರೆ ಸಾಕು, ನಮ್ಗೆ ಏನಾಗುತ್ತೆ, ಅದು ಟ್ರಾನ್ಸಿಟಿವ್ ಆಗಲ್ಲ. ಅದನ್ನೇ ನಾನು ಇಲ್ಲಿ ಬರೀತೀನಿ. ಏನು, ಲೆಟ್ 1,3 is belongs to R and 3,9 is also belongs to R. Okay, this implies that 1,9 does not belongs to R. Okay, so therefore R is not transitive. So ಅಲ್ಲಿಗೆ ಏನಾಗುತ್ತೆ, ನಮಗೆ ಇದು ಟ್ರಾನ್ಸಿಟಿವ್ ಆಗಲ್ಲ. ಏನು, ರಿಫ್ಲೆಕ್ಸಿವ್ ಆಗಲ್ಲ. ಓಕೆನಾ, ಸಿಮೆಟ್ರಿಕ್ಕು ಆಗಲ್ಲ. ಇಲ್ಲಿ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್, ಯಾಕಂದರೆ 1,1 ಇಲ್ಲ. ಸಿಮೆಟ್ರಿಕ್ ಆಗಲ್ಲ, ಯಾಕೆ 1,3 ಇದೆ, 3,1 ಇಲ್ಲ. ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗಲ್ಲ, 1,3 ಇದೆ, 3,9 ಇದೆ, ಬಟ್ 1,9 ಇಲ್ಲಿಲ್ಲ. ಸೊ ಹಾಗಾಗಿ ಇದು ಟ್ರಾನ್ಸಿಟಿವ್ನು ಆಗಲ್ಲ. ಓಕೆ, ಸೊ ಇಷ್ಟು ಗೊತ್ತಿರಲಿ. ಇದು ನಮ್ಗೆ ಏನು ಕೊಡ್ತಾನೆ, ಯಾವಾಗಲೂ ಅಷ್ಟೇ ನಮಗೆ ರೋಸ್ಟರ್ ಫಾರ್ಮಲ್ಲಿ, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಡ್ತಾನೆ. ಓಕೆನಾ, ಅದನ್ನು ನಾವೇನು ಮಾಡಬೇಕು ಅಂತಂದರೆ ರೋಸ್ಟರ್ ಫಾರ್ಮಲ್ಲಿ ಬರೀಬೇಕು ಮಕ್ಕಳೇ. ಓಕೆನಾ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ. ಓಕೆ, ಇದನ್ನು ಒಂದು 2 to 3 ಟೈಮ್ಸ್ ನಮಗೆ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾನೆ ಕ್ವಶನ್. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಮಾರ್ಕ್ ಮಾಡ್ಕೊಳ್ಳಿ. ಇಟ್ಸ್ ಎನ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್? ಹಿಯರ್ ಇಟ್ ಇಸ್ ದ ಸೇಮ್. ಅದರಲ್ಲಿ ಸಬ್ ಕ್ವಶನ್ ಇದು. ನಾವಿಲ್ಲಿ ಏನು ಮಾಡಬೇಕು, ವಿ ನೀಡ್ ಟು ಚೆಕ್ ಅಬೌಟ್ ದಿಸ್ ಒನ್. ಇಟ್ ಈಸ್ ಎ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅನ್ನೋದನ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು ನಾವಿಲ್ಲಿ. ಓಕೆನಾ, ಇಲ್ಲಿ ಏನು ಕೊಟ್ಟಾನೆ ಅಬ್ಸರ್ವ್ ಮಾಡ್ಕೊಳ್ಳಿ. ದೇ ಗಿವನ್ ಹಿಯರ್ ಇಟ್ ಈಸ್ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್. ಸೆಟ್ ಅನ್ನೋದು ಏನು ಕೊಟ್ಟಾನೆ, ನ್ಯಾಚುರಲ್ ನಂಬರ್ಸ್ ಕೊಟ್ಟಾನೆ. ಆ್ಯಂಡ್ ರಿಲೇಷನ್ ಏನು ಕೊಟ್ಟಾನೆ, ಎಕ್ಸ್ ಕಮ್ಮ ವೈ ಸಸ್ ದಟ್ ಎಕ್ಸ್ಗೂ ಮತ್ತು ವೈಗೂ ಏನು ಸಂಬಂಧ ಇದೆ ಅಂತಂದರೆ ವೈ ಈಸ್ ಈಕ್ವಸ್ ಟು ಎಕ್ಸ್ ಪ್ಲಸ್ 5 ಅನ್ನೋ ಸಂಬಂಧ ಇದೆ. ಆಮೇಲೆ ಇಲ್ಲೊಂದು ರಿಸ್ಟ್ರಿಕ್ಷನ್ ಕೊಟ್ಟಾನೆ, ಎಕ್ಸ್ ವ್ಯಾಲ್ಯೂಸ್ ಏನು ಕೊಟ್ಟಾನೆ, ಅಪ್ ಟು 4 ಮಾತ್ರನೇ ಕೊಟ್ಟಿದ್ದಾನೆ. ಓಕೆನಾ, ಸೊ ನಾವು ವಿಲ್ ರೈಟ್ ಆನ್ ದಿಸ್ ಒನ್. ಫಸ್ಟ್ ನಾನು ಏನು ಮಾಡ್ತೀನಿ, ಇಲ್ಲಿ ರೈಟ್ ಸೈಡಲ್ಲಿ ನಾನೊಂದು ರೋಸ್ಟರ್ ಫಾರ್ಮಲ್ಲಿ ಬರ್ಕೊಂತೀನಿ. ಓಕೆನಾ, ಎಕ್ಸ್ ಈಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಬಟ್ ಇಟ್ ಈಸ್ ಲೆಸ್ ದ್ಯಾನ್ 4. ಈಗ ಲೆಸ್ ದ್ಯಾನ್ 4 ಅಂದ್ರೆ ಏನು ಬರುತ್ತಪ್ಪ, ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 4 ಅಂದ್ರೆ ಏನು ಬರುತ್ತೆ, 1 2 3. ಓಕೆ, 1 2 3. ಓಕೆ, ಸೊ ಇಲ್ಲೇನಾಗಿದೆ ನೆನ್ಪಿಟ್ಕೊಂಡಿರಿ, ದಿಸ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಸೆಟ್ ಎ. ಓಕೆ, ಎಕ್ಸಿಗೆ ಮಾತ್ರ ರಿಸ್ಟ್ರಿಕ್ಷನ್ ಇದೆ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ವೈಗೆ ರಿಸ್ಟ್ರಿಕ್ಷನ್ ಇಲ್ಲ. ವೈ ಏನಾಗುತ್ತೆ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್. ಎಕ್ಸ್ ಏನಾಗುತ್ತೆ, ಅದು ನ್ಯಾಚುರಲ್ ನಂಬರ್ ಬಟ್ ರಿಸ್ಟ್ರಿಕ್ಷನ್ ಇದೆ, ಏನು, ಲೆಸ್ ದೆನ್ 4 ಅಂತ. ಹಾಗಾಗಿ ಎಕ್ಸಿಗೆ ಏನು ಕೊಡ್ಬೇಕು, ನಾನು 1 2 3 ಮಾತ್ರ ಕೊಡಬೇಕು. ಎಕ್ಸಿಗೆ 1 2 3 ಕೊಟ್ಟರೆ ವೈಗೆ ಎಕ್ಸ್ಗೂ ಮತ್ತು ವೈಗೆ ರಿಲೇಷನ್ ಏನಿದೆಯಪ್ಪ ನಮಗಿಲ್ಲಿ, ಎಕ್ಸ್ಗೆ ವೈಗೆ ಮತ್ತು ರಿಲೇಷನ್ ಏನಿದೆ, ದಟ್ ಈಸ್ ಎಕ್ಸ್ ಪ್ಲಸ್ 5. ಓಕೆ, ಇವಾಗ 1 by 1 ಕೊಟ್ಕೊಂಡು ಹೋಗೋಣ. ಎಕ್ಸ್ ಈಕ್ವಲ್ಸ್ ಟು 1 ಕೊಡ್ತೀನಿ. ಓಕೆ, ಎಕ್ಸ್ ಈಕ್ವಲ್ಸ್ ಟು 1 ಕೊಡ್ತೀನಿ. ಎಕ್ಸ್ ಈಕ್ವಲ್ಸ್ ಟು 1 ಕೊಟ್ಟರೆ ವೈ ವ್ಯಾಲ್ಯೂ ಏನು ಬರುತ್ತಪ್ಪ, 1 ಪ್ಲಸ್ 5 ದಟ್ ಈಸ್ ಈಕ್ವಲ್ಸ್ ಟು 6. ಓಕೆ, ದಟ್ ಈಸ್ ಈಕ್ವಲ್ಸ್ ಟು 6. ನೆಕ್ಸ್ಟ್ ಏನು ಕೊಡೋಣ, ಎಕ್ಸ್ ಈಕ್ವಲ್ಸ್ ಟು 2 ಕೊಡೋಣ. ಎಕ್ಸ್ ಈಕ್ವಲ್ಸ್ ಟು 2 ಕೊಟ್ಟರೆ 1 ಪ್ಲಸ್ 5 ಏನಾಗುತ್ತೆ ನಮಗೆ, ಸಾರಿ ಇಲ್ಲೇನಾಗುತ್ತೆ, ಎಕ್ಸ್ ಈಕ್ವಲ್ಸ್ ಟು 2 ಕೊಡ್ತಾ ಇರೋದಲ್ವಾ, 2 ಪ್ಲಸ್ 5 ಏನಾಗುತ್ತಪ್ಪ, 7 ಆಗುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಗಿವ್ ಎಕ್ಸ್ ಈಕ್ವಲ್ಸ್ ಟು 3 ಕೊಟ್ಟರೆ ಏನು ಬರುತ್ತೆ, 3 ಪ್ಲಸ್ 5 ದಟ್ ಈಸ್ ಈಕ್ವಲ್ಸ್ ಟು 8. ಸೊ ಇಷ್ಟೇ ನಮಗೆ ಎಕ್ಸ್ 1 2 3 ಅಷ್ಟೇ ಕೊಡಕ್ಕೆ ಬರೋದು, ಯಾಕಂದರೆ ದರ್ ಇಸ್ ಎ ರೆಸ್ಟ್ರಿಕ್ಷನ್ ಇಯರ್, ಎಕ್ಸ್ ಈಸ್ ಲೆಸ್ ದ್ಯಾನ್ 4. ಇವನ್ನ ನಾವೇನು ಮಾಡೋಣ, ವಿಲ್ ರೈಟ್ ಡೌನ್ ಇನ್ ರೋಸ್ಟರ್ ಫಾರ್ಮ್. ಓಕೆ, ವಿಲ್ ರೈಟ್ ಡೌನ್ ಇನ್ ರೋಸ್ಟರ್ ಫಾರ್ಮ್ ನಾವು. ಇಲ್ಲಿ ವಾಟ್ ದೇರ್ ಗಿವನ್, ದ ಸೆಟ್ ಎ ಈಸ್ ಅಂದರೆ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಏನು ಕೊಟ್ಟಾನೆ, ನ್ಯಾಚುರಲ್ ನಂಬರ್ಸ್ ಕೊಟ್ಟಾನೆ. ನೆಕ್ಸ್ಟ್ ಅದೇ ರಿಲೇಷನ್ ನಾನು ಏನು ಮಾಡ್ತೀನಿ, ರೋಸ್ಟರ್ ಫಾರ್ಮಲ್ಲಿ ಬರ್ಕೊತೀನಿ. ರೋಸ್ಟರ್ ಫಾರ್ಮಲ್ಲಿ ಅವನೇನು ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟನ, ಅದನ್ನು 1 ಈಸ್ ರಿಲೇಟೆಡ್ ಟು 6, 2 ಈಸ್ ರಿಲೇಟೆಡ್ ಟು 7, 3 ಈಸ್ ರಿಲೇಟೆಡ್ ಟು 8. ಅದನ್ನು ನಾನು ಏನು ಮಾಡ್ತೀನಿ, ರೋಸ್ಟರ್ ಫಾರ್ಮಲ್ಲಿ ಬರ್ಕೊತೀನಿ. ಓಕೆನಾ, 1 6, ಆಮೇಲೆ ಇನ್ನೊಂದೇನಪ್ಪ 2 7, ನೆಕ್ಸ್ಟ್ ಏನು 3 8. ಗೊತ್ತಾಗ್ತಿದೆ ಅಲ್ವಾ ಸ್ಟೂಡೆಂಟ್ಸ್? ಓಕೆ, ಸೊ ಇಲ್ಲಿ ಪ್ರತಿ ಟೈಮು ಅಷ್ಟೇ ಕೊಂಡ್ರು, ಏನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಡ್ತಾನೆ, ಅದನ್ನು ರೋಸ್ಟರ್ ಫಾರ್ಮಲ್ಲಿ ಬರ್ಕೊಂಡ್ರೆ ಮಾತ್ರ ನಮಗೆ ಚೆಕ್ ಮಾಡೋಕ್ಕಾಗೋದು, ಏನು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಹೌದೋ ಇಲ್ವೋ ಅಂತ. ಸೊ ಅದನ್ನೇ ಸೇಮ್ ಏನು, ಸೊ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಾನೆ, ಅದನ್ನೇ ರೋಸ್ಟರ್ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ. ಈಗ ಫಸ್ಟ್ 1 by 1 ಚೆಕ್ ಮಾಡ್ಕೊತ ಹೋಗೋಣ. ಫಸ್ಟ್ ಒನ್ ಯಾವುದಪ್ಪ, ರಿಫ್ಲೆಕ್ಸಿವ್ ಚೆಕ್ ಮಾಡೋಣ.
ರಿಫ್ಲೆಕ್ಸಿವ್ ಅಂದ್ರೆ ಏನು? ಈ ಸೆಟ್ ಏನಲ್ಲಿ ಇರೋಂತಂದ್ರೆ ಈ ಸೆಟ್ ಏನಲ್ಲಿ ಏನು ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಲ್ಲ ನ್ಯಾಚುರಲ್ ನಂಬರ್ಸ್ ಏನಾಗಿರ್ಬೇಕು, ಸೆಲ್ಫ್ ರಿಲೇಟ್ ಆಗಿರ್ಬೇಕು. ಬಟ್ ಇಲ್ಲಿ ಎಲ್ಲ ನ್ಯಾಚುರಲ್ ನಂಬರ್ಸ್ ಇಲ್ಲ, ರಿಸ್ಟ್ರಿಕ್ಟ್ ಮಾಡೋಣ ಎಕ್ಸ್ ಇಸ್ ಲೆಸ್ ದೆನ್ 4 ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ನ್ಯಾಚುರಲ್ ನಂಬರ್ ತಗೊಳ್ಳೋಣ. 1 ಇದೆಯಾ? ಇಲ್ಲ. 2 ಇದೆ. 2 ಇಸ್ ಎ ನ್ಯಾಚುರಲ್ ನಂಬರ್. 2 ಇದೆಯಾ? ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಅದು ಅಲ್ಲ, ನಾಟ್ ರಿಫ್ಲೆಕ್ಸಿವ್ ಅಂದ್ರೆ ಸಾಕು, ಒಂದು ಕೌಂಟರ್ ಎಕ್ಸಾಂಪಲ್ ಕಂಪಲ್ಸರಿ ಕೊಟ್ರೆ ಸಾಕೊಂಡ್ರು, ಇನ್ನೇನು ಇಲ್ಲ ಅಲ್ಲಿ. ಓಕೆನಾ? ಸೊ ಅಷ್ಟು ಮಾತ್ರ ಬರೆದ್ರೆ ಸಾಕಿಲ್ಲ. ಏನು? ಲೆಟ್ 1 ಬಿಲಾಂಗ್ಸ್ ಟು ಸೆಟ್ ಎ. ಸೆಟ್ ಎ ಅಂದ್ರೇನು? ನ್ಯಾಚುರಲ್ ನಂಬರ್. ಓಕೆ. ಬಟ್ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಕಥಮ್. ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಹೋಗೋಣ. ಏನು? ಸಿಮೆಟ್ರಿಕ್ ಚೆಕ್ ಮಾಡೋಣ. ಸೇಮ್ ಫಾರ್ಮ್ಯಾಟ್. ಇಲ್ಲಿ ಒಂದು ಮೇಜರ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದ್ರೆ, ನಾನು ರಿಫ್ಲೆಕ್ಸಿವ್ ಚೆಕ್ ಮಾಡ್ಬೇಕಾದ್ರೆ ಸೆಟ್ಟಲ್ಲಿ ಇರೋಂಥ ಎಲಿಮೆಂಟ್ಸ್ನ ತೊಗೊತೀನಿ, ಸಿಮೆಟ್ರಿಕ್ ಚೆಕ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ರಿಲೇಷನ್ಸ್ನ ನೋಡ್ತೀನಿ ನಾನು. ಇದು ಮೇನ್. ಓಕೆ, ಇದನ್ನು ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಅಂದರೆ ಈ ಚಾಪ್ಟ್ರಲ್ಲಿ ಏನೂ ಇಲ್ಲ ಕಣ್ರು, ತುಂಬ ಈಸಿ ಕಣ್ರು. ಓಕೆನಾ? ಸಿಮೆಟ್ರಿಕ್ ಅಂದರೆ ಏನು ಅಂದರೆ, ನಿಮಗೆ ಈ ರಿಲೇಷನ್ಸಲ್ಲಿ ನಮ್ಗೆ ಏನಂದ್ರೆ ರೆಪ್ರೆಸೆಂಟೇಷನ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್. ಏನು ರೆಪ್ರೆಸೆಂಟೇಷನ್ನು? ನಾನು ಇಲ್ಲಿ ಬರೀತೀನಿ ನೋಡಿ. 1 ಬಿಲಾಂಗ್ಸ್ ಟು ಎ ಬಟ್ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇದೊಂದು ಪ್ರೊಸೀಜರ್ ಕೊಂಡ್ರು, ಇದೊಂಥರ ಫ್ಲೋ. ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಮಾರ್ಕ್ಸ್ ಬರುತ್ತೆ. ಇದಕ್ಕೆ ಒಂದೇ ಮಾರ್ಕ್ಸೇ ಕೊಡೋದು. ಓಕೆ, ಇಲ್ಲಿ ರಿಲೇಷನ್ಸಲ್ಲಿ ನಮಗೆ ಬೋರ್ಡ್ ಎಕ್ಸಾಮಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ ಕೊಂಡ್ರು. ಓಕೆ, ಸೊ ಹಾಗಾಗಿ ನಾವೇನು ಮಾಡಬೇಕು, ನೀಟಾಗಿ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತೀವಿ. ಈ ರಿಫ್ಲೆಕ್ಸಿವ್ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ಸಾಕು, 1 ಮಾರ್ಕ್ಸ್ ಸಿಗುತ್ತೆ. ಬಟ್ ಹೆಂಗಂದ್ರಂಗೆ ಬರೆದ್ರೆ ಕೊಡಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟು ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಚೆಕ್ ಮಾಡ್ರು. 1, 6 ಇದೆ. ಓಕೆನಾ? ಸೊ 1, 6 ಇದೆ. 1, 6ನ ರಿವರ್ಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 6, 1 ಬರುತ್ತೆ. 6, 1 ಇದೆಯಾ? ಇಲ್ಲ. 6, 1 ಇಲ್ಲ ಅಂದರೆ ಸಿಮೆಟ್ರಿಕ್ ಆಗಲ್ಲಪ್ಪ. ಓಕೆ, 1 ಅನ್ನೋದು 6ನ ಲವ್ ಮಾಡ್ತಾ ಐತೆ. ನಾವೇನು ಮಾಡ್ಬೇಕು? ಸಿಮೆಟ್ರಿಕಲ್ಲಲ್ಲಿ 2 ಸೈಡ್ ಲವ್ನ ಚೆಕ್ ಮಾಡ್ಬೇಕು ನಾವು. ಅಂದರೆ 6 1ನ ಲವ್ ಮಾಡುತ್ತೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಮಾಡಲ್ಲ ಅಂದ್ರೆ ಅದು ಸಿಮೆಟ್ರಿಕ್ ಅಲ್ಲ, ಅಷ್ಟೇ, ಮುಗೀತು. ಅದನ್ನೇ ನಾನು ಮಾಡಬೇಕು, ರೆಪ್ರೆಸೆಂಟ್ ಮಾಡ್ಬೇಕು ನಾನು. ಏನು? ಲೆಟ್. ಓಕೆನಾ? ಲೆಟ್ 1, 6 is belongs to R, but 6, 1 does not belongs to R. ಅಂದರೆ 1 loves 6 but 6 does not loves 1 ಅನ್ನೋದು ಈ ರಿಲೇಷನಲ್ಲಿ ಇಲ್ಲ. ಸೊ ದೇರ್ಫೋರ್ ಓಕೆ, ಇಲ್ಲೊಂದು ಬೇಕಾದ್ರೆ ಬರಬೇಡ್ರಿ. ಏನು? 1, 6 ಆರ್ ಬಿಲಾಂಗ್ಸ್ ಟು ಸೆಟ್ ಎ. ದೇರ್ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ, ದೇರ್ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸಿಂಪಲ್. ನೆಕ್ಸ್ಟ್ ಒನ್ ಚೆಕ್ ಮಾಡೋಣ. ಓಕೆ, ಥರ್ಡ್ ಒನ್ ಏನು ಚೆಕ್ ಮಾಡಬೇಕಂದಪ್ಪ ನಾನು? ಟ್ರಾನ್ಸ್ಟಿವ್ ಅನ್ನೋದನ್ನ ಚೆಕ್ ಮಾಡಬೇಕು. ಓಕೆ, ಟ್ರಾನ್ಸ್ಟಿವ್ನ ಚೆಕ್ ಮಾಡೋಣ. ಟ್ರಾನ್ಸ್ಟಿವ್ ಏನು? ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, ಇಲ್ಲಿ ತುಂಬ ಈಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ರು ಒಂದು ಸ್ವಲ್ಪ. ಏನು ತುಂಬ ಇಂಪಾರ್ಟೆಂಟ್ ಮಾಡ್ರು. ಏನು? 1, 6 ಇದೆಯಪ್ಪ. 6ಇಂದ ಸ್ಟಾರ್ಟ್ ಆಗಂತ ಯಾವ ಆರ್ಡರ್ಡ್ ಪೇರ್ ಇದಾವ? ಈ ರಿಲೇಷನಲ್ಲಿ ನೋಡ್ಬೇಕು ನೀವು. 6ಇಂದ ಸ್ಟಾರ್ಟ್ ಆಗೋಂಥ ಯಾವ್ದಾದ್ರು ಆರ್ಡರ್ಡ್ ಪೇರ್ ಇದೆಯಾ? ಇಲ್ಲ ಅಂದರೆ ನಮ್ಮ ಟ್ರಾನ್ಸ್ಟಿವ್ ಅಲ್ಲಿ 2 ಕಂಡೀಷನ್ಸ್ ಇದೆ. ಆ 2 ಕಂಡೀಷನ್ನಲ್ಲಿ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿಲ್ಲ. ಅಂದರೆ ಏನು? 1, 6 ಎ, ಬಿ ಇದೆ, ಬಿ, ಸಿ ಇಲ್ಲ. ಓಕೆನಾ? ಎ, ಬಿ ಇದ್ದು ಬಿ, ಸಿ ಇಲ್ಲ ಅಂದರೆ ಅಕಾರ್ಡಿಂಗ್ ಟು ಸೆಕೆಂಡ್ ಕಂಡೀಷನ್. ಅವಾಗ ಅದನ್ನೇನಂತ ಹೇಳ್ತೀವಿ ನಾವು? ಟ್ರಾನ್ಸ್ಟಿವ್ ಅಂತ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟು. ಏನು? ಎ, ಬಿ ಇದೆ ಬಟ್ ಬಿ, 6 ಇಲ್ಲ. ಸೊ ಅಕಾರ್ಡಿಂಗ್ ಟು ಸೆಕೆಂಡ್ ಕಂಡೀಷನ್ ಇಟ್ ಈಸ್ ಟ್ರಾನ್ಸ್ಟಿವ್. ಓಕೆನಾ? ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ 2, 7 ಇದೆ. 7ಇಂದ ಸ್ಟಾರ್ಟ್ ಆಗಂತ ಯಾವ ಆರ್ಡರ್ಡ್ ಪೇರು ಇಲ್ಲ. ದೇರ್ಫೋರ್ ಇಟ್ ಈಸ್ ಟ್ರಾನ್ಸ್ಟಿವ್ ಅಕಾರ್ಡಿಂಗ್ ಟು ಸೆಕೆಂಡ್ ಕಂಡೀಷನ್. 3, 8 ಇದೆ. 8ಇಂದ ಸ್ಟಾರ್ಟ್ ಆಗಂತ ಯಾವ ಆರ್ಡರ್ಡ್ ಪೇರು ಇಲ್ಲ. ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ ಅಂದರೆ, ಸಿಂಪಲ್ ಕೊಂಡ್ರೆ ಇಲ್ಲಿ ಬರೀತೀನಿ ನೋಡಿ. ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ ಅಂತಂದರೆ, ಇಫ್ ಎ, ಬಿ ಈಸ್ ಬಿಲಾಂಗ್ಸ್ ಟು ಆರ್, ಓಕೆ, ಬಟ್ ಬಿ, ಸಿ ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ, ಫಾರ್ ಆಲ್ ಎ, ಬಿ, ಸಿ ಬಿಲಾಂಗ್ಸ್ ಟು ದ ಗಿವನ್ ಸೆಟ್ ಎ. ಅಂದರೆ ಅವಾಗಲೂ ಏನಾಗುತ್ತೆ? ಇಟ್ ಈಸ್ ಎನ್ ಟ್ರಾನ್ಸ್ಟಿವ್ ಆಗುತ್ತೆ. ಅಂದರೆ ಏನಾಗುತ್ತೆ? ಇವಾಗ ನಾವೇನು ಮಾಡಬೇಕು? ಎಲ್ಲ ಎಲಿಮೆಂಟ್ಸ್ನು ಬರೀಬೇಕು. ನಾಟ್ ನೆಸರಿ ಎಲ್ಲ ಎಲಿಮೆಂಟ್ ಬರೆಯೋದು ಬೇಕಿಲ್ಲ. ಅದನ್ನು ನಾನು ಏನು ಮಾಡ್ತೀನಿ? ಡೆಫಿನೇಷನ್ಸ್ ಬರೆಯೋಣ. ಓಕೆನಾ? ವಿಲ್ ರೈಟ್ ಡೌನ್ ದಟ್ ಈಸ್ ಡೆಫಿನೇಷನ್.
ಏನು ಹೇಳುತ್ತೆ ಟ್ರಾನ್ಸಿಟಿವ್ ಅಂದ್ರೇನು ಲೆಟ್ ಓಕೆ ಟ್ರಾನ್ಸಿಟಿವಲ್ ಇಲ್ಲಿ ಏನು ಹೇಳುತ್ತೆ ಲೆಟ್ A comma B belongs to R but B comma C does not belongs to R comma for all A B C is belongs to A. Therefore by second condition of transitive R is transitive. Therefore R is transitive. Tumba important ಕಂಡ್ರೋ ಓಕೆನಾ ಆರ್ ಈಸ್ ಟ್ರಾನ್ಸಿಟಿವ್. ಮೈನಾಗಿ ನೀವು ಮರೆಯುವಂಥದ್ದೇ ಯೂಸಲಿ ಸ್ಟೂಡೆಂಟ್ಸ್ ಮರ್ತೋಗೋಂಥ ಕಾನ್ಸೆಪ್ಟ್ಸೇ ಇಲ್ಲೇ ಕಂಡ್ರು. ಅಂದರೆ ಏನು ಟ್ರಾನ್ಸಿಟಿವಲ್ಲಿ 2 ಕಂಡೀಷನ್ ಬರುತ್ತೆ. ಎ ಕಮ್ಮ ಬಿ ಇರಬೇಕು, ಬಿ ಕಮ್ಮ ಸಿ ಇರಬೇಕು. ನಮಗೆ ಈ ಪ್ರಾಬ್ಲಮಲ್ಲಿ ಏನಿದೆ ಎ ಕಮ್ಮ ಬಿ ಇದೆ, ಬಿ ಕಮ್ಮ ಸಿ ಇಲ್ಲ. ಹಾಗಾಗಿ ನಮಗೆ ಅಕಾರ್ಡಿಂಗ್ ಟು ಸೆಕೆಂಡ್ ಕಂಡೀಷನ್ ಇಟ್ ಈಸ್ ಟ್ರಾನ್ಸಿಟಿವ್. ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಆ್ಯಂಡ್ ನಾಟ್ ರಿಫ್ಲೆಕ್ಸಿವ್ ಬಟ್ ಇಟ್ ಈಸ್ ಟ್ರಾನ್ಸಿಟಿವ್. ಇದು ತುಂಬ ಇಂಪಾರ್ಟೆಂಟ್. ಓಕೆನಾ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು? Let the relation R in the set A equals to 1, 2, 3, 4, 5, 6. R is equals to x comma y such that y is divisible by x. Y is divisible by x. Then show that it is an reflexive ಅಥವಾ check verify that one. It is an reflexive, symmetric and transitive. One by one ಚೆಕ್ ಮಾಡ್ಕೊಂತ ಹೋಗೋಣ. ಸೆಟ್ ಕೊಟ್ಟಿದ್ದಾನೆ ಆ್ಯಂಡ್ ಇದು ಚೆಕ್ ಮಾಡ್ಕೊಂತ ಹೋಗೋಣ. ಇಲ್ಲಿ ಅಬ್ಸರ್ವ್ ಮಾಡೋಣ. ಓಕೆನಾ, ದಟ್ ಇಸ್ ಟೇಕ್ ದಟ್ ಒನ್ ಇಸ್. ಸೊ ಇಲ್ಲಿ ಸೆಟ್ ಏನು ಕೊಟ್ಟಿದ್ದಾನಪ್ಪ? ಎ ಈಕ್ವಲ್ಸ್ ಟು 1, 2, 3, 4, 5, 6 ಕೊಟ್ಟಿದ್ದಾನೆ. ಓಕೆ, ಎ ಈಸ್ ಈಕ್ವಲ್ಸ್ ಟು 1, 2, 3, 4, 5, 6 ಕೊಟ್ಟಿದ್ದಾನೆ. ಓಕೆನಾ, 1, 2, 3, 4, 5, 6 ಆ್ಯಂಡ್ ವೈ ಈಸ್ ಡಿವಿಸಬಲ್ ಬೈ ಎಕ್ಸ್. ಅಂದರೆ ಏನು? ವೈ ಈಸ್ ಡಿವಿಸಬಲ್ ಬೈ ಎಕ್ಸ್. ಫಾರ್ ಎಕ್ಸಾಂಪಲ್ ಈ ಥರ ಬರ್ದೆ ಅನ್ಕೊಳ್ಳು, 1, 1 ಇದೇನಾಗುತ್ತೆ? ಇದು ಎಕ್ಸ್, ಇದು ವೈ. ಓಕೆ, 1 ಈಸ್ ಡಿವಿಸಬಲ್ ಬೈ 1 ಅಲ್ವಾ? ಅಂದರೆ ಏನು? ವೈ ಡಿವೈಡ್ಸ್ ಎಕ್ಸ್. ಅಂದರೆ ವೈ ಅನ್ನೋದು ಎಕ್ಸಿಂದ ಎಕ್ಸಾಕ್ಟಾಗಿ ಡಿವೈಡ್ ಆಗಬೇಕು. ನಮಗೆ ರಿಮೈಂಡರ್ ಏನು ಬರಬೇಕು? 0 ಬರಬೇಕು. ಆವಾಗ ಅದನ್ನೇನಂತ ಹೇಳ್ತೀವಿ? ವೈ ಈಸ್ ಡಿವಿಸಬಲ್ ಬೈ ಎಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ 1, 2 ಅಂತ ಬರದೆ. 2 ಈಸ್ ಡಿವಿಸಬಲ್ ಬೈ 1 ಅಲ್ವಾ? 2 by 1 ಅಂದರೆ 1 1s 1 2s. ಸೊ ರಿಮೈಂಡರ್ ಏನು ಬರುತ್ತೆ? 0 ಬರುತ್ತೆ. ಓಕೆನಾ, ಸಿಮಿಲರ್ಲಿ ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ಲೆಟ್ ಅಸ್ ಟೇಕ್ 2, 3 ಅಂತ ತಗೊಳ್ಳಿ, ಒಂದು ಆಡೆಡ್ ಪೇರ್. ಅವಾಗ ಏನಾಗುತ್ತೆ? 2 ಡಸ್ ನಾಟ್ ಡಿವೈಡ್ಸ್ 3. ಆವಾಗ ನಮಗೇನಂತೆ 2, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆನಾ, ಇದು ತುಂಬಾ ಇಂಪಾರ್ಟೆಂಟು. ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಎಲಿಮೆಂಟ್ಸ್ ಜಾಸ್ತಿ ಬರುತ್ತೆ. ರೋಸ್ಟರ್ ಫಾರ್ಮಲ್ಲಿ ಬರೆಯೋಕ್ಕೆ ತುಂಬ ಎಲಿಮೆಂಟ್ಸ್ ಬರುತ್ತೆ. ಹಾಗಾಗಿ ನಾನು ರೋಸ್ಟರ್ ಫಾರ್ಮಲ್ಲಿ ಏನು ಬರೆಯೋಕ್ಕೆ ಹೋಗಲ್ಲ. ನಾನೇನು ಮಾಡ್ತೀನಿ ಅಂತಂದರೆ, ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ, ಡೈರೆಕ್ಟಾಗಿ ಜನರಲ್ ಫಾರ್ಮಲ್ಲಿ ಬರಿತಾ ಹೋಗ್ತೀನಿ. ನಮಗೇನು ಅಂತಂದರೆ, ಈಗ ಈ ಪ್ರಾಬ್ಲಮ್ಸ್ ಕೇಳಿದ್ರೆ 3 marks, ಅದನ್ನ ರೋಸ್ಟರ್ ಫಾರ್ಮಲ್ಲಿ ಬರ್ಕೊಂಡು ಎಲ್ಲನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ? ಜನರಲೈಸ್ ಮಾಡ್ಕೊತ ಹೋಗ್ತೀನಿ. ಸೊ ನಾನು ಇಲ್ಲಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಓಕೆನಾ, ಓಕೆ, ಅಬ್ಸರ್ವ್ ಹಿಯರ್. ಇಲ್ಲಿ ನೋಡಿ, ಎಲ್ಲ ಎಲಿಮೆಂಟ್ಸ್, ಓಕೆ, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್, ಓಕೆ, ದೇ ಆರ್ ಸೆಲ್ಫ್ ಲವ್. ಅಂದರೆ ಏನು? ಫಾರ್ ಎಕ್ಸಾಂಪಲ್ 1, 1 ಬರ್ಕೊಂಡೆ. 1 ಈಸ್ ಡಿವೈಡ್ಸ್ 1 ಅಲ್ವಾ? 1 ಡಿವೈಡ್ಸ್ 1. 1 ಈಸ್ ಡಿವಿಸಬಲ್ ಬೈ ಎಕ್ಸ್. ಅಂದರೆ 1 ಈಸ್ ಡಿವಿಸಬಲ್ ಬೈ 1 ಅಲ್ವಾ? ಸಿಮಿಲರ್ಲಿ 2 ಈಸ್ ಡಿವಿಸಬಲ್ ಬೈ 2 ಅಲ್ವಾ? 2 ಈಸ್ ಡಿವಿಸಬಲ್ ಬೈ 2 ಅಲ್ವಾ? ಸಿಮಿಲರ್ಲಿ 3, 3 ಬರುತ್ತೆ. 3 ಈಸ್ ಡಿವಿಸಬಲ್ ಬೈ 3 ಅಲ್ವಾ? ಸಿಮಿಲರ್ಲಿ ಸೋ ಆನ್. ಲಾಸ್ಟ್ ಎಲಿಮೆಂಟ್ ಏನಿದೆ? 6 ಇದೆ. 6 ಈಸ್ ಆಲ್ಸೋ ಡಿವಿಸಬಲ್ ಬೈ 6 ಈಸ್ ಆಲ್ಸೋ ಡಿವಿಸಬಲ್ ಬೈ 6 ಅಲ್ವಾ? ಅಂದ್ರೆ ನೋಡಿ, ಇಲ್ಲೇನಿದೆ? 1, 2, 3, 4, 5, 6 ಇದೆ. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ಆರ್ ಡಿವಿಸಬಲ್ ಬೈ ಇಟ್ ಸೆಲ್ಫ್ ಅಲ್ವಾ? ಅಂದರೆ ಎಲ್ಲ ಸೆಲ್ಫ್ ಲವ್ ಮಾಡ್ತಾ ಇದೆ ಅಲ್ವಾ? ಎಲ್ಲನೂ ಸೆಲ್ಫ್ ಲವ್ ಮಾಡ್ತಾ ಇದೆ ಅಂತಂದರೆ ಇವಾಗ ಇದೇನಾಗುತ್ತೆ? ನಮಗೆ ರಿಫ್ಲೆಕ್ಸಿವ್ ಆಗುತ್ತೆ. ಅದನ್ನೇ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ನಾನು ಏನು? ಆರ್ ಈಸ್ ರಿಫ್ಲೆಕ್ಸಿವ್ ಅನ್ನೋದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ರಿಲೇಷನ್ ಏನು ಕೊಟ್ಟನಪ್ಪ? ಆರ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ವೈ ಈಸ್ ಡಿವಿಸಬಲ್ ಬೈ ಎಕ್ಸ್. ವೈ ಈಸ್ ಡಿವಿಸಬಲ್ ಬೈ ಎಕ್ಸ್. ಓಕೆನಾ, ಇಲ್ಲಿ ನಾನು 1 by 1 ಚೆಕ್ ಮಾಡ್ಕೊಂಡವನು. ಫಸ್ಟ್ ಒನ್ ಐ ಆಮ್ ಗೋಯಿಂಗ್ ಟು ಚೆಕ್ ದಟ್ ಒನ್ ಆಸ್ ರಿಫ್ಲೆಕ್ಸಿವ್. ಓಕೆನಾ, ರಿಫ್ಲೆಕ್ಸಿವ್ನ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಅಂದರೆ ಏನು? ಜನರಲ್ ಆಗಿ ಬರಿತೀನಿ ಕೊಡ್ರು. ಯಾಕೆ ಅಂತಂದರೆ ಎವ್ರಿ ಎಲಿಮೆಂಟ್ ಈಸ್ ಸೆಲ್ಫ್ ರಿಲೇಟೆಡ್, ಎಲ್ಲನೂ ಸೆಲ್ಫ್ ಲವ್ ಮಾಡುತ್ತೆ. ಅಂದರೆ ಆ ನಂಬರಿಂದನೇ ಡಿವೈಡ್ ಆಗುತ್ತೆ, ರಿಮೈಂಡರ್ 0 ಬರುತ್ತೆ. ಹಾಗಾಗಿ ಇಲ್ಲೇನಾಗುತ್ತೆ? ಈ ರಿಲೇಷನಲ್ಲಿ 1, 1 ಬರುತ್ತೆ, 2, 2 ಬರುತ್ತೆ, ಸಿಮಿಲರ್ಲಿ ಸೋ ಆನ್ 6, 6 ಬರುತ್ತೆ. ಅದನ್ನೇ ನಾನು ಇಲ್ಲಿ ಬರಿತೀನಿ. ಏನು? ಜನರಲ್ ಆಗಿ ಬರಿತೀನಿ. ಒಂದು ಎಲಿಮೆಂಟ್ ತೊಗೊತೀನಿ. ಲೆಟ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಸೆಟ್ ಎ ಅದು 1, 2. ಈ ಎ ಅನ್ನೋದು ಈ ಸೆಟ್ಟಲ್ಲಿ ಇರೋಂಥ ಎಲ್ಲ ಎಲಿಮೆಂಟ್ಸು ರೆಪ್ರೆಸೆಂಟ್ ಮಾಡುತ್ತೆ. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕ್ಲಾಸಲ್ಲಿ ಇರುತ್ತಪ್ಪ, ಕ್ಲಾಸಲ್ಲಿ ಒಂದು 60 ಜನ ಮಕ್ಕಳಿದ್ದಾರೆ ಅಂತಂದರೆ ಅದರಲ್ಲಿ ಒಬ್ಬನ ಮಾತ್ರನೇ ಸಿಯರ್ ಮಾಡ್ತಾರೆ.
ಈಗ ಪ್ರಿನ್ಸಿಪಲ್ ಬಂದ್ಬಿಟ್ಟು ಎಲ್ಲ ರೂಮ್ಗೂ ಏನು ಮಾಡ್ಬೇಕು, ಏನು ಒಂದು ನ್ಯೂಸ್ನ ಏನಾರು ಹೇಳಬೇಕು ಅಂತಾರೆ ಎಲ್ಲ ರೂಮಿಗೆ ಬಂದು ಹೇಳೋಕ್ಕಾಗಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಎಲ್ಲ ಕ್ಲಾಸ್ಗಳು ಸಿ ಆರ್ನ ಕರೆದ್ಬಿಟ್ಟು ನಾವೇನು ಮಾಡ್ತಾರೆ, ಅವಾಗ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾರೆ. ಸಿ ಆರ್ಗೆ ಹೇಳಿದ್ರೆ ಸಿ ಆರ್ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾರೆ. ಇಲ್ಲೂ ಅಷ್ಟೇ, ಈ ಎ ಅನ್ನೋದು ಹೆಂಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಸಿ ಆರ್. ಎ ರೆಪ್ರೆಸೆಂಟ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎ. ಸೆಟ್ ಎನಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಈ ಸಿಂಗಲ್ ಎ ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನು ನಾವು ಜನರಲೈಸ್ ಮಾಡ್ತೀವಿ. ಏನು, ಲೆಟ್ ಎ ಬಿಲಾಂಗ್ಸ್ ಟು ಎ. ಓಕೆ, ದಿಸ್ ಇಂಪ್ಲೈಸ್ ದಟ್ ಇಲ್ಲೇನಾಗುತ್ತೆ, ಎ ಡಿವೈಡ್ಸ್ ಎ. ಎವ್ರಿ ಎಲಿಮೆಂಟ್ ಆಫ್ ದಟ್ ಸೆಟ್ ಎ ಈಸ್ ಡಿವೈಡೆಡ್ ಬೈ ಇಟ್ ಸೆಲ್ಫ್. ಎ ಡಿವೈಡ್ಸ್ ಎ. therefore ಎ ಕಮ ಎ ಈಸ್ ಬಿಲಾಂಗ್ಸ್ ಟು ಆರ್. ನೋಡ್ರಿ, ಇದು ತುಂಬಾನೇ ಇಂಪಾರ್ಟೆಂಟ್. ಅಥವಾ ನೀವು ಸೆಂಟೆನ್ಸ್ ಎಲ್ಲಾರು ಬರೀಬೋದು ಅಥವಾ ಈ ಥರನಾರು ಬರೀಬೋದು. ಓಕೆ, ಇಲ್ಲಿ ನೋಡಿ, ಎ ಈಸ್ ಡಿವಿಸಲ್ ಬೈ ಎ, 1 ಈಸ್ ಡಿವಿಸಲ್ ಬೈ 1, 2 ಈಸ್ ಡಿವಿಸಲ್ ಬೈ 2, ಸಿಮಿಲರ್ಲಿ 3 ಈಸ್ ಡಿವಿಸಲ್ ಬೈ 3, ಎವ್ರಿ ನಂಬರ್ ಈಸ್ ಡಿವಿಸಲ್ ಬೈ ಇಟ್ ಸೆಲ್ಫ್. ಅದನ್ನೇ ನಾವೇ ಇದು ಬರೀಬೇಕಂಡ್ರೆ ಇದು ತುಂಬಾನೇ ಇಂಪಾರ್ಟೆಂಟು. ಇದೇನಿದೆಯೋ ಇದು ತುಂಬ ಇಂಪಾರ್ಟೆಂಟ್. ಓಕೆನಾ, ಇದನ್ನು ಬರ್ದಾದ್ಮೇಲೆ ಇದು ಹೆಂಗೆ ಅಂತಂದರೆ, ಈ ರಿಲೇಷನ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ಗಳು ಹೆಂಗೆ ಅಂತಂದರೆ, ಈಗ ಗೇಟ್ ಹತ್ರ ಸೆಕ್ಯೂರಿಟಿ ಇರ್ತಾರೆ. ಸೆಕ್ಯೂರಿಟಿ ಏನು ಮಾಡ್ತಾರೆ, ಫಸ್ಟು ಐಡೆಂಟಿಟಿ ಚೆಕ್ ಮಾಡ್ತಾರೆ, ಐಡೆಂಟಿ ಕಾರ್ಡ್ನ ಚೆಕ್ ಮಾಡ್ತಾರೆ. ಐಡೆಂಟಿಟಿ ಕಾರ್ಡ್ ಕರೆಕ್ಟಾಗಿತ್ತು ಅಂದರೆ ಕಾಲೇಜ್ ಒಳಗೆ ಬಿಡ್ತಾರೆ. ನಾವು ಅಷ್ಟೇ ಇಲ್ಲಿ ಹೆಂಗೆ ಅಂತಂದರೆ, ಈ ರಿಲೇಷನ್ ಒಳಗಡೆ ಬರೀಬೇಕು ಅಂತಂದರೆ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಇದೊಂಥರ ಈ ರಿಲೇಷನ್ ಅನ್ನೋದು ಏನು ಅಂತ ಗೊತ್ತಾ, ಐಡೆಂಟಿಟಿ ಕಾರ್ಡ್ ಇದ್ದಂಗೆ. ಅಂದರೆ ನಾವು ಫಸ್ಟ್ ಏನು ಮಾಡಬೇಕು, ಸೆಕ್ಯೂರಿಟಿಗೆ ಐಡೆಂಟಿಟಿ ಕಾರ್ಡ್ನ ತೋರಿಸ್ಬೇಕು. ಅವ್ನು ತೋರಿಸಿದ್ರೆ ಏನು ಮಾಡ್ತಾನೆ, ಕಾಲೇಜ್ ಒಳಗೆ ಬಿಡ್ತಾನೆ. ಅವಾಗೇನು ಎ ಕಮ ಎ ಇಸ್ ಬಿಲಾಂಗ್ಸ್ ಟು ಆರ್ ಅಂತ ಬರಿತೀವಿ. ಇದು ತುಂಬ ಇಂಪಾರ್ಟೆಂಟು. ಇದನ್ನು ಬರ್ದಾದ್ಮೇಲೆ ಇದನ್ನು ಬರೀಬೇಕು. ಇದನ್ನು ಬರೆದ್ಬಿಟ್ಟು ಇದನ್ನು ಬರೀತೀನಿ ಅಂದರೆ ತಪ್ಪಾಗುತ್ತೆ, ಲಾಜಿಕಲಿ ರಾಂಗ್ ಆಗ್ತಾ ಹೋಗುತ್ತೆ. ಅವಾಗ ನೀವು ಮಾರ್ಕ್ಸ್ನ ಕಳ್ಕೊತೀರ ನೀವು ಇಲ್ಲಿ. ಓಕೆನಾ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ರಿಫ್ಲೆಕ್ಸಿವ್ ಅರ್ಥ ಆಯ್ತು. ಈಗ ವಿಲ್ ಕಮ್ ಆನ್ ಟು ದ ಸಿಮಿಟ್ರಿಕ್ ಅಂದ್ರೆ ಅನ್ನೋದೇನದಕ್ಕೆ, ಇದು ಸಿಮಿಟ್ರಿಕ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಂತ ಹೋಗೋಣ. ಸಿಮಿಟ್ರಿಕ್ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಚೆಕ್ ಮಾಡ್ಕೊಂತ ಹೋಗೋಣ. ಓಕೆ, ಲೆಟ್ ಅಸ್ ಟೇಕ್ ದ ಒನ್ ಎಕ್ಸಾಂಪಲ್. ಏನು, ಲೆಟ್ ಅಸ್ ಟೇಕ್ ದಟ್ ಒನ್ ಇಸ್, ಲೆಟ್ ಅಸ್ ಟೇಕ್ 2,4 ಅಂತ ತಗೊಳ್ಳೋಣ. ಓಕೆ, 2,4 ತಗೊಂಡ್ರೆ ಏನಾಗುತ್ತಪ್ಪ, 4 ಈಸ್ ಡಿವಿಸಲ್ ಬೈ 2, ಕರೆಕ್ಟ್ ಅಲ್ವಾ? 4 ಈಸ್ ಡಿವಿಸಲ್ ಬೈ 2, 2 1s 2 2s. ಇದನ್ನು ರಿವರ್ಸ್ ಮಾಡಿದ್ರೆ ಏನಾಗುತ್ತಪ್ಪ, 4, 2 ಆಗುತ್ತೆ. ಸಿಮಿಟ್ರಿಕ್ ಅಂದ್ರೇನು, ಎ ಕಮ ಬಿ, ಬಿ ಕಮ ಸಿ. ಇಲ್ಲಿ ಅಬ್ಸರ್ವ್ ಮಾಡಿ, 2 ಈಸ್ ಡಿವಿಸಲ್ ಬೈ 4, ನೋ, 2 does not divisible by 4. 2 is not divisible by 4. ಯಾಕೆ ಹೇಳಿ, 4 2 ಇನ್ನ ಡಿವೈಡ್ ಮಾಡಲ್ಲ. ನಮಗೆ ಅವಾಗ ಏನು ಬರುತ್ತೆ, ರಿಮೈಂಡರ್ 0 ಬರಲ್ಲ. ಡೆಸಿಮಲ್ ಪಾಯಿಂಟಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ 4 ಡಸ್ ನಾಟ್ ಡಿವೈಡ್ಸ್ 2 ಅಂದರೆ ಏನಾಗುತ್ತೆ ನಮಗೆ, 2,4 ಬರುತ್ತೆ. ಬಟ್ 4,2 ಡಸ್ ನಾಟ್ ಡಿವೈಡ್, 4,2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಯಾಕೆ ಅಂತಂದರೆ 2 is not divisible by 4. 2 is not divisible by 4. ಬೇಕಾದ್ರೆ ನೀವು ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ 3,6. 6 is divisible by 3 3 1s 3 2s. ಬಟ್ 6,3 ತಗೊಂಡ್ರೆ 3 is not divisible by 6. ಯಾಕೆ, 3 is less than 6 ಆಗುತ್ತೆ. ನಮಗೆ ಆ ಮಲ್ಟಿಪ್ಲಿಕೇಶನ್ ಟೇಬಲಲ್ಲಿ ನಮಗೆ ಬರೋದೇ ಇಲ್ಲ. ಸೊ ಹಾಗಾಗಿ ಇಟ್ ಇಸ್ ನಾಟ್ divisible by 3. ಇವಾಗ ಏನಾಗುತ್ತೆ ಸರ್, ಇದನ್ನು ಜನರಲ್ ಆಗಿ ಬರೀಬೇಕಾ? ಜನರಲ್ ಆಗಿ ಬರೀಬಾರ್ದು. ಯಾವಾಗ ಇದು ಸಿಮಿಟ್ರಿಕ್ ಆಗಲ್ವೋ ಅವಾಗ ನಾವು ಜನರಲ್ ಆಗಿ ಬರೀಬಾರ್ದು. ಅವಾಗ ನಾವೇನು ಮಾಡಬೇಕು ಅಂತಂದರೆ ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಮೇನ್ ಕೇಳಿದ್ರೆ ನಮಗೆ ಎಕ್ಸಾಮ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾರೆ ಅದು ಆಗಲ್ಲ ಅಂತಂದರೆ ನಾವೇನು ಮಾಡಬೇಕು, ಕೌಂಟರ್ ಎಕ್ಸಾಂಪಲ್ ಇದನ್ನೇ ಕೊಡಿ. ಏನು, ಸಿರ್ ಇಲ್ಲಿ ಬರಿತಾ ಹೋಗ್ತೀನಿ ನಾನು, ಇದನ್ನೇ ಇಲ್ಲಿ ಇನ್ನೊಂದ್ಸಲ ಬರಿತೀನಿ ನಾನು. ಏನು, ಲೆಟ್ 1 2,4 ಏನು, let 2,4 is belongs to R. This implies that ಈಗ ನಾವೇನು ಮಾಡಬೇಕು, ಐ ಡಿ ಕಾರ್ಡ್ನ ತೋರಿಸ್ಬೇಕು. ಅಂದ್ರೆ ಏನು, ಇವು 2 ಮತ್ತು 4 ಮಧ್ಯೆ ಈ ರಿಲೇಷನ್ ಏನಿದೆ ಅನ್ನೋದು ಚೆಕ್ ಮಾಡಬೇಕು. ನೋಡ್ರು, ನೆನ್ಪಿಟ್ಕೊಂಡ್ರಿ, ಸಿಮಿಟ್ರಿಕ್ ಚೆಕ್ ಮಾಡಬೇಕು ಅಂತಂದರೆ ನಾನು ಏನು ಆರ್ಡರ್ಡ್ ಪೇರ್ನ ತೊಗೊತೀನೋ ಆ ಆರ್ಡರ್ಡ್ ಪೇರು ಫಸ್ಟ್ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಅಂಥ ಆರ್ಡರ್ಡ್ ಪೇರ್ನೇ ಫಸ್ಟ್ ತೊಗೋಬೇಕು. ಆಮೇಲೆ ಏನು ಮಾಡಬೇಕು, ಅವೆರಡು ರಿವರ್ಸ್ ಮಾಡಿಬಿಟ್ಟು ಚೆಕ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ನೋಡ್ರು. ಓಕೆನಾ, so 2,4 belongs to R. Then what is the relation between 2 and 4? 4 is divisible by 2. 4 is divisible by 2. Okay na, 2 1s 2 2s 4. Okay, and this implies that ಇದನ್ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ರಿವರ್ಸ್ ಅಂದ್ರೆ ಏನು, ಓಕೆ, ಏನು, 2 is not divisible by 4. 2 is not divisible by 4. Therefore 4,2 is does not belongs to R, comma, for all
2, 4 is belongs to set A. ಇಲ್ಲಿ ನೆನ್ಪಿಟ್ಕೊಂಡ್ರೆ ರೀ, ಆರ್ಡರ್ಡ್ ಪೇರ್ ಬರಿಬೇಕಾದ್ರೆ ಅದು ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಎಲಿಮೆಂಟ್ಸ್ ಬರಿಬೇಕಾದ್ರೆ ಅದನ್ನು 2, 4 ಬಿಲಾಂಗ್ಸ್ ಟು ಸೆಟ್ ಆಗಿರುತ್ತೆ. ಇಲ್ಲೇನಾದ್ರೂ ಆರ್ಡರ್ಡ್ ಪೇರ್ ಬರೆದ್ರೆ ಅಂದರೆ ತಪ್ಪಾಗುತ್ತೆ. ಯಾಕೆ? ಸೆಟ್ ಏನಲ್ಲಿ ಆರ್ಡರ್ಡ್ ಪೇರ್ ಇರಲ್ಲ, ಎಲಿಮೆಂಟ್ಸ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಆರ್ಡರ್ಡ್ ಪೇರು ಎಲಿಮೆಂಟ್ಸ್ ಬರಿಬೇಕಾದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರು. ಓಕೆನಾ? ಸೊ 2 ಡಸ್ ನಾಟ್ ಡಿವಿಸಬಲ್ ಬೈ 4, ಫಸ್ಟ್ ಐ ಡಿ ಕಾರ್ಡು, ಆಮೇಲೆ ಆ ಐ ಡಿ ಕಾರ್ಡ್ ಸ್ಯಾಟಿಸ್ಫೈ ಮಾಡ್ತಾ ತಗೊಂಡೋಗ್ಬಿಟ್ಟು ರಿಲೇಷನ್ ಒಳಗೆ ಬರಿತೀವಿ. ಇಲ್ಲ ಅಂದರೆ ಇಲ್ಲ, ಕಾಲೇಜ್ ಒಳಗೆ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ. ಸೊ ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಚೆಕ್ ದಟ್ ಒನ್ ಮೋರ್. ಏನು? ಟ್ರಾನ್ಸ್ಟಿವ್ ಚೆಕ್ ಮಾಡೋಣ. ಓಕೆ, ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಓಕೆ, ಲೆಟ್ ಅಸ್ ಟೇಕ್ ದ ಟ್ರಾನ್ಸ್ಟಿವ್. ಟ್ರಾನ್ಸ್ಟಿವ್ ಅಂತಂದ್ರೆ ಏನು? ಎ ಕಾಮ ಬಿ ಇರಬೇಕು, ಬಿ ಕಾಮ ಸಿ ಇರಬೇಕು, ಮತ್ತೆ ಸಿ ಕಾಮ ಎ ಕಾಮ ಸಿ ಇರಬೇಕು. ಫಾರ್ ಎಕ್ಸಾಂಪಲ್, ಇನ್ನು ಫಸ್ಟ್ ನಾನು ಎಕ್ಸಾಂಪಲ್ಸ್ ತೊಗೊಂಡು ಹೇಳ್ತಾ ಹೋಗ್ತೀನಿ ನಾನು, ಆಮೇಲೆ ಅದನ್ನು ಜನರಲ್ ಆಗಿ ಬರಿತಾ ಹೋಗೋಣ. ಓಕೆ, ಲೆಟ್ ಅಸ್ ಟೇಕ್ 2, 4. 2, 4 ಅಂತಂದರೆ ನನಗಿಲ್ಲಿ ಬರಲ್ಲ. ಓಕೆ, ಯಾಕಂದರೆ 4 ಇಂದ ಯಾವುದೂ ಇಲ್ಲ. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ತೊಗೊಳ್ಬೋದು ನೀವೇನು. ಲೆಟ್ ಅಸ್ ಟೇಕ್ 1, 2 is belongs to R. ಅಂದರೆ 2 is divisible by 1. Next 2, 4 is belongs to R. ಏನು? 4 is divisible by 2. This implies that 1, 4 is also belongs to R. ಯಾಕೆ? 4 is divisible by 1. ಇದನ್ನು ತಗೋಬಹುದು. Let us take that one as 1, 3, 3, 6 ಇದೆಯಾ? 3 is divisible by 1, 6 is divisible by 3, and 1, 6, 6 is also divisible by 3. 6 is also divisible by 3. ಸೊ ಇಲ್ಲಿ ಎಲ್ಲನೂ ಸ್ಯಾಟಿಸ್ಫೈ ಆಗುತ್ತೆ ಕೊಂಡ್ರೆ ನೀವು ಏನೇ ತೊಗೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಏನು? 1, 1 ತೊಗೊತೀನಿ, 1, 2 ತೊಗೊತೀನಿ ಅಂತಂದರೆ 1, 2 ಎ ಬಿ ಬಿ ಸಿ, ಎ ಸಿ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಅಂದರೆ ನೀವೇನೇ ತೊಗೊಂಡ್ರು ಇಟ್ ಸ್ಯಾಟಿಸ್ಫೈ ದಟ್ ಒನ್ ಟ್ರಾನ್ಸ್ಟಿವ್. ಓಕೆ, ಎ ಕಾಮ ಬಿ ತೊಗೊಂಡು ಬಿ ಕಾಮ ಸಿ ತೊಗೊಂಡ್ರೆ ಕಂಪಲ್ಸರಿ ಎ ಕಾಮ ಸಿ ಸ್ಯಾಟಿಸ್ಫೈ ಮಾಡುತ್ತೆ. ಅಂದರೆ ಎಲ್ಲ ಎಲಿಮೆಂಟ್ಸ್ ಸ್ಯಾಟಿಸ್ಫೈ ಮಾಡೋದಂದ್ರೆ ನಾವೇನು ಮಾಡೋಣ? ವಿಲ್ ರೈಟ್ ಆನ್ ದಿಸ್ ಒನ್ ಆ್ಯಸ್. ಓಕೆ, ಸೊ ನಾವೇನು ಮಾಡೋಣ? ವಿಲ್ ಚೆಕ್ ದಟ್ ಒನ್ ಆ್ಯಸ್ ಟ್ರಾನ್ಸ್ಟಿವ್ ಚೆಕ್ ಮಾಡೋಕ್ಕಂತ ಹೋಗೋಣ. ಓಕೆ, ಟ್ರಾನ್ಸ್ಟಿವಲ್ಲಿ ಏನಾಗುತ್ತೆ? ಎಲ್ಲ ಎಲಿಮೆಂಟ್ಸ್ ಸ್ಯಾಟಿಸ್ಫೈ ಆಗೋದ್ರಿಂದ ನಾವೇನು ಮಾಡೋಣ? ಈಗ ಅದನ್ನು ಜನರಲೈಸ್ ಮಾಡ್ಕೊಂಡು ಬರಿತಾ ಹೋಗೋಣ. ಇಲ್ಲಿ ಜನರಲೈಸ್ ಮಾಡಿ ಬರೆಯೋದು ತುಂಬ ಇಂಪಾರ್ಟೆಂಟ್. ಓಕೆ, ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಬಿಡಿ. ಜನರಲೈಸ್ ಆಗಿ ಬರಿತಾ ಹೋಗ್ತೀನಿ. ಏನು ಮಾಡಬೇಕು? ಲೆಟ್. ಓಕೆ, ಅಥವಾ ಇಫ್ ಎ ಕಾಮ ಬಿ ಈಸ್ ಬಿಲಾಂಗ್ಸ್ ಟು ಆರ್, ದಿಸ್ ಇಂಪ್ಲೈಸ್ ದಟ್. ಇಲ್ಲಿ ಇಫ್ ಬೇಡ. ಓಕೆನಾ? ಸೊ ಲೀವ್ ದಟ್ ಒನ್ ಇಸ್ ಇಫ್. ಓಕೆ, ಲೆಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್. ಏನು? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ? ಬಿ ಈಸ್ ಡಿವಿಸಲ್ ಬೈ ಎ. ನೆಕ್ಸ್ಟ್ and b comma c is belongs to R. What is the relation between b and c? Okay, that is c is divisible by b. This implies that b divides a, c divides b ಅಂತಂದ್ರೆ compulsory c divides a. Okay, this implies that therefore a comma c is belongs to R for all a b c is belongs to set A, is belongs to set A. ಇಸ್ ಬಿಲಾಂಗ್ಸ್ ಟು ಸೆಟ್ ಎ. ಇದು ತುಂಬ ಇಂಪಾರ್ಟೆಂಟ್ ಕಂಡ್ರು. ಒಂದು ಆರ್ಡರ್ಡ್ ಪೇರ್ ಬರೆದಾದ್ಮೇಲೆ ಆ ರಿಲೇಷನ್ ಬರೀಬೇಕು. ಆರ್ಡರ್ಡ್ ಪೇರು ರಿಲೇಷನ್ನು. ಥರ್ಡ್ ಆರ್ಡರ್ಡ್ ಪೇರ್ ಬರೀಬೇಕಾದ್ರೆ ಯಾಕೆ ಹೇಳಿ? ಇವೆರಡೂ ರಿಲೇಷನ್ಸಲ್ಲಿ ಇರ್ತಾವೆ ಆಲ್ರೆಡಿ. ನಾವೇನು ಮಾಡಬೇಕು? ಎ ಕಾಮ ಸಿನ ಚೆಕ್ ಮಾಡಬೇಕು. ಎ ಕಾಮ ಸಿನ ಡೈರೆಕ್ಟಾಗಿ ಬಿಲಾಂಗ್ಸ್ ಟು ಆರ್ ಅಂತ ಬರೆಯೋಕ್ಕೆ ಬರಲ್ಲ. ಫಸ್ಟ್ ಐ ಡಿ ಕಾರ್ಡ್ ತೋರಿಸ್ಬೇಕು. ಅಂದರೆ ಏನು? ಎ ಮತ್ತು ಸಿ ಮಧ್ಯೆ ರಿಲೇಷನ್ ಏನಿರುತ್ತೆ ಅದನ್ನು ಬರೀಬೇಕು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸರ್ ನಾನು ಪರ್ಟಿಕ್ಯುಲರ್ ಆಗಿ ಬರಿಬೋದಾ? ಏನು? 1 divides 2, 2 divides 1, ಆಮೇಲೆ 1, 2, 2, 4 ಅಂತ ಬರೆದ್ಬಿಟ್ಟು 1, 4 is also belongs to 1 ಪರ್ಟಿಕ್ಯುಲರ್ ಬರಿಬೋದಾ? ಬರಿಬೋದು. ಬಟ್ ಹಂಗೆ ಟ್ರಾನ್ಸ್ಟಿವ್ ಅಂತ ಪ್ರೂವ್ ಆಗ್ತಿದೆ ಅಂತಂದ್ರೆ ನೀವು ಪರ್ಟಿಕ್ಯುಲರ್ ಬರೀತೀನಿ ಅಂದರೆ ಎಲ್ಲ ಎಲಿಮೆಂಟ್ಸ್ಗೂ ಬರೀಬೇಕಾಗುತ್ತೆ. 1-2 ಎಲಿಮೆಂಟ್ಸ್ಗೆ ಬರೆದ್ರೆ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? ಜನರಲೈಸ್ ಮಾಡ್ತಾ ಹೋಗ್ತೀವಿ ನಾವು. ಸೊ ದೇರ್ ಫೋರ್ ಆರ್ ಈಸ್ ಟ್ರಾನ್ಸ್ಟಿವ್. ನಮಗೆ ಇಲ್ಲಿ ಆರ್ ಏನಾಯಿತು? ಟ್ರಾನ್ಸ್ಟಿವ್ ಆಯಿತು. ಓಕೆನಾ? ದೇರ್ ಫೋರ್ ಆರ್ ಈಸ್ ಟ್ರಾನ್ಸ್ಟಿವ್ ಅಂದರೆ ಇಲ್ಲೇನಾಯ್ತು? ನಮಗೆ ರಿಫ್ಲೆಕ್ಸಿವ್ ಆಯಿತು. ಓಕೆ, ಇಲ್ಲಿ ಬರ್ಕೊಂಡ್ಬಿಡಿ. ಏನು? ಆರ್ ಈಸ್ ರಿಫ್ಲೆಕ್ಸಿವ್ ಆಯಿತು. ಓಕೆನಾ? ರಿಫ್ಲೆಕ್ಸಿವ್ ಆಯಿತು ನಮಗಿಲ್ಲಿ.
ಓಕೆ, ಇಟ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇದನ್ನು ನೆನ್ಪಿಟ್ಕೊಂಡ್ರೆ ಸಮ್ಟೈಮ್ಸ್ 1 ಮಾರ್ಕ್ಸ್ ಕೇಳ್ತಾನೆ ಕಂಡ್ರು, ಜಸ್ಟ್ ಈ ರಿಲೇಷನ್ ಕೊಟ್ಬಿಟ್ಟು ಆಪ್ಷನ್ಸಲ್ಲಿ ಕೊಡ್ತಾನೆ ಹೋಗ್ತಾನೆ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆ್ಯಂಡ್ ಈಕ್ವಿಲೆನ್ಸ್ ರಿಲೇಷನ್ಸ್ ಅಂತ ಕೊಡ್ತಾನೆ. ನಾವು ಚೆಕ್ ಮಾಡಬೇಕಾಗುತ್ತೆ. ಓಕೆನಾ, ನೆನ್ಪಿಟ್ಕೊಂಡ್ರಿ ಡಿವಿಸಬಲ್ ಯಾವಾಗಲೂ ಸಿಮೆಟ್ರಿಕ್ ಆಗಲ್ಲ. 1 ಮಾರ್ಕ್ಸ್ MCQ ಅಲ್ಲಿ ಯೂಶಲಿ ಕೇಳ್ತಾ ಇರ್ತಾನೆ ಡಿವಿಸಬಲ್ ಬೈ ಅಂತ. ಬರೀ ರಿಲೇಷನ್ ಕೊಡ್ತಾನೆ, ಸೆಟ್ ಕೊಟ್ಬಿಟ್ಟು ರಿಲೇಷನ್ ಕೊಟ್ಬಿಟ್ಟು ಚೆಕ್ ಮಾಡ್ಕೊತಾನೆ. ಓಕೆನಾ, ಸಿಂಪಲ್ ಏನು, ಲೆಟ್ ಆರ್ ಬಿ ದ ಲೆಟ್ ಎ ಬಿ ದ ಸೆಟ್ ಅಂಡ್ ಆರ್ ಬಿ ದಟ್ ಈಸ್ ಡಿವಿಸಬಲ್ ಬೈ ದ ರಿಲೇಷನ್ ಡಿವಿಸಬಲ್ ಬೈ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಆಪ್ಷನ್ಸಲ್ಲಿ ಕೊಡ್ತಾ ಹೋಗ್ತಾನೆ. ಸೊ ನೀವು ಚೆಕ್ ಮಾಡ್ಕೊಂಡ್ರಿ, ಇದು ಟ್ರಾನ್ಸಿಟಿವ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ, ಬಟ್ ಸಿಮೆಟ್ರಿಕ್ ಆಗಲ್ಲ. ಓಕೆ, ನೆನ್ಪಿಟ್ಕೊಂಡ್ರಿ. ಓಕೆ, ಇಷ್ಟು. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ, let relation R in the set of all integers defined by R is equals to x comma y such that x minus y is an integer. ಅಂದ್ರೆ ಏನು, ಎಕ್ಸ್ಗೂ ಮತ್ತು ವೈಗೂ ಏನು ರಿಲೇಷನ್ ಇದೆ ಅಂತಂದರೆ ಅವೆರಡೂ ನಂಬರ್ಸ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಬರೋಂಥ ಆನ್ಸರ್ ಏನಾಗಿರುತ್ತೆ, ಇಂಟೀಜರ್ಸ್ ಆಗುತ್ತೆ. ಹಂಗಂದ್ರೆ ಎಕ್ಸ್ ಆ್ಯಂಡ್ ವೈ ಎಲ್ಲಿಂದ ತೊಗೊತೀವಿ ಅಂತಂದರೆ ದೇ ಆರ್ ಟೇಕನ್ ಫ್ರಮ್ ಇಂಟೀಜರ್ಸ್ ಇಂದ ತೊಗೊತೀವಿ ನಾವು. ಓಕೆ, ಸೊ ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ದೇ ಹ್ಯಾವ್ ಟೇಕನ್ ಫ್ರಮ್ ದ ಇಂಟೀಜರ್ಸ್. ಅವೇನಾಗುತ್ತೆ, 2 ಇಂಟೀಜರ್ಸ್ನ ತೊಗೊಂಡು ಸಬ್ಟ್ರಾಕ್ಟ್ ಮಾಡಿದಾಗ ಬರೋಂಥ ಆನ್ಸರ್ಸ್ ಏನಾಗಿರ್ಬೇಕು, ನಮ್ಗೆ ಇಂಟೀಜರ್ಸ್ ಆಗಿರ್ಬೇಕು. ಅಂಥವನ್ನೆಲ್ಲ ನಾವೇನು ಮಾಡ್ತೀವಿ, ಆರಲ್ಲಿ ಬರಿತಾ ಹೋಗ್ತೀವಿ ನಾವು. ಈಗ ಚೆಕ್ ಮಾಡ್ಕೊಂತ ಹೋಗೋಣ. ಓಕೆನಾ, ವಿಲ್ ಚೆಕ್ ದಟ್ ಒನ್ ಇಸ್. ಇಲ್ಲಿ ಸೆಟ್ ಎ ಏನು ಕೊಟ್ಟಿದ್ದಾನಪ್ಪ, ಸೆಟ್ ಎ ಈಸ್ ಸೆಟ್ ಆಫ್ ಆಲ್ ಇಂಟೀಜರ್ಸ್. ಸೆಟ್ ಆಫ್ ಆಲ್ ಇಂಟೀಜರ್ಸ್. ಯಾಕೆ ನಾನು ಎಲ್ಲದನ್ನು ಅಬ್ಸರ್ವ್ ಮಾಡಿ, ಓಕೆನಾ, ಎಲ್ಲಾನು ಸೆಟ್ ಎ ಅಂತಲೇ ತೊಗೊತೀನಿ. ನಾನು ಸೆಟ್ ಎ ಅಂತಲೇ ತೊಗೊತೀನಿ. ನೀವು ಅದನ್ನು ಎಲ್ಲದಕ್ಕೂ ಹಂಗೆ ಫಿಕ್ಸ್ ಮಾಡ್ಕೊಂಬಿಡಿ. ಓಕೆನಾ, ಎಲಿಮೆಂಟ್ ಸೆಟ್ನ ಯಾವಾಗಲೂ ಎ ಅಂತಲೇ ತೊಗೊಳ್ಳಿ. ಅವ ಏನು ಕೊಡ್ತಾನೋ ಅದನ್ನು ಇನ್ನೊಂದ್ಸಲ ಬರ್ಬಿಡಿ ಅಷ್ಟೇ. ಓಕೆ, ಆರ್ ಏನು ಕೊಟ್ಟಾನೆ, ಆರ್ ಈಸ್ ಎನ್ ಎಕ್ಸ್ ಮೈನಸ್ ವೈ ಈಸ್ ಎನ್ ಇಂಟೀಜರ್. ಅದನ್ನು ಒಂದು ಬರ್ಕೊಂಬಿಡಿ ನಾವು. ಆರ್ ಏನು ಕೊಟ್ಟಾನೆ, ಎಕ್ಸ್ ಕಾಮ ವೈ ಸಸ್ ದ್ಯಾಟ್ ಎಕ್ಸ್ ಮೈನಸ್ ವೈ. ಅಂದರೆ ಯಾವುದೇ ಎರಡು ಇಂಟೀಜರ್ನ ತಗೊಂಡು ಸಬ್ಟ್ರಾಕ್ಟ್ ಮಾಡಿದಾಗ ಬರೋಂಥ ಆನ್ಸರ್ಸು ಇಂಟೀಜರ್ ಆಗಿತ್ತು ಅಂದರೆ ಅದನ್ನೇನು ಮಾಡ್ತೀವಿ ನಾವು, ರಿಲೇಷನ್ ಬರಿತೀವಿ. ಎಕ್ಸ್ ಮೈನಸ್ ವೈ ಈಸ್ ಆ್ಯನ್ ಇಂಟೀಜರ್, ಈಸ್ ಆ್ಯನ್ ಇಂಟೀಜರ್, ಈಸ್ ಆ್ಯನ್ ಇಂಟೀಜರ್. ಅದನ್ನೇ ಇನ್ನೊಂದ್ಸಲ ಬರ್ತಿದ್ದೀನಿ. ಓಕೆ, ವಿಲ್ ಚೆಕ್ ದಟ್ ಒನ್ ಬೈ ಒನ್. ಫಸ್ಟ್ ಒನ್ ಏನು ಮಾಡೋಣ, ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಅಂದ್ರೆ ಏನಪ್ಪ, ಇಂಟೀಜರ್ಸಲ್ಲಿ ಯಾವುದೋ ಒಂದು ಎಲಿಮೆಂಟ್ ತೊಗೊತೀವಿ, ಅವನೇನು ಮಾಡ್ತೀವಿ, ಸೆಲ್ಫ್ ರಿಲೇಟೆಡ್, ಸೆಲ್ಫ್ ಲವ್ ಮಾಡಬೇಕು. ಯಾವುದೋ ಒಂದು ಎಲಿಮೆಂಟ್ ತೊಗೊಂಡ್ರು, ಲೆಟ್ ಒನ್ ಈಸ್ ಬಿಲಾಂಗ್ಸ್ ಟು ಇಂಟೀಜರ್ ಅಲ್ವಾ, ಒನ್ ಟೀಜರ್. ಈಗ ಚೆಕ್ ಮಾಡ್ರು, 1,1 ಅಂದ್ರೇನು, 1 ಮೈನಸ್ 1 ಅಂದ್ರೇನು, 0 ಈಸ್ ಆಲ್ಸೋ ಎನ್ ಇಂಟೀಜರ್. ನೆಕ್ಸ್ಟ್ 2 ತೊಗೊಂಡ್ರೆ 2 ಮೈನಸ್ 2 ಈಸ್ ಎನ್ ಇಂಟೀಜರ್, 2 ಮೈನಸ್ 2 ಈಸ್ ಎನ್ ಇಂಟೀಜರ್ ಅಲ್ವಾ. ನೀವು ಯಾವುದೇ ಎಲಿಮೆಂಟ್ಸ್ ತೊಗೊಂಡ್ರು -2 ತೊಗೊಳ್ಳಿ, -2 ಆಫ್ -2 ಇದೇನು ಬರುತ್ತಪ್ಪ, -2 + 2 ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ 0 ಬರುತ್ತಾ. 0 ಈಸ್ ಆಲ್ಸೋ ಎನ್ ಇಂಟೀಜರ್, 0 ಈಸ್ ಆಲ್ಸೋ ಎನ್ ಇಂಟೀಜರ್. ಓಕೆ, 0 ಈಸ್ ಆಲ್ಸೋ ಎನ್ ಇಂಟೀಜರ್. ಓಕೆ, ಕರೆಕ್ಟ್ ಅಲ್ವಾ. ನೀವು ಯಾವುದೇ ಎಲಿಮೆಂಟ್ ತೊಗೊಂಡ್ರು, ಯಾವ್ದಾದ್ರು ಎಲಿಮೆಂಟ್ ತೊಗೊಳ್ಳಿ, -5 ತೊಗೊಳ್ಳಿ, -5 ಮೈನಸ್ ಆಫ್ -5. ಸೊ ನಮ್ಗೆ ಆನ್ಸರ್ ಏನು ಬರುತ್ತಪ್ಪ, 0 ಬರ್ತಾ ಹೋಗುತ್ತೆ. ಓಕೆನಾ, -5 ಮೈನಸ್ ಆಫ್ -5 ಅಂದರೆ ಸೆಲ್ಫ್ ರಿಲೇಟೆಡ್ ಅಂದ್ರೆ ಏನಪ್ಪ, -5 ಮೈನಸ್ ಇಂಟು ಮೈನಸ್ +5 ಆಲ್ವೇಸ್ ನಮ್ಗೆ ಏನು ಬರುತ್ತೋ 0. ಇಟ್ ಈಸ್ ಅನ್ ಇಂಟೀಜರ್ ಅಲ್ವಾ, ಅಂದರೆ 0 ಈಸ್ ಅನ್ ಇಂಟೀಜರ್. ಅಂದರೆ ಯಾವುದೇ ಇಂಟೀಜರ್ಸ್ ತಗೊಂಡ್ರಿ ಸೆಲ್ಫ್ ರಿಲೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದೇ ಆರ್ ಆಲ್ಸೋ ಇಂಟೀಜರ್ಸ್. ಈಗೇನಾಗುತ್ತೆ, ಎಲ್ಲ ಎಲಿಮೆಂಟ್ಸ್ ಬರುತ್ತೆ. ಎಷ್ಟು ಎಲಿಮೆಂಟ್ಸ್ ಇದಾವೆ, ದೇ ಆರ್ ಇನ್ಫೈನೈಟ್ ಸೆಟ್ ಕೊಂಡ್ರು, ಇನ್ಫೈನೈಟ್ ಸೆಟ್ ಇದೆ. ಹಾಗಂತ ನಾನು ರಿಫ್ಲೆಕ್ಸಿವ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ನ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಜನರಲೈಸ್ ಮಾಡ್ಕೊಂಡು ಬರಿತಾ ಹೋಗ್ತೀವಿ ನಾವು. ಓಕೆ, ಯು ಕ್ಯಾನ್ ರೈಟ್ ಆನ್ ಇನ್ ಜನರಲ್ ಫಾರ್ಮ್. ಓಕೆ, ಏನು, ಸೊ ಲೆಟ್ ಇಸ್ ಅಬ್ಸರ್ವ್ ಹಿಯರ್. ಓಕೆ, ಏನಿದೆ ರಿಫ್ಲೆಕ್ಸಿವ್ ಅಲ್ಲಿ ನಮಗೆ, ಲೆಟ್ ಒಂದು ಕ್ಲಾಸ್ ರೆಪ್ರೆಸೆಂಟೇಟಿವ್ ತೊಗೊತೀವಿ. ಅಂದರೆ ಈ ಸೆಟ್ ಆಫ್ ಆಲ್ ಇಂಟೀಜರ್ಸ್ನ ಒಂದು ಎಲಿಮೆಂಟ್ ರೆಪ್ರೆಸೆಂಟ್ ಮಾಡ್ತೀವಿ, ಯಾವುದು Z. ಸೆಟ್ ಎ ಬಿಲಾಂಗ್ಸ್ ಟು ಎ. ಓಕೆ, ಕಮ ಏನು, ಅದೇ ಎಲಿಮೆಂಟ್ನ ಈ ರಿಲೇಷನ್ ಫಸ್ಟ್ ಚೆಕ್ ಮಾಡಬೇಕು, ಎ ಮೈನಸ್ ಎ. ಓಕೆ, ಸೊ ವೆರಿ ಸಿಂಪಲ್. ಇಲ್ಲಿ ಒಂದೊಂದು ಅಬ್ಸರ್ವ್ ಮಾಡಿ, ಎ ಮೈನಸ್ ಎ ಅಂತ ತೊಗೊಳೋದು ಬೇಡ. ಯಾಕೆ, ನಮಗಿಲ್ಲಿ ಓಕೆ ಇಲ್ಲಿ ಏನು ಕೊಟ್ಟಾನೆ, ಎಕ್ಸ್ ಕಾಮ ವೈ ಎಲ್ ಕೊಟ್ಟಾನಲ್ವಾ. ಎಕ್ಸ್ ಕಾಮ ವೈ ಎಲ್ ಕೊಟ್ಟಾನೆ ಅಂತಂದ್ರೆ ನಾವೇನು ಮಾಡಬೇಕು, ಎಕ್ಸ್ ಆ್ಯಂಡ್ ವೈನ ತೊಗೊಂಡು ಚೆಕ್ ಮಾಡ್ಕೊಂತ ಹೋಗಬೇಕಾಗುತ್ತೆ. ಓಕೆನಾ, ಸರ್ ಹಂಗಾರೆ ಮಾರ್ಕ್ಸ್ ಕೊಡಲ್ವಾ, ಕೊಡ್ತಾರೆ, ಅಟ್ ಡಿಪೆಂಡ್ಸ್ ಅಪಾನ್ ವ್ಯಾಲ್ಯೂವೇಟರ್ ಮೇಲೆ. ಸೊ ಹಾಗಾಗಿ ನೀವು ಬೆಟರ್ ಏನು ಮಾಡಿ, XY ಕೊಟ್ಟಿದ್ರೆ X1 Y ಅಲ್ಲೇ ತೊಗೊಳ್ಳಿ, AB ಕೊಟ್ಟಿದ್ರೆ AB ಅಂತಲೇ ತೊಗೊಳ್ಳಿ, T1 T2 ಅಂತ ಕೊಟ್ಟರೆ T1 T2 ಅಂತಲೇ ತೊಗೊಳ್ಳಿ. ಅವ್ನು ಏನು ಕೊಡ್ತಾನೋ ಅದರಲ್ಲೇ ತೊಗೊಳ್ಳಿ. ಓಕೆನಾ, ಸೊ ಲೆಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಸೆಟ್ ಎ. ಸೆಟ್ ಎನಲ್ಲಿ ಒಂದು ಎಲಿಮೆಂಟ್ ತೊಗೊಂಡಿದ್ದೀನಿ, ಯಾವುದು ಇಂಟೀಜರ್. ಓಕೆ, ಕಮ ದಟ್ ಈ ರಿಲೇಷನ್ ಚೆಕ್ ಮಾಡಿ, ಏನು, ಎಕ್ಸ್ ಮೈನಸ್ ಎಕ್ಸ್ ಈಸ್ 0.
ಎಕ್ಸ್ ಮೈನಸ್ ಎಕ್ಸ್ ಈಸ್ ಝೀರೋ ಈಸ್ ಬಿಲಾಂಗ್ಸ್ ಟು ಇಂಟೀಜರ್ ಅಂದರೆ ನಮ್ಮ ರಿಲೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಐತೆ. ದೇರ್ ಫೋರ್ ಎಕ್ಸ್ ಕಾಮ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಓಕೆ, ಆರ್ ಈಸ್ ರಿಫ್ಲೆಕ್ಸಿವ್. ಆರ್ ಅನ್ನೋದೇನಾಯ್ತಪ್ಪ, ರಿಫ್ಲೆಕ್ಸಿವ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಒನ್ ಚೆಕ್ ಮಾಡೋಣ. ಸೆಕೆಂಡ್ ಒನ್ ಏನು, ಸಿಮೆಟ್ರಿಕ್. ಲೆಟ್ ಅಸ್ ಚೆಕ್ ಅಬೌಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಚೆಕ್ ಮಾಡ್ಕೊಂತ ಹೋಗೋಣ. ಓಕೆನಾ, ಸಿಮೆಟ್ರಿಕ್ ಅಂದರೆ ಏನು? ಓಕೆ, ಇಲ್ಲಿ ದಟ್ ಒನ್ ಇಸ್ ಇದನ್ನ ಅರೇಂಜ್ ಮಾಡ್ಕೊತೀನಿ ನಾನು. ಈಗ ಜನರಲ್ ಆಗಿ ಸಿಮೆಟ್ರಿಕ್ ಚೆಕ್ ಮಾಡ್ಕೊಂತ ಹೋಗೋಣಪ್ಪ. ಸಿಮೆಟ್ರಿಕ್ ಅಂದರೆ ಏನಪ್ಪ, ನಮಗೆ ಸಿಮೆಟ್ರಿಕಲ್ಲಿ ಏನು ಎ ಕಾಮ ಬಿ ಇರಬೇಕು, ಅದನ್ನು ರಿವರ್ಸ್ ಮಾಡಿದ್ರು ನಮಗೆ ಇಂಟೀಜರೇ ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಳ್ರು, ಲೆಟ್ ಈ 1, 2 ತೊಗೊಳ್ತೀನಿ. 1, 2 ಈಸ್ ಬಿಲಾಂಗ್ಸ್ ಟು ಆರ್ ಅಲ್ವಾ? ಆರ್ ಅಂದ್ರೇನು? ದೇ ಆರ್ ಇಂಟೀಜರ್ಸ್ ಅಲ್ವಾ? 1, 2 ಅನ್ನೋದು ಎರಡು ಇಂಟೀಜರ್ಸ್ ಅಲ್ವಾ? ಅಂದರೆ ಸೆಟ್ ಎನಲ್ಲಿ ಇದಾವಲ್ವಾ ಇಂಟೀಜರ್. ಈಗ ಈ ರಿಲೇಷನ್ ಚೆಕ್ ಮಾಡ್ರು, ಏನು 1 - 2. 1 - 2 ಏನು ಬರತ್ರ? -1. -1 ಈಸ್ ಆಲ್ಸೋ ಇಂಟೀಜರ್ ಅಲ್ವಾ? ನೆಕ್ಸ್ಟ್ ರಿವರ್ಸ್ ಮಾಡ್ರು, ಈ 1, 2ನೇ ರಿವರ್ಸ್ ಮಾಡ್ರೆ ಏನು ಬರುತ್ತಪ್ಪ? 2, 1 ಬರುತ್ತೆ. ಇದು ಬಿಲಾಂಗ್ಸ್ ಟು ಆರೋ ಅಲ್ಲ ಅನ್ನೋದಕ್ಕೆ ಫಸ್ಟ್ ರಿಲೇಷನ್ ಚೆಕ್ ಮಾಡೋಣ. ಏನು 2 - 1 ಏನು ಬರುತ್ತೆ? 2 - 1. 2 - 1 ಏನು ಬರುತ್ತೆ? 1 ಈಸ್ ಆಲ್ಸೋ ಇಂಟೀಜರ್. ನೀವು ಯಾವುದೇ ನಂಬರ್ಸ್ ತಗೊಳ್ಳಿ, ಎರಡು ಇಂಟೀಜರ್ಸ್ನ ತೊಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಇಂಟೀಜರೇ ಬರುತ್ತೆ. ಅದನ್ನು ರಿವರ್ಸ್ ಮಾಡಿದ್ರೂ ಇಂಟೀಜರೇ ಬರುತ್ತೆ. ಇಲ್ಲಿ ಅಕಸ್ಮಾತ್ ನೋಡಿ, ಇಲ್ಲಿ ನೆಗೆಟಿವ್ ಅಲ್ಲಿ ಬಂತ, ಇಲ್ಲಿ ಪಾಸಿಟಿವ್ ಅಲ್ಲಿ ಬರುತ್ತೆ. ಇಲ್ಲಿ ಪಾಸಿಟಿವ್ ಅಲ್ಲಿ ಬಂದರೆ ನೆಗೆಟಿವ್ ಅಲ್ಲಿ ಬರುತ್ತೆ ಅಷ್ಟೇ. ಏನು, ಫಾರ್ ಎಕ್ಸಾಂಪಲ್ 1, 2 ತಗೊಳ್ಳೋ ಬದಲು 2, 1 ತಗೊಂಡೆ ಅನ್ಕೊಳ್ಳಿ. ಸೇಮ್ 1, 3, 1, 5, 100 - 100 ಯಾವ್ದಾದ್ರು ನಂಬರ್ಸ್ ತಗೊಳ್ಳಿ. 100, 101 ನೀವು ಯಾವ್ದಾದ್ರು ಇಂಟೀಜರ್ಸ್ ತಗೊಳ್ಳಿ. -1, -2 ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಎರಡು ಏನು -1, -2 ತೊಗೊತೀನಪ್ಪ. ಓಕೆ, ಇವೆರಡು ಇಟ್ಸ್ ಬಿಲಾಂಗ್ಸ್ ಟು ಇಂಟೀಜರ್. ಓಕೆನಾ, ದೇ ಆರ್ ಬಿಲಾಂಗ್ಸ್ ಟು ಇಂಟೀಜರ್ಸ್. ಇಲ್ಲ, ಈಗ ಚೆಕ್ ಮಾಡ್ರು, -1 -2 +2 ಆಗುತ್ತೆ. +2 ಅಂದ್ರೆ ಆನ್ಸರ್ ಏನು ಬರುತ್ತಪ್ಪ? 1 ಬರುತ್ತೆ. 1 ಈಸ್ ಆಲ್ಸೋ ಇಂಟೀಜರ್ ಅಲ್ವಾ? ಈಗ ಇದು ರಿವರ್ಸ್ ಮಾಡಿ, -2, -1 ಇದೇನು ಮಾಡೋಣ? -2 ಆಫ್ -1 +1 ಬರುತ್ತೆ. ಆನ್ಸರ್ ಏನು ಬರುತ್ತೆ? -1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಇಂಟೀಜರ್ ಅಲ್ವಾ? ಸೊ ವೆರಿ ಸಿಂಪಲ್. ಯಾವುದೇ ಎರಡು ಇಂಟೀಜರ್ಸ್ನ ತೊಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಇಂಟೀಜರೇ ಬರುತ್ತೆ ಕಣ್ರು. ಸಿಂಪಲ್ ಕಣ್ರು, ಅಷ್ಟೇ, ಇನ್ನೇನಿಲ್ಲ. ಅದನ್ನೇ ನಾವೇನು ಮಾಡ್ಬೇಕು, ಈಗ ಜನರಲೈಸಲ್ಲಿ ಬರೀತಾ ಹೋಗ್ಬೇಕು ನಾವು. ಓಕೆ, ಯಾಕಂದರೆ ಅಂಥ ತುಂಬ ಎಲಿಮೆಂಟ್ಸ್ ಬರುತ್ತೆ ಕಣ್ರು, ಅಂಥ ಎಲ್ಲ ಎಲಿಮೆಂಟ್ಸ್ನು ಬರ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡೋಣ, ಜನರಲೈಸ್ ಮಾಡ್ಕೊಂಡು ಬರ್ಕೊಂತ ಹೋಗೋಣ. ಏನು, ಲೈಟ್ ಎರಡು ಎಲಿಮೆಂಟ್ಸ್ ತಗೊಳ್ಳೋಣ. ಎಲ್ಲಿಂದ? ಲೆಟ್ x, y. ಓಕೆ, ಲೆಟ್ x, y ಈಸ್ ಬಿಲಾಂಗ್ಸ್ ಟು ಸೆಟ್ ಎ. ಓಕೆ, ಎಕ್ಸು ಮತ್ತು ವೈಗೆ ಏನು ರಿಲೇಷನ್ ಇದೆ? ಓಕೆ, x, y ಬಿಲಾಂಗ್ಸ್ ಟು ಎ. ದೆನ್ ಇಫ್ x, y, ಓಕೆ, x, y ಈಸ್ ಬಿಲಾಂಗ್ಸ್ ಟು ಆರ್. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಅಂತಂದರೆ ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಅವೇನಾಗುತ್ತೆ, ಬರೋಂಥ ಆನ್ಸರ್ ಏನಾಗುತ್ತೆ? ಇಂಟೀಜರ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲೇ ಥರ ಡೈರೆಕ್ಟಾಗಿ ಬರೆಯೋಕ್ಕೆ ಬರೋಲ್ಲ ಕಣ್ರು. ನಾವೇನು ಮಾಡಬೇಕು, ಇದನ್ನ ರಿವರ್ಸ್ ಮಾಡಿ ಇಂಟೀಜರ್ ಬರುತ್ತೋ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಆಡೆಡ್ ಪೇರ್ ಬರೀಬೇಕು. ರಿಲೇಷನ್ ಫಸ್ಟ್ ಚೆಕ್ ಮಾಡಬೇಕು. ಫಸ್ಟ್ ಐ ಡಿ ಕಾರ್ಡ್ನ ಕೊಡಬೇಕು, ನಾನು ಚೆಕ್ ಮಾಡ್ಕೋಬೇಕು. ಸ್ಯಾಟಿಸ್ಫೈ ಮಾಡುತ್ತಾ ಇಲ್ಲ ಚೆಕ್ ಮಾಡಬೇಕು. ಸ್ಯಾಟಿಸ್ಫೈ ಮಾಡುತ್ತಾ ಆಮೇಲೆ ಬಿಲಾಂಗ್ಸ್ ಟು ಆರ್ ಅಂತ ಬರೀತೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಮೈನಸ್ನ ಕಾಮ ಅಂತ ಐತೆ. ಮೈನಸ್ನ ಕಾಮ ಅಂತ ಹೇಳಿದ್ರೆ ಏನು ಬರುತ್ತಪ್ಪ? y - x ಅಂತ ಬರೀಬೋದು. ಅಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. y - x ಇವೆರಡನ್ನೂ ಸಬ್ಟ್ರಾಕ್ಟ್ ಮಾಡಿದಾಗ ಬರೋಂಥ ಆನ್ಸರು ಏನಾಗಿರುತ್ತೆ? ಇಂಟೀಜರ್ ಆಗಿರುತ್ತೆ. ಇಲ್ಲಿ ನೋಡ್ರಿ ಅಬ್ಸರ್ವ್, ಇಲ್ಲಿ 1, -2 ಇಲ್ಲಿ ನೋಡ್ರು 1, 2 ಬಿಲಾಂಗ್ಸ್ ಟು ಆರ್ ಇದು. 1 - 2 ಮಾಡಿದ್ರೆ 1 ಬಂತು. ಅದೇ 2 - 1 ಮಾಡಿದ್ರೆ ನನಗೇನು ಬರುತ್ತೆ? 1 - 2 ಮಾಡಿದ್ರೆ -1 ಬಂತು. 2 - 1 ಮಾಡಿದ್ರೆ +1 ಬರುತ್ತೆ. ಇಲ್ಲೂ ಅಷ್ಟೇ, x - y ಮಾಡಿದಾಗ ಪಾಸಿಟಿವ್ ಬಂದರೆ ಅದರಲ್ಲಿ ಮೈನಸ್ ಕಾಮ ಅಂತ ತೆಗಿತೀನಿ. y - x ಮಾಡಿದಾಗ ಏನು ಬರುತ್ತೆ? ನೆಗೆಟಿವ್ ಬರುತ್ತೆ. ವಿಚ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಇಂಟೀಜರ್ ಅಲ್ವಾ? ದಿಸ್ ಇಂಪ್ಲೈಸ್ ದಟ್ ಈ ಮೈನಸ್ ಆ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಈಸ್ ಆಲ್ಸೋ ಇಂಟೀಜರ್ ಅಲ್ವಾ? ಸೊ ಅವಾಗ ಏನಾಗುತ್ತೆ ನಮಗೆ? y - x ಈಸ್ ಆಲ್ಸೋ ಬಿಲಾಂಗ್ಸ್ ಟು ಇಂಟೀಜರ್. therefore y, x is belongs to R. Therefore y, x is also belongs to R. Therefore R is symmetric. Therefore R is symmetric. R ಅನ್ನೋದೇನಾಯಿತು? ಸಿಮೆಟ್ರಿಕ್ ಆಯಿತು. ಈಗ ನೆಕ್ಸ್ಟ್ ಒನ್ ಏನು ಮಾಡೋಣ? ವಿ ಆರ್ ಗೋಯಿಂಗ್ ಟು ಚೆಕ್ ಫಾರ್ ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ಗೆ ಫಸ್ಟ್ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ಜನರಲ್ ಫಾರ್ಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಪರ್ಟಿಕ್ಯುಲರ್ ಫಾರ್ಮಲ್ಲಿ ಅಂದರೆ ಅದು ಯಾವ ಎಕ್ಸಾಂಪಲ್ ತೊಗೊಂಡು ಪ್ರೂವ್ ಮಾಡಿದ್ರೆ ಆಮೇಲೆ ನಾವು ಅದನ್ನ ಜನರಲೈಸ್ ಮಾಡ್ಕೊತ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ 1, 2 ತೊಗೊಳಂದ್ರು. 1, 2 ಬೋತ್ ಆರ್ 1, 2, 3 ಅಂತಲೇ ತೊಗೊಂಬಿಡಿ. 3 ಎಲಿಮೆಂಟ್ಸ್ ತೊಗೊಂಬಿಡೋಣ. 1, 2, 3 ಬಿಲಾಂಗ್ಸ್ ಟು ಸೆಟ್ ಅಲ್ವಾ? ಅಂದರೆ ದೇ ಆರ್ ಇಂಟೀಜರ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ 1, 2 ಮಾಡಿದೆ.
1, 2 is belongs to R ಅಲ್ವಾ. ದಿಸ್ ಇಂಪ್ಲೈಸ್ ದಟ್ ಯಾಕೆ 1 - 2 ಏನು ಬರುತ್ತೆ -1 ವಿಚ್ ಈಸ್ ಇಂಟೀಜರ್. ನೆಕ್ಸ್ಟ್ 2, 3 ತಗೊಳ್ರು 2, 3 is belongs to R. This implies that 2 - 3 ಏನು ಬರುತ್ತೆ -1 which is also integer. Okay, which is also integer. Next ಇದು AB, ಇದು BC. AC ಏನಾಗುತ್ತಪ್ಪ 1, 3 ಆಗುತ್ತೆ. 1, 3 is also belongs to R because they are 1 - 3 ಏನು ಬರುತ್ತೋ -2. -2 is also integer. ಯಾವುದೇ ಎರಡು ನಂಬರ್ ತಗೊಂಡು ಸಬ್ಟ್ರಾಕ್ಟ್ ಮಾಡಿದರೆ, ಎರಡು ಇಂಟೀಜರ್ಸ್ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಇಂಟೀಜರೇ ಬರುತ್ತೆ. ಈಗ ಇದನ್ನೇ ನಾವೇನು ಮಾಡ್ಬೇಕು, ಈಗ ಜನರಲೈಸ್ ಆಗಿ ಬರೀತಾ ಹೋಗ್ಬೇಕು. ಓಕೆ, ವಿಲ್ ರೈಟ್ ಆನ್ ದಿಸ್ ಒನ್ ಆಸ್ ಜನರಲೈಸ್. ಯಾವುದಕ್ಕೆ ಈ ಟ್ರಾನ್ಸ್ಟಿವ್ ಅನ್ನೋ ಕಾನ್ಸೆಪ್ಟ್ಗೆ ನಾವೇನು ಮಾಡೋಣ ಜನರಲೈಸ್ ಮಾಡ್ಕೊತ ಹೋಗೋಣ. ಓಕೆ, ಸೊ ವಿಲ್ ರೈಟ್ ಆನ್ ಇನ್ ಜನರಲೈಸ್ ಫಾರ್ಮ್. ಓಕೆ, ಓಕೆ ಲೀವ್ ಇಟ್. ವಿಲ್ ಜನರಲೈಸ್ ದಟ್ ಒನ್. ಏನು ಸೊ ಟ್ರಾನ್ಸ್ಟಿವ್, ಚೆಕ್ ಫಾರ್ ದ ಟ್ರಾನ್ಸ್ಟಿವ್. ಟ್ರಾನ್ಸ್ಟಿವ್ ಚೆಕ್ ಮಾಡೋಣ. ಟ್ರಾನ್ಸ್ಟಿವ್ ಚೆಕ್ ಮಾಡೋಕೆ ನಮ್ಗೆ ಏನು ಬೇಕು, 3 ಎಲಿಮೆಂಟ್ಸ್ ಬೇಕು. ಲೆಟ್ಸ್ ಟೇಕ್ ದ 3 ಎಲಿಮೆಂಟ್ಸ್. ಯಾವ್ಯಾವ ತಗೊಳ್ಳೋಣ, XYZ ಅಂತ ತಗೊಳ್ಳೋಣ. ಓಕೆನಾ, ಲೆಟ್ X, Y, Z ಈಸ್ ಬಿಲಾಂಗ್ಸ್ ಟು ಸೆಟ್ ಎ, ಈಸ್ ಬಿಲಾಂಗ್ಸ್ ಟು ಸೆಟ್ ಎ. ಓಕೆನಾ, 1 by 1. ಫಸ್ಟ್ A, B ಬರ್ಕೋಬೇಕು. ಅಂದರೆ X, Y. X, Y is belongs to R. X, Y is belongs to R. Okay, this implies that X ಗೂ ಮತ್ತು Y ಗೆ ಏನು ಸಂಬಂಧ, ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಬರೋಂಥ ಆನ್ಸರ್ ಏನಾಗುತ್ತಪ್ಪ ನನಗೆ ಇಂಟೀಜರ್ ಆಗುತ್ತೆ. X - Y is belongs to integer. ನೆಕ್ಸ್ಟ್ ನೋಡ್ರು Y, Z ತಗೊಳ್ಳಿ. Y, Z is belongs to R. This implies that ಅವೆರಡಕ್ಕೂ ಏನು ಸಂಬಂಧ, Y - Z ಮಾಡಿದಾಗ ನನಗೆ ಆನ್ಸರ್ ಏನು ಬರುತ್ತೆ, ಇಂಟೀಜರ್ ಬರುತ್ತೆ. ಓಕೆನಾ, ಇಂಟೀಜರ್ ಬರುತ್ತೆ. ಓಕೆನಾ, ಇವೆರಡು ಸಬ್ಟ್ರಾಕ್ಟ್ ಮಾಡಿದಾಗ ನನಗೆ ಏನು ಬರುತ್ತೆ, ಇಂಟೀಜರ್ ಬರುತ್ತೆ. ಈಗ ಹಾಗಂತ ಡೈರೆಕ್ಟಾಗಿ ನಾನು X, Z ಅಂತ ಬರೆಯೋಕ್ಕೆ ಬರಲ್ಲ. ಈಗ ಅದು ತುಂಬ ಇಂಪಾರ್ಟೆಂಟ್. ನಾವೇನು ಮಾಡಬೇಕು, ID ಕಾರ್ಡ್ ಅಂದರೆ ಚೆಕ್ ಮಾಡ್ಬೇಕು ನಾವು ಫಸ್ಟ್. ಇವಾಗ ನೋಡ, ಇವೆರಡನ್ನೂ ಸಬ್ಟ್ರಾಕ್ಟ್ ಮಾಡಿದಾಗ ನನಗೆ ಇಂಟೀಜರೇ ಬಂತ, ಇವೆರಡನ್ನೂ ಸಬ್ಟ್ರಾಕ್ಟ್ ಮಾಡಿದಾಗ ಇಂಟೀಜರೇ ಬಂತ. ಇವೆರಡನ್ನೂ ಆ್ಯಡ್ ಮಾಡಿದಾಗ ಈ ಬರೋಂಥ ಆನ್ಸರ್ಸ್ ಎರಡು ಇಂಟೀಜರ್ಸ್ ಬಂತಲ್ಲ, ಅವೆರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಮತ್ತೆ ಇಂಟೀಜರ್ ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿ ಏನು ಬರುತ್ತೆ, X - Y ಪ್ಲಸ್ Y - Z. ಎರಡು ಇಂಟೀಜರ್ಸ್ನ ಆ್ಯಡ್ ಮಾಡಿದ್ರೆ ನನಗೇನು ಬರುತ್ತಪ್ಪ, ಇಂಟೀಜರೇ ಬರುತ್ತೆ. ಇಲ್ಲೇನಾಗುತ್ತೆ, +Y - Y ಗೆಟ್ ಕ್ಯಾನ್ಸಲ್. ದಿಸ್ ಇಂಪ್ಲೈಸ್ ದಟ್ X - Z ಈಸ್ ಆಲ್ಸೋ ಇಂಟೀಜರ್. ಹಂಗಂತ ಸರ್ ಯಾಕೆ ನೀವು X, Z ಅಂತ ಬರೆದ್ಬಿಟ್ಟು ರಿಲೇಷನ್ ಬರಿಬೋಯ್ತಲ್ಲ, ಹಂಗೆ ಬರೆಯೋಕ್ಕೆ ಬರಲ್ಲ ಇಲ್ಲಿ. ಯಾಕೆ, ಫಸ್ಟು ನಾನು ರಿಲೇಷನ್ನ ಚೆಕ್ ಮಾಡಬೇಕು. X, Y ಇದೆ, Y, Z ಇದೆ. X, Z ಇದೆಯೋ ಇಲ್ವೋ ಅಂತ ಫಸ್ಟ್ ರಿಲೇಷನ್ ಚೆಕ್ ಮಾಡಬೇಕು. ಎರಡು ಇಂಟೀಜರ್ಸ್ ಇದಾವಪ್ಪ, ಅವೆರಡು ಇಂಟೀಜರ್ಸ್ನ ಆ್ಯಡ್ ಮಾಡಿದ್ರೆ ಇಂಟೀಜರೇ ಬರುತ್ತೆ. ನಮಗೆ ಗೊತ್ತು 1 + 2 ಏನು 3, 3 ಈಸ್ ಆಲ್ಸೋ ಎನ್ ಇಂಟೀಜರ್. 2 + 1 ಏನು 3, 3 ಈಸ್ ಆಲ್ಸೋ ಎನ್ ಇಂಟೀಜರ್. 3 + 1 ಏನು 4, 4 ಈಸ್ ಎನ್ ಇಂಟೀಜರ್. ಯಾವುದೇ ಎರಡು ಇಂಟೀಜರ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಇಂಟೀಜರೇ ಬರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ, therefore X, Z is belongs to R. Okay, is belongs to R. This is satisfied for all X, Y, Z belongs to set A. Therefore R is transitive. Therefore R is transitive ಅಂತ ಹೇಳ್ತೀನಿ. ಓಕೆ, ಅರ್ಥ ಆಯ್ತಾ ಅಲ್ವಾ? ಸೊ ವೆರಿ ಸಿಂಪಲ್. ಇಲ್ಲಿ ನೆನ್ಪಿಟ್ಕೊಂಡಿರಿ, X - Y ಇಸ್ ಎನ್ ಇಂಟೀಜರ್ ಕೊಟ್ಟರೆ ಇದೇನಾಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ, ಸಿಮಿಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ನಮಗೆ ಗೊತ್ತಲ್ವಾ, ಯಾವುದೇ ಒಂದು ರಿಲೇಷನ್ನು ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ ಆದ್ರೆ ಅದನ್ನೇನಂತ ಕರಿತೀವಿ, ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. Therefore R is an equivalence relation. ಈಕ್ವಿವೆಲೆನ್ಸ್ ರಿಲೇಷನ್ನು ಆಗುತ್ತೆ. ಅದನ್ನೇ ನೆನ್ಪಿಟ್ಕೊಂಡ್ಬಿಡ್ರಿ. ಮೂರು ಸ್ಯಾಟಿಸ್ಫೈ ಮಾಡ್ತು ಅಂತಂದರೆ ಅದೇನಾಗುತ್ತೆ, ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು. ಓಕೆ, ಸಿಮಿಟ್ರಿಕ್ ಆಯಿತು. ಓಕೆ, X, Y is belongs to R. This implies that X - Z is belongs to R. This implies that Y - Z. This implies that Y - X is also belongs to Z. Therefore Y, X belongs to R. So ಇದೇನಾಗುತ್ತೆ, ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. Therefore R is an equivalence relation ಆಯಿತು. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಎಲ್ಲಿ, ನೆಕ್ಸ್ಟ್ ಕ್ವಶನ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ, ಶೋ ದಟ್ ದ ಈಚ್ ಆಫ್ ದ ರಿಲೇಷನ್ ಅಂದರೆ ಎರಡು ಕ್ವಶನ್ ಇದೆ ನಮಗೆ, ಎರಡು ಕ್ವಶನ್ ಇದೆ. ಓಕೆನಾ, ಶೋ ದಟ್ ಈಚ್ ಆಫ್ ದ ರಿಲೇಷನ್
ಶೋ ದಟ್ ದ ಈಚ್ ಆಫ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಎಕ್ಸ್ ಬಿಲಾಂಗ್ಸ್ ಟು ಏನಪ್ಪ ಇಂಟೀಜರ್. ಆಮೇಲೆ ಎಕ್ಸಿಗೆ ರಿಸ್ಟ್ರಿಕ್ಷನ್ ಕೊಟ್ಟರು ಎಲ್ಲ ಎಲಿಮೆಂಟ್ಸ್ ಇಲ್ಲ, ಏನು 0 to 12 ಮಾತ್ರ ಇದೆ. 0 to 12 is given by r equals to a comma b such that a minus b modulus of a minus b is a multiple of 4. Is a multiple of 4. Next ಅದಕ್ಕೆ ನಾವೇನು ಚೆಕ್ ಮಾಡಬೇಕು, ಇಟ್ ಈಸ್ ಅನ್ is an equivalence relation ಅಂದ್ರೆ ಏನು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ಅಂಡ್ ಆಲ್ಸೋ ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ಇನ್ ಈಚ್ ಕೇಸ್ ಅಂತ ಹೇಳ್ತಾನೆ. ಇಟ್ ಇಸ್ ನಥಿಂಗ್ ಬಟ್ ಈಕ್ವಲೆನ್ಸ್ ಕ್ಲಾಸ್ ಆಫ್ 1 ನ ಫೈಂಡ್ ಔಟ್ ಮಾಡಬೇಕು ನಾವಿಲ್ಲಿ. ಓಕೆನಾ? ಸೊ ವಿಲ್ ಚೆಕ್ 1 by 1. ಇಲ್ಲೇನಿದೆ ನಮಗೆ ಏನಿದೆ ಎರಡು ಕ್ವಶನ್ಸ್ ಇದಾವೆ. ಯಾವ್ದು ಇಲ್ಲಿ ಒಂದು ಎ ಕಮ ಬಿ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಎ ಮಲ್ಟಿಪಲ್ ಆಫ್ 4, ಇನ್ನೊಂದು ಎ ಕಮ ಬಿ ಎ ಈಸ್ ಈಕ್ವಲ್ಸ್ ಟು ಬಿ. ಇವೆರಡೂ ನಾವು ಚೆಕ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಎರಡರಲ್ಲೂ ಏನಾಗಬೇಕಾಗುತ್ತೆ, ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ನ ಚೆಕ್ ಮಾಡ್ಕೊಂತ ಹೋಗೋಣ. ಓಕೆ, ಐ ವಿಲ್ ಚೆಕ್ ದಟ್ 1 by 1. ಓಕೆ, ಫಸ್ಟ್ ಕ್ವಶನ್ ಐ ವಿಲ್ ಚೆಕ್ ದಟ್ ಒನ್. ಏನು ಇಲ್ಲಿ ಏನು ಕೊಟ್ಟಾನೆ, ಸೆಟ್ ಎ ಏನು ಕೊಟ್ಟಿದ್ದಾನೆ, ದೇ ಆರ್ ಫ್ರಮ್ 0 to 12 ಕೊಟ್ಟಾನೆ. ಓಕೆ, ಸೆಟ್ ಎ, ಲೆಟ್ ಅಸ್ ಟೇಕ್ ದಟ್ ಒನ್. Here it is, they're given set A is equals to 0 to 12. ಇಲ್ಲಿ ನೋಡ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಡೋಣ, ಅಂದರೆ ಇನ್ಕ್ಲೂಡಿಂಗ್ 0 ಇನ್ಕ್ಲೂಡಿಂಗ್ 12 ಅಂತ. ಅಂದರೆ ಏನು 0 1 2 3 ಸಿಮಿಲರ್ಲಿ ಸೊ ಆನ್ ಅಪ್ ಟು 12 ವರೆಗೂ ಇದೆ. ಫಸ್ಟ್ ರಿಲೇಷನ್ ಏನು ಚೆಕ್ ಮಾಡೋಣ, r is equals to what they are given, that is a comma b is belongs to a comma b such that modulus of a minus b is a multiple of 4. ಓಕೆ, ಚೆಕ್ ಮಾಡ್ಕೊಂತ ಹೋಗೋಣ. ಈಗ ಫಸ್ಟ್ ನಾವೇನು ಮಾಡೋಣ, ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಚೆಕ್ ದಟ್ ಒನ್ ಆಸ್ ರಿಫ್ಲೆಕ್ಸಿವ್ನ ಚೆಕ್ ಮಾಡೋಣ. ಚೆಕ್ ಮಾಡೋಣ. ವಾಟ್ ಇಸ್ ದ ರಿಫ್ಲೆಕ್ಸಿವ್? ಇಲ್ಲಿ ಏನು ಚೆಕ್ ಮಾಡೋಣ, ವಿಲ್ ಚೆಕ್ ದಟ್ ಒನ್ ಆಸ್ ರಿಫ್ಲೆಕ್ಸಿವ್ ಅಂದ್ರೆ ಏನಪ್ಪ, ರಿಫ್ಲೆಕ್ಸಿವ್ ಅಂದ್ರೆ ಯಾವುದೋ ಒಂದು ಎಲಿಮೆಂಟ್ ತಗೊಳ್ಳೋಣ, 0 ಏನು ಮಾಡೋಣ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಮಾಡ್ಯುಲಸ್ ಆಫ್ 0 - 0. ಓಕೆ, ವಿಲ್ ಚೆಕ್ ದಟ್ ಒನ್ ಆಸ್ 1 by 1. ಓಕೆ, ಇಲ್ಲಿ ನಾನು ಪರ್ಟಿಕ್ಯುಲರ್ ಬರೀತೀನಿ, ಅದನ್ನು ಜನರಲೈಸ್ ಆಮೇಲೆ ನೋಡ್ಕೊಳ್ಳೋಣ. ಏನು, ಲೆಟ್ 0 ಬಿಲಾಂಗ್ಸ್ ಟು ಸೆಟ್ ಎ ಅಲ್ವಾ, ಸೆಟ್ ಎ ಅಂದರೆ 0 ಸೆಟ್ ಎನಲ್ಲಿ ಇದೆ. ದಿಸ್ ಇಂಪ್ಲೈಸ್ ದಟ್ ಮಾಡ್ಯುಲಸ್ ಆಫ್ 0 - 0. 0 - 0 ಅಂದ್ರೆ ಏನು, 0 is a multiple of 4 ಅಲ್ವಾ. ಎಸ್, 4 into 0 is 0. 0 is a multiple of 4. Next, let us take the another element, 1 ತಗೊಳ್ಳೋಣ. 1 belongs to set A ಅಲ್ವಾ. ನೆಕ್ಸ್ಟ್ ದಿಸ್ ಇಂಪ್ಲೈಸ್ ದಟ್ ರಿಲೇಷನ್ ಚೆಕ್ ಮಾಡೋಣ. ಏನು, ಮಾಡ್ಯುಲಸ್ ಆಫ್ 1 - 1 ಈಸ್ 0. 0 is also multiple of 4 ಅಲ್ವಾ. ಎಸ್, ಸಿಮಿಲರ್ಲಿ 2 ತಗೊಳ್ಳಿ, 2 ತಗೊಂಡ್ರು 2 is belongs to set A. ದಿಸ್ ಇಂಪ್ಲೈಸ್ ದಟ್ ಮಾಡ್ಯುಲಸ್ ಆಫ್ 2 - 2 ಏನು 0 is also multiple of 4. Similarly go on so on that up to last element ಯಾವುದಪ್ಪ, 12 ವರೆಗೂ ಚೆಕ್ ಮಾಡ್ಕೊಳ್ಳಿ. 12 is belongs to set A. This implies that modulus of 12 minus 12 is also equal to 0 is also a multiple of 4 ಅಲ್ವಾ. ಎಸ್, ಅಂದರೆ ಏನಾಗುತ್ತೆ, ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ದ ಸೆಟ್ ಈಸ್ ಸೆಲ್ಫ್ ರಿಲೇಟೆಡ್. ಎಲ್ಲ ಎಲಿಮೆಂಟ್ಸ್ ಏನಾಗಿದೆ, ಸೆಲ್ಫ್ ರಿಲೇಟ್ ಆಗಿದೆ. ಅದನ್ನೇ ನಾವೇನು ಮಾಡೋಣ, ವಿಲ್ ರೈಟ್ ಡೌನ್ ಇನ್ ಜನರಲ್ ಫಾರ್ಮ್. ಏನು, ಲೆಟ್ ಇಲ್ಲಿ ನೋಡ್ರೆ ಎ ಮತ್ತು ಬಿ ಅಲ್ಲಿ ಇದ್ದಾರೆ, ಅದಕ್ಕೆ ಎನೇ ಬರೆಯೋಣ. ಓಕೆ, ಲೆಟ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ, ದಿಸ್ ಇಂಪ್ಲೈಸ್ ದಟ್ ಏನು, ದ ಮಾಡ್ಯುಲಸ್ ಆಫ್ ಎ ಮೈನಸ್ ಎ ಇಸ್ ಈಕ್ವಲ್ಸ್ ಟು 0. 0 ಈಸ್ ಎ ಮಲ್ಟಿಪಲ್ ಆಫ್ 4. 0 is a multiple of 4. 0 is a multiple of 4. Therefore a comma a is belongs to R. For all a belongs to a. Therefore R is reflexive. Okay na? So ಈಗ next ಏನು ಮಾಡೋಣ, we are going to check that one as ನೆಕ್ಸ್ಟ್ ಏನು ಮಾಡೋಣ, ಸಿಮೆಟ್ರಿಕ್ ಚೆಕ್ ಮಾಡೋಣ. ಸೆಕೆಂಡ್ ಒನ್ ಏನಪ್ಪ, ನಮಗೆ ಸಿಮೆಟ್ರಿಕ್ ಚೆಕ್ ಮಾಡೋಣ 1 by 1. ಸಿಮೆಟ್ರಿಕ್ನ ಚೆಕ್ ಮಾಡೋಣ. ಸಿಮೆಟ್ರಿಕ್ ಏನು, ಲೆಟ್ ಏನು ಎ ಕಮ ಬಿ ತೊಗೊಂಡ್ರೆ ಇಲ್ಲಿನ ಫಸ್ಟ್ ಪರ್ಟಿಕ್ಯುಲರಾಗಿ ಹೇಳ್ತಾ ಹೋಗ್ತೀನಿ. ಸಿಮೆಟ್ರಿಕಲ್ ಏನಪ್ಪ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು 2 ಎಲಿಮೆಂಟ್ಸ್ ತೊಗೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್
1, 2 ಅಂತ ತಗೊಳ್ಳೋಣ. 1, 2 ಬಿಲಾಂಗ್ಸ್ ಟು ಸೆಟ್ ಎ. ಚೆಕ್ ಮಾಡ್ರು. ದಿಸ್ ಇಂಪ್ಲೈಸ್ ದಟ್ 1 - 2 ಏನು ಬರುತ್ತೆ? -1 ಈಸ್ ನಾಟ್ ಎನ್ ಮಲ್ಟಿಪಲ್ ಆಫ್ 4. ಅಂದರೆ ನಾನೇನು ಮಾಡ್ಬೇಕೀಗ? ಸೊ ಇಲ್ಲಿ ಯಾವುದು ರಿಲೇಷನ್ನ ಸ್ಯಾಟಿಸ್ಫೈ ಮಾಡುತ್ತೋ ಅದನ್ನು ತೊಗೋಬೇಕಾಗುತ್ತೆ. ಸಿಮಿಟ್ರಿಕ್ ಚೆಕ್ ಮಾಡಬೇಕಂದ್ರೆ ಫಸ್ಟ್ ರಿಲೇಷನ್ ಸ್ಯಾಟಿಸ್ಫೈ ಮಾಡೋಂಥ ಎಲಿಮೆಂಟ್ನ ಚೆಕ್ ಮಾಡಬೇಕಾಗುತ್ತೆ. ಏನು ತೊಗೊಳ್ಳೋಣ? ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ 0, 4 ತೊಗೊಳ್ಳೋಣ. 0, 4 ಈಸ್ ಬಿಲಾಂಗ್ಸ್ ಟು ಸೆಟ್ ಎನ. ದಿಸ್ ಇಂಪ್ಲೈಸ್ ದಟ್ ಮಾಡ್ಯುಲಸ್ ಆಫ್ 0 - 4. 0 - 4 ಅಂದರೆ -4. ಮಾಡ್ಯುಲಸ್ ಆಫ್ -4 ಏನು? +4. ಮಾಡ್ಯುಲಸ್ ಆಫ್ -4 ಏನಪ್ಪ? +4. 4 ಇಸ್ ಎನ್ ಮಲ್ಟಿಪಲ್ ಆಫ್ 4 ಅಲ್ವಾ? ಎಸ್ ಇಸ್ ಎನ್ ಮಲ್ಟಿಪಲ್ ಆಫ್ 4. 4 1s 4. ಎಸ್. ಇವಾಗ ಇದನ್ನು ರಿವರ್ಸ್ ಮಾಡ್ರು. ಸೊ ದೇರ್ ಫೋರ್ 0, 4 ಇಸ್ ಬಿಲಾಂಗ್ಸ್ ಟು ಸೆಟ್ ಆರ್. ರಿವರ್ಸ್ ಮಾಡ್ರು ಇದನ್ನ. ಏನು? 4 - 0. ಮಾಡ್ಯುಲಸ್ ಆಫ್ 4 - 0 ಏನಪ್ಪ? 4. 4 ಇಸ್ ಎನ್ ಮಲ್ಟಿಪಲ್ ಆಫ್ 4. ಓಕೆನಾ? ಸೊ ಇಟ್ ಇಸ್ ಆಲ್ಸ್ ಎನ್ ಸ್ಯಾಟಿಸ್ಫೈ ಮಾಡುತ್ತೆ ನಮಗೆ. ಎ, ಬಿ ಏನು ಇದೆ, ಬಿ, ಏನೂ ಇದೆ. ಚೆಕ್ ಮಾಡ್ಕೊಂಡು ಹೋದರೆ ನಮಗೆ ಸ್ಯಾಟಿಸ್ಫೈ ಮಾಡುತ್ತೆ. ಲೆಟ್ ಅಸ್ ಟೇಕ್ ದ ಒನ್ ಮೋರ್ ಎಲಿಮೆಂಟ್. ಇನ್ನೊಂದು ಅಡೆಡ್ ಪೇರ್ನ ತೊಗೊಳ್ಳೋಣ. ಯಾವುದು? ಲೆಟ್ ಅಸ್ ಟೇಕ್ 1, 5 ತೊಗೊಳ್ಳೋಣ. 1, 5 ಈಸ್ ಬಿಲಾಂಗ್ಸ್ ಟು ಸೆಟ್ ಎ ಅಲ್ವಾ? ಎಸ್. 1 and 5 ಸೆಟ್ ಏನಲ್ಲಿದೆ ಕಣ್ರು. ಈಗ ಏನು ಮಾಡೋಣ? ರಿಲೇಷನ್ ಚೆಕ್ ಮಾಡೋಣ. ಏನು ರಿಲೇಷನ್ನು? ದಿಸ್ ಇಂಪ್ಲೈಸ್ ದಟ್ ಮಾಡ್ಯುಲಸ್ ಆಫ್ 1 - 5. 1 - 5 ಏನಪ್ಪ? -4. ಮಾಡ್ಯುಲಸ್ ಆಫ್ -4 ಏನು? +4. ಸೊ 4 is an multiple of 4. Okay, 1 - 5 is -4. Modulus of -4 is +4. Okay na? +4. Okay, is also an multiple of 4 alva. Yes, it is also an multiple of 4. So therefore, it is an 1, 5 ಅನ್ನೋದು ರಿವರ್ಸ್ ಅಲ್ಲಿ. ಇದು ರಿವರ್ಸ್ ಮಾಡಿ ಚೆಕ್ ಮಾಡ್ರು. ಏನು? ದಿಸ್ ಇಂಪ್ಲೈಸ್ ದಟ್ modulus of 5 - 1 okay is equals to modulus of 4. Modulus of 4 ಅಂದರೆ 4 is a multiple of 4. ನೀವು ಯಾವುದೇ ಎಲಿಮೆಂಟ್ಸ್ ತೊಗೊಂಡು ಚೆಕ್ ಮಾಡಿದ್ರು ನಮಗೆ ಸೇಮ್ ಬರುತ್ತೆ ಕಣ್ರು. ಯಾವುದೇ ಎಲಿಮೆಂಟ್ಸ್, ಯಾವ್ಯಾವ ಎಲಿಮೆಂಟ್ಸ್ ತೊಗೋಬೋದು? 0, 4 ತೊಗೋಬೋದು, 1, 5 ತೊಗೋಬೋದು, 2, 6 ತೊಗೋಬೋದು. ಸಿಮಿಲರ್ಲಿ ಇವಾಗ ಇಲ್ಲಿ ನೋಡಿ, ಇನ್ನು ಯಾವುದೇ ತೊಗೋಬೋದು? 2, 10 ತೊಗೊಳ್ಳಿ. 2, 10 ಅಂದರೆ ಏನು ಬರುತ್ತೆ? 2 - 10 ಈಸ್ 8. 8 is a modulus -8. -8 modulus of -8 is +8. 8 is also multiple of 4. ಅಂದರೆ ಟೇಬಲ್ ಆಫ್ 4 ಅಷ್ಟೇ. 4 ಅಲ್ಲಿ ಏನು ಎಲಿಮೆಂಟ್ಸ್ ಬರುತ್ತೋ ಅವೆಲ್ಲನೂ ನಮ್ಗೆ ಏನಾಗುತ್ತೆ ಚೆಕ್ ಮಾಡ್ಕೊಂಡ್ರೆ ಸೇಮ್ ಬರುತ್ತೆ. ಇವಾಗ ಅಂದರೆ ಏನು? ಎ, ಬಿ ತೊಗೊತೀನಿ, ಬಿ, ಎ ಚೆಕ್ ಮಾಡ್ಕೊತೀನಿ, ಸೇಮ್ ಬರ್ತಾ ಹೋಗುತ್ತೆ. ಅದನ್ನೇ ನಾವೇನು ಮಾಡೋಣ ಇವಾಗ? ವಿಲ್ ರೈಟ್ ಡೌನ್ ಇನ್ ಫಾರ್ಮ್ ಆಫ್ ಜನರಲೈಸ್ ಫಾರ್ಮಲ್ಲಿ ಬರಿತಾ ಹೋಗೋಣ. ಓಕೆನಾ? ಇದನ್ನೇ ನಾವೇನು ಮಾಡೋಣ ಈಗ? ಜನರಲೈಸ್ ಫಾರ್ಮಲ್ಲಿ ಬರೀತೀವಿ. ಸೊ ಜನರಲೈಸಲ್ಲಿ ಬರೆಯೋಂಥದ್ದು ತುಂಬ ಇಂಪಾರ್ಟೆಂಟ್ ಕಂಡ್ರು. ಏನು? 2 ಎಲಿಮೆಂಟ್ಸ್ ತೊಗೋಬೇಕು. ಓಕೆನಾ? ಲೆಟ್ a, b for all a, b belongs to set A. Okay. Next ಏನು ಮಾಡೋಣ? a, b is belongs to R. This implies that modulus of a minus b is multiple of 4. Correct? Is a multiple of 4 alva? Multiple of 4 ಅಂದರೆ 0 - 4 ತಗೊಂಡ. ಈಗ ಅದನ್ನ ಏನು ಮಾಡ್ಬೇಕು? ನಾನು ರಿವರ್ಸ್ ಚೆಕ್ ಮಾಡಬೇಕು. ರಿವರ್ಸ್ ಬರೀಬೇಕು ಅಂತಂದರೆ ಕೇರ್ಫುಲ್ಲಾಗಿ ಬರೀಬೇಕು. ನಾನು ಡೈರೆಕ್ಟಾಗಿ ಬರೆಯೋಕ್ಕೆ ಬರಲ್ಲ ಕಣ್ರು. ಡೈರೆಕ್ಟಾಗಿ ಬರೆಯೋಕ್ಕೆ ಬರಲ್ಲ. ಫಸ್ಟ್ ನಾವೇನು ಮಾಡಬೇಕು ಅಂದರೆ a - b ಅಲ್ಲಿ ಮೈನಸ್ನ ಕಾಮನ್ ತೆಗಿರಿ. ಮೈನಸ್ ಕಾಮನ್ ತೆಗೆದ್ರೆ ಏನು ಬರುತ್ತಪ್ಪ? ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ ಇರೋದು ಏನಾಗುತ್ತೆ? -b ಇರೋದು +b ಆಗುತ್ತೆ, +a ಇರೋದು -a ಆಗುತ್ತೆ. ಸೊ ಇದೇನಾಗುತ್ತೆ? ಮಾಡ್ಯುಲಸ್ ಆಫ್ b - a ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4. ಓಕೆ. ಸೊ ಇದೇನಾಗುತ್ತೆ? ಮಾಡ್ಯುಲಸ್ ಆಫ್ b - a ಮೈನಸ್ ಇರೋದು ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅವಾಗ ಏನು ಬರುತ್ತೆ? b - a ಬರುತ್ತೆ. b - a ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4. ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4. Therefore b, a is also belongs to R. Therefore R is symmetric. Therefore R is symmetric. ಕರೆಕ್ಟಾ? ಸೊ ಕೇರ್ಫುಲ್ಲಾಗಿ ಬರಿಬೇಕಂಡ್ರು. ಸರ್ ಡೈರೆಕ್ಟಾಗಿ ಬರಿಬೋದಲ್ಲ ಸರ್, ಇದೇ ಡೈರೆಕ್ಟಾಗಿ ಬರಿಬೋದು? ಬರೆಯೋಕ್ಕೆ ಬರಲ್ಲ.
ಓಕೆನಾ. ನಮಗೇನು ಬರೀಬೇಕು ಅಂದರೆ ಮೈನಸ್ ಕಾಮ ಅಂತ ತೆಗೆದು ಚೆಕ್ ಮಾಡ್ಬೇಕು. ನಾನು ರಿಲೇಷನ್ನ ಚೆಕ್ ಮಾಡಿ ರಿಲೇಷನ್ ಸ್ಯಾಟಿಸ್ಫೈ ಮಾಡ್ತಂದ್ರೆ ಮಾತ್ರನೇ ಬರೀಬೇಕಾಗುತ್ತೆ. ಅಂದರೆ ಇವಾಗ 0,4 ಹೇಳಿದೆ, 0 - 4 ಈಸ್ ಮಾಡ್ಯುಲಸ್ ಆಫ್ -4 ಬರುತ್ತೆ, ಮಾಡ್ಯುಲಸ್ ಆಫ್ -4 ಏನು ಬರುತ್ತೆ, +4 ಆಗುತ್ತೆ. 4 ಇಸ್ ಅ ಮಲ್ಟಿಪಲ್ ಆಫ್ 4. ಅವೆರಡು ರಿವರ್ಸ್ ಮಾಡಿದ್ರೆ ಸೇಮ್ ಬರುತ್ತಲ್ವಾ. ಸೊ ಅದನ್ನು ನಾನು ಡೈರೆಕ್ಟಾಗಿ ಬರೆಯೋಕ್ಕೆ ಬರಲ್ಲ. ಇಲ್ಲಿ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ಆದರೆ ಡೈರೆಕ್ಟಾಗಿ ಬರೀತಿಕೊಂಡ್ರು, ಇಲ್ಲಿ ಬರಲ್ಲ. ಹಾಗಾಗಿ ನಾವು ನೀಟಾಗಿ ಬರಿತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಏನಾದ್ರು ಚೆಕ್ ಮಾಡಬೇಕು ನಾವು, ವಿ ನೀಡ್ ಟು ಚೆಕ್ ಅಬೌಟ್ ದಟ್ ಒನ್ ಈಸ್ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ಓಕೆ, ಚೆಕ್ ಫಾರ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವಲ್ಲಿ ಏನು, ಸೊ ನಮಗೆ ಇಲ್ಲಿ ಏನಾಗುತ್ತೆ 3 ಎಲಿಮೆಂಟ್ಸ್ ತೊಗೋಬೇಕು. ಈಗ ಚೆಕ್ ಮಾಡೋಣ. ಅದು ನಾನೇನು ಜನರಲ್ಲಾಗೆ ಪರ್ಟಿಕ್ಯುಲರಾಗಿ ಬರಿತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ ಅಂತಂದರೆ ಲೆಟ್ ಅಸ್ ಟೇಕ್ 0 ತೊಗೊಳ್ಳೋಣ. ಓಕೆ, 0,4 ತೊಗೊಳ್ಳೋಣ. ನೆಕ್ಸ್ಟ್ 4 ಇಂದ ಸ್ಟಾರ್ಟ್ ಆಗೋಂಥದ್ದಲ್ವಾ, ಲೆಟ್ ಅಸ್ ಟೇಕ್ 8 ತೊಗೊಳ್ಳೋಣ. ಈ 3 ಎಲಿಮೆಂಟ್ಸ್ ಏನಿದಾವೆ ಸೆಟ್ ಎನಲ್ಲಿ ಇದೆ. ಸೆಟ್ ಎನಲ್ಲಿ 0 ಇದೆ, 4 ಇದೆ, 8 ಇದೆ. ಈಗ ಚೆಕ್ ಮಾಡ್ಕೊತ ಹೋಗೋಣ 1 by 1. ಏನು, let us take 0,4 is belongs to R. This implies that modulus of 0 - 4 ಅಂದರೆ modulus of -4 ಬರುತ್ತೆ, it is +4. +4 is an multiple of 4 ಅಲ್ವಾ. ಮಲ್ಟಿಪಲ್ ಆಫ್ 4 ಅಂತಂದರೆ ಇಟ್ ಸ್ಯಾಟಿಸ್ಫೈಯಿಂಗ್ ದ ರಿಲೇಷನ್. ನೆಕ್ಸ್ಟ್ ಏನು, 4,8 ತಗೊಳ್ರು. 4,8 is belongs to R. This implies that modulus of 4 - 8. 4 - 8 ಅಂದರೆ ಏನು ಬರುತ್ತೆ, -4 ಬರುತ್ತೆ. ಮಾಡ್ಯುಲಸ್ ಆಫ್ -4 ಏನು, 4. 4 ಈಸ್ ಮಲ್ಟಿಪಲ್ ಆಫ್ 4. ಕರೆಕ್ಟ್ ಅಲ್ವಾ. 4 ಇಸ್ ಎ ಮಲ್ಟಿಪಲ್ ಆಫ್ 4 ಅಲ್ವಾ. 4 1s 4. ನೆಕ್ಸ್ಟ್ AB ಆಯಿತು, BC ಆಯಿತು. AC ಏನು ಬರುತ್ತೋ 0,8 ಬರುತ್ತೆ. 0,8 is also belongs to R. This implies that modulus of 0 - 8, modulus of -8 ಬರುತ್ತೆ, that is 8. 8 is also a multiple of 4. 4 2s are 8 is multiple of 4. ನೀವು ಇದೇ ಥರ ಯಾವುದೇ ಎಲಿಮೆಂಟ್ಸ್ ತೊಗೊಂಡ್ರು ಚೆಕ್ ಮಾಡ್ಕೊಂಡ್ರು ಬಂದೋಗುತ್ತೆ. ಯಾಕಂಡ್ರು 0,4 0,8. ಸೊ ಇಲ್ಲ ಅಂತಂದರೆ ವಿ ಕ್ಯಾನ್ ಟೇಕ್ ದಟ್ ಒನ್ ಆಸ್ 1,5. 1,5 ತೊಗೊಳ್ಳಿ, 5,9 ತೊಗೊಳ್ಳಿ. ಓಕೆ, ಸೊ 1,9 ಅಂದರೆ 1 - 9 ಅಂದರೆ 8 ಬರುತ್ತೆ. ನೀವು ಯಾವುದೇ ಎಲಿಮೆಂಟ್ಸ್ ತೊಗೊಂಡ್ರು ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಹಾಗಾಗಿ ಇಲ್ಲಿರೋಂಥ ಎಲ್ಲ ಎಲಿಮೆಂಟ್ಸ್ ಏನಾಗುತ್ತೆ, ಇಟ್ ಇಸ್ ಏನ್ ಸ್ಯಾಟಿಸ್ಫೈಯಿಂಗ್ ದಟ್ ಒನ್ ಆಸ್ A, B ಟ್ರಾನ್ಸಿಟಿವ್ ರಿಲೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅದನ್ನು ನಾವು ಜನರಲೈಸ್ ಬರಿತಾ ಹೋಗೋಣ. ಜನರಲೈಸಾಗಿ ಹೇಗೆ ಬರೆಯೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಕಂಡ್ರು. ಇಲ್ಲಿ ಜನರಲೈಸಾಗಿ ಹೇಗೆ ಬರೆಯೋದು ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಈಗ ನಾವೇನು ಮಾಡೋಣ, ಜನರಲೈಸಾಗಿ ಬರಿತಾ ಹೋಗೋಣ. ಜನರಲೈಸಾಗಿ ಬರೀ 3 ಎಲಿಮೆಂಟ್ಸ್ ತೊಗೊಳ್ರು. 3 ಎಲಿಮೆಂಟ್ಸ್ ಯಾವುದಪ್ಪ, ಲೆಟ್ A, B, C is belongs to A. This all represents all the elements of the set. For all A, B, C belongs to A. ಏನು, first one. Okay, let A, B is belongs to R. What is the relation between A and B? Modulus of A minus B is multiple of 4. Is multiple of 4. Is multiple of 4. ನೆಕ್ಸ್ಟ್ ಇನ್ನೊಂದು ಎಲಿಮೆಂಟ್ ತಗೊಳ್ರು. ಏನು, B, C is belongs to R. This implies that modulus of B minus C is multiple of 4. Multiple of 4. ನೆಕ್ಸ್ಟ್ ಏನು ಮಾಡಬೇಕು, ಹಾಗಂತ ಸರ್ ಡೈರೆಕ್ಟಾಗಿ A, C ಬರೀಬೋದಾ, ಬರೆಯೋಕ್ಕೆ ಬರಲ್ಲ. ರಿಲೇಷನ್ ಚೆಕ್ ಮಾಡಬೇಕು. A, C ಅನ್ನೋದು ರಿಲೇಷನ್ ಚೆಕ್ ಮಾಡಲ್ಲ. ಹೆಂಗೆ ಚೆಕ್ ಮಾಡೋದು, ಇವೆರಡನ್ನೂ ಆ್ಯಡ್ ಮಾಡಬೇಕು. 2 ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ಬಂದು ಹೋಗುತ್ತೆ. ಓಕೆನಾ. ಸೊ ಹೆಂಗೆ ಆ್ಯಡ್ ಮಾಡೋದು, ಮಾಡ್ಯುಲಸ್ ಆಫ್ A minus B plus B minus C is a multiple of 4. Is multiple of 4. ಕರೆಕ್ಟ್ ಅಲ್ವೇನ್ರು. ನೆಕ್ಸ್ಟ್ ಏನಾಗುತ್ತೆ, ಪ್ಲಸ್ B minus B ಕ್ಯಾನ್ಸಲ್ ಆದರೆ ನಮ್ಗೆ ಏನು ಬರುತ್ತೆ, A minus C ಬರುತ್ತೆ. A minus C is multiple of 4. ಇದೇನಾಗುತ್ತೆ, ಮಲ್ಟಿಪಲ್ ಆಫ್ 4 ಆಗುತ್ತೆ. ಸೊ therefore A, C is belongs to R. So therefore R is transitive. R is transitive. So R ಏನಾಯ್ತು ನಮಗಿಲ್ಲಿ, ಟ್ರಾನ್ಸಿಟಿವ್ ಆಯಿತು. ಸೊ ಇದೇನಾಗುತ್ತೆ ನಮಗಿಲ್ಲಿ, R is reflexive ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. therefore R is equivalence relation ಆಗುತ್ತೆ. ಓಕೆ, therefore R is an equivalence relation. ಓಕೆ, ಇದನ್ನು ಇಲ್ಲೇ ಬರೆದ್ಬಿಡೋಣ ಇನ್ನೊಂದು ಸಲ. ಒಂದು ಸೆಕೆಂಡ್. So therefore
R is an equivalence relation. Okay, so therefore reflexive ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. therefore R is an equivalence relation. R is an equivalence relation. Okay, ಇಲ್ಲಿ ಅಬ್ಸರ್ವ್ ಮಾಡ್ರೆ ನೆಕ್ಸ್ಟ್ ಏನು ಕೊಟ್ಟಾನೆ, ಇಸ್ ಎನ್ ಈಕ್ವಿಲೇಷನ್ ಪ್ರೂವ್ ಮಾಡಿದ್ವಿ. ಶೋ ದಟ್ ಅಂತ ಇತ್ತು, ಈಕ್ವಿಲೆನ್ಸ್ ರಿಲೇಷನ್ ಪ್ರೂವ್ ಮಾಡಿದೆ. ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು ಒನ್ ಇನ್ ಈಚ್ ಆಫ್ ದ ಕೇಸ್ ಅಂತ ಕೊಟ್ಟಿದ್ದಾನೆ. ವಾಟ್ ಇಸ್ ರಿಲೇಟೆಡ್ ಟು ಒನ್ ಈಚ್ ಆಫ್ ದ ಕೇಸ್. ಓಕೆ, ಲೆಟ್ ಅಸ್ ಟೇಕ್ ದಟ್ ಒನ್ ಇಸ್. ಸೊ ಅದನ್ನು ನಾನು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ. ನಾನು ಏನು ವಿಲ್ ಫೈಂಡ್ ಔಟ್ ಒನ್ ಬೈ ಒನ್. ಏನು ರಿಲೇಟೆಡ್ ಟು ಕೇಸ್. ಏನು ಹಂಗಂದ್ರೆ ಏನು, ಸಿಂಪಲ್ ಕಂಡ್ರು. ಈಗ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ ರಿಲೇಷನ್ ಏನು ಕೊಟ್ಟಿದ್ದಾನೆ. ಸೊ ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕಾಮ ಎ ಕಾಮ ಬಿ ಅಂತ ಕೊಟ್ಟಾನಲ್ವಾ. ಆರ್ ಇಸ್ ಈಕ್ವಲ್ಸ್ ಟು ಎ ಕಾಮ ಬಿ ಸಚ್ ದಟ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಎ ಮಲ್ಟಿಪಲ್ ಆಫ್ 4. ಈಸ್ ಎ ಮಲ್ಟಿಪಲ್ ಆಫ್ 4. ಈಗ ನಾವೇನು ಮಾಡೋಣ ಅಂದರೆ ಸಿಂಪಲ್ ಕಂಡ್ರು. ಈಗ ನಮಗೆ ಒನ್ ಎಲಿಮೆಂಟ್ ಒನ್ನಿಗೆ ಯಾವುದಾದ್ರೂ ರಿಲೇಟಿವ್ ಆಗಿದೆ ಅನ್ನೋ ಚೆಕ್ ಮಾಡಬೇಕು. ಏನಿಲ್ಲ ಕಂಡ್ರು, ಸಿಂಪಲ್ ರೀಪ್ಲೇಸ್ ಬಿ ಬೈ 1. ಈಗ ಎ ಎಲಿಮೆಂಟ್ಸ್ನೆಲ್ಲನೂ ಕನ್ನಡಕ್ಕಂತ ಹೋಗ್ಬೇಕು ನಾವು. ಏನು, ಎ ಮೈನಸ್ 1 ಈಸ್ ರಿಲೇಟೆಡ್ ಟು ಮಲ್ಟಿಪಲ್ ಆಫ್ 4. ಇವಾಗ ಈ ಎ ಪ್ಲೇಸಿಗೆ ಏನೇನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂದರೆ ಏನು ಸಬ್ಸ್ಟಿಟ್ಯೂಟ್ ಮಾಡೋ ನನಗೆ ಆನ್ಸರು ಟೇಬಲ್ 4 ಬರುತ್ತೆ. ಅಂದರೆ ಏನು, 4 1 4, 4 2 8 ಅಂದರೆ 4 8 ಯಾವ್ಯಾವ ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಂತ ಹೋಗೋಣ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಎಗೆ ಏನೇನು ಕೊಡ್ಬೋದು, ಲೆಟ್ ಅಸ್ ಗಿವ್ ಎ ಈಸ್ ಈಕ್ವಲ್ಸ್ ಟು 5 ಕೊಟ್ಟರೆ 5 ಮೈನಸ್ 1 4 ಬರುತ್ತೆ. ಕರೆಕ್ಟ್ ಅಲ್ವಾ? ಇನ್ನೇನು ಕೊಡೋಕೆ ಬರಲ್ಲ, ಯಾಕಂದರೆ ನನಗೆ ಮಲ್ಟಿಪಲ್ ಆಫ್ 4 ಬರಬೇಕು. ಸೊ ಎ ಈಕ್ವಲ್ಸ್ ಟು 5 ಕೊಡ್ಬೋದು. ನೆಕ್ಸ್ಟ್ ಏನು ಕೊಡ್ಬೋದು, ದಿಸ್ ಇಂಪ್ಲೈಸ್ ದಟ್. ಇಲ್ಲಿ ಬರ್ಬಿಡ್ತೀನಿ ನಾನು 5 ಮೈನಸ್ 1. 5 ಮೈನಸ್ 1 ಇದೇನು ಬರುತ್ತಪ್ಪ, ಮಾಡ್ಯುಲಸ್ ಆಫ್ 4 ಬರುತ್ತೆ. ಇಟ್ ಈಸ್ ಎ 4. 4 ಈಸ್ ಎನ್ ಮಲ್ಟಿಪಲ್ ಆಫ್ 4. ಕರೆಕ್ಟ್ ಅಲ್ವಾ? ಮಲ್ಟಿಪಲ್ ಆಫ್ 4. ನೆಕ್ಸ್ಟ್ ಎಗೆ ಇನ್ನೇನು ಕೊಡ್ಬೋದು, ನೆಕ್ಸ್ಟ್ 5 ಕೊಟ್ಟಾದ್ಮೇಲೆ ನನಗೆ ನೆಕ್ಸ್ಟ್ ಏನು ಬರುತ್ತೆ, ಲೆಟ್ ಅಸ್ ಗಿವ್ 6 ಕೊಡೋಕೆ ಬರಲ್ಲ. ಯಾಕೆ, 6 ಮೈನಸ್ 1 5. 5 ಇಸ್ ನಾಟ್ ಎ ಮಲ್ಟಿಪಲ್ ಆಫ್ 4. 7 ಕೊಡೋಕೆ ಬರಲ್ಲ. 7 ಮೈನಸ್ 1 ಈಸ್ 6. 6 ಇಸ್ ನಾಟ್ ಎ ಮಲ್ಟಿಪಲ್ ಆಫ್ 4. ನೆಕ್ಸ್ಟ್ ಏನು ಕೊಡ್ಬೋದು, 8 ಕೊಡೋಕೆ ಬರಲ್ಲ, 9 ಕೊಡ್ಬೋದು. 9 ಕೊಟ್ಟರೆ ಏನು ಬರುತ್ತಪ್ಪ, 9 ಮೈನಸ್ 1. 9 ಮೈನಸ್ 1 ಈಸ್ ಮಾಡ್ಯುಲಸ್ ಆಫ್ 8. ಓಕೆ, ಇಟ್ ಈಸ್ 8 ಈಸ್ ಮಲ್ಟಿಪಲ್ ಆಫ್ 4 ಅಲ್ವಾ. 4 2s 8. ಸೊ ಎಸ್, ಎ ಈಕ್ವಲ್ಸ್ ಟು 9 ಕೊಡ್ಬೋದು. ನೆಕ್ಸ್ಟು 10 ಕೊಡ್ಬೋದಾ, 10 ಮೈನಸ್ 1 9 ಬರಲ್ಲ. ನೆಕ್ಸ್ಟು ಇನ್ನೇನು ಕೊಡ್ಬೋದು, ಲೆಟ್ 1 ಕೊಡ್ಬೋದು. ಇಲ್ಲಿ ನೆನ್ಪಿಟ್ಕೊಂಡು ಅದೊಂದು ಬಿಟ್ಬಿಟ್ಟೆ. 1 ಮೈನಸ್ 1 0 ಬರುತ್ತೆ. 0 ಇಸ್ ಎ ಮಲ್ಟಿಪಲ್ ಆಫ್ 4. ಓಕೆ, ಒಂದೇ ಒಂದು ನಿಮಿಷ. ಓಕೆ, 0 ಇಸ್ ಎನ್ ಮಲ್ಟಿಪಲ್ ಆಫ್ 4. Okay, 1 is an multiple of 4. One is a multiple. So, ಅಂದರೆ a equals to 1 ಕೊಡ್ಬೋದು ನಾನು. ಏನು ಬರುತ್ತೆ, ಮಾಡ್ಯುಲಸ್ ಆಫ್ 1 ಮೈನಸ್ 1 ಈಸ್ 0 ಈಸ್ ಮಲ್ಟಿಪಲ್ ಆಫ್ 4. ಮಲ್ಟಿಪಲ್ ಆಫ್ 4 ಅಂದರೆ ಇನ್ನೇನೇನು ಕೊಡ್ಬೋದು, 9 ಕೊಡೋಕೆ ಬರಲ್ಲ. ನೆಕ್ಸ್ಟ್ ಏನು ಕೊಡ್ಬೋದು, 10 ಕೊಡ್ಬೋದಾ, ಬರಲ್ಲ. 10 ಮೈನಸ್ 1 9 ಬರುತ್ತೆ. 9 ಇಸ್ ನಾಟ್ ಎ ಮಲ್ಟಿಪಲ್ ಆಫ್ 4. 11 ಮೈನಸ್ 1 10 ಇಸ್ ನಾಟ್ ಎ ಮಲ್ಟಿಪಲ್ ಆಫ್ 4. ನೆಕ್ಸ್ಟ್ 12 12 ಆದಮೇಲೆ 12 ಮೈನಸ್ 1 11 ಬರುತ್ತೆ. 11 ಇಸ್ ನಾಟ್ ಎ ಮಲ್ಟಿಪಲ್ ಆಫ್ 4. ಅಪ್ ಟು ನಮಗೇನಾಗಿದ್ದು 11ವರೆಗೆ ಮಾತ್ರನೇ ಇದು ನಮಗೆ ಎಲಿಮೆಂಟ್ಸ್. ಸೊ ಅಂದರೆ ಇವಾಗ ಏನಾಗುತ್ತೆ, ವಾಟ್ ಆರ್ ದ ಎಲಿಮೆಂಟ್ಸ್ ವಿಚ್ ಆರ್ ರಿಲೇಟೆಡ್ ಟು 1 ಅಂತಂದರೆ, ಸೊ ನಾವೇನೇನು ಬರೀಬೋದು ಅಂತಂದರೆ, ದ ಈಕ್ವಲೆನ್ಸ್ ಕ್ಲಾಸ್ ಆಫ್ 1 ಈಸ್ ಈಕ್ವಲ್ಸ್ ಟು 1ಗೆ ರಿಲೇಟ್ ಆಗಿರೋಂಥ ಎಲಿಮೆಂಟ್ಸ್ ಯಾವುದಪ್ಪ, 1 5 9. ಸೊ ಇಷ್ಟು ನಾವೇನಂತ ಬರೀಬೋದು, ಇದನ್ನ ಎಲಿಮೆಂಟ್ಸ್ ಆಫ್ 1 5 9 ಅಂದರೆ ವಿಚ್ ಆರ್ ದ ಎಲಿಮೆಂಟ್ಸ್ ವಿಚ್ ಆರ್ ರಿಲೇಟೆಡ್ ಟು 1. ಸೊ ವಿಚ್ ಆರ್ ರಿಲೇಟೆಡ್ ಈಕ್ವಲೆನ್ಸ್, ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ವಿಚ್ ಇಸ್ ರಿಲೇಟೆಡ್ ಟು 1 ಅಂತಂದರೆ ನಮಗೆ ಯಾವ್ಯಾವುದು 1 5 9 ಆಗುತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಯಾವುದಪ್ಪ, ಆರ್ ಈಕ್ವಲ್ಸ್ ಟು ಎ ಕಾಮ ಬಿ, ಎ ಈಸ್ ಈಕ್ವಲ್ಸ್ ಟು ಬಿ ಇಸ್ ಎನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಲೆಟ್ ಅಸ್ ಟೇಕ್ ದ ಒನ್ ಮೋರ್ ಸ್ಲೈಡ್. ಇಲ್ಲಿ ಇನ್ನೊಂದು ಸ್ಲೈಡ್ ತಗೊಂಡು ಪ್ರೂವ್ ಮಾಡ್ಕೊಂತ ಹೋಗೋಣ. ಓಕೆನಾ, ಅದನ್ನ ರಿಲೇಷನ್ ಬರೀತೀನಿ ನಾನು. ಏನೇನು ಕೊಟ್ಟಿದ್ರಿ ಇಲ್ಲಿ, ಲೆಟ್ ಎ ಈಸ್ ಈಕ್ವಲ್ಸ್ ಟು, ಓಕೆ, ಎ ಈಸ್ ಈಕ್ವಲ್ಸ್ ಟು 0 1 2 3 so on up to 12. ಕರೆಕ್ಟ್ ಅಲ್ವಾ? ಓಕೆ, ಸೊ ನಮಗೆ ಏನು ಕೊಟ್ಟಿದ್ರಿ ಇಲ್ಲಿ, ಎ ಈಸ್ ಈಕ್ವಲ್ಸ್ ಟು 0 to 12. ಓಕೆ, 0 to 12 ಕೊಟ್ಟಿದ್ರು ನಮಗೆ.
ನೆಕ್ಸ್ಟ್ ರಿಲೇಷನ್ ಹೆಂಗೆ ಕೊಟ್ಟಾನೆ, ದ ರಿಲೇಷನ್ ಆರ್ ಇಸ್ ಈಕ್ವಲ್ಸ್ ಟು ಎ ಕಾಮ ಬಿ ಸಚ್ ದಟ್ ಎ ಇಸ್ ಈಕ್ವಲ್ಸ್ ಟು ಡಿ. ಬಿ ಅಂದರೆ ಏನು, ಆ ಎಲಿಮೆಂಟ್ಸು ಅದೇ ಎಲಿಮೆಂಟ್ಸ್ ಜೊತೆ ರಿಲೇಟ್ ಆಗಿರಬೇಕು. ಓಕೆ, ಅಂಥ ಎಲಿಮೆಂಟ್ಸ್ ದಟ್ ಈಸ್ ಎ ಇಸ್ ಈಕ್ವಲ್ಸ್ ಟು ಬಿ. ವೆರಿ ಸಿಂಪಲ್ ಕೊಂಡ್ರೆ ನೀವು ಯಾವ್ದಾದ್ರು ತಗೊಳ್ರಿ. 0 ಇಸ್ ಈಕ್ವಲ್ಸ್ ಟು 0ನಾ, ಅಂದರೆ 0,0 ಇಸ್ ಬಿಲಾಂಗ್ಸ್ ಟು ಆರ್. ಓಕೆ, ಯಾವುದೇ ಎಲಿಮೆಂಟು ಅದೇ ಎಲಿಮೆಂಟ್ ಜೊತೆ ಏನಾಗುತ್ತೆ, ರಿಲೇಟ್ ಆಗಿರುತ್ತೆ. 1 ಇಸ್ ಈಕ್ವಲ್ಸ್ ಟು 1ನ, 2 ಇಸ್ ಈಕ್ವಲ್ಸ್ ಟು 2ನ, ಸಿಮಿಲರ್ಲಿ ಸೋ ಆನ್. 12 ಇಸ್ ಈಕ್ವಲ್ಸ್ ಟು 12. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ದೇರ್ ಫೋರ್ ಏನೋ ಆಗುತ್ತೆ, ಎ ಇಸ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಅದನ್ನು ನಾವು ಇಲ್ಲಿ ರಿಫ್ಲೆಕ್ಸಿವಲ್ಲಿ ಪ್ರೂವ್ ಮಾಡ್ಕೊಳ್ತಾ ಹೋಗೋಣ. ಓಕೆನಾ, ರಿಫ್ಲೆಕ್ಸಿವಲ್ಲಿ ಏನಪ್ಪ, ಲೆಟ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಓಕೆ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಸೆಟ್ ಎ ಅಂತಂದ್ರೆ 0 to 112. ದಿಸ್ ಇಂಪ್ಲೈಸ್ ದಟ್ ಎ ಇಸ್ ಈಕ್ವಲ್ಸ್ ಟು ಎ ಅಲ್ವಾ, ಆ ಎಲಿಮೆಂಟು ಅದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿರುತ್ತಲ್ವಾ. ಸಿಂಪಲ್, ಎ ಇಸ್ ಈಕ್ವಲ್ಸ್ ಟು ಎ. ದೇರ್ ಫೋರ್ ಎ ಕಾಮ ಎ ಈಸ್ ಬಿಲಾಂಗ್ಸ್ ಟು ಆರ್ ಅಲ್ವಾ. ದೇರ್ ಫೋರ್ ಎ ಕಾಮ ಎ ಈಸ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. Therefore R is reflexive. Next, symmetric check ಮಾಡ್ಕೊಡ್ರು. ಸಿಮೆಟ್ರಿಕ್ ಹೆಂಗೆ ಚೆಕ್ ಮಾಡೋದು, ಸಿಂಪಲ್. ಇದು ಯೂಶಲಿ ಐಡೆಂಟಿಟಿ ರಿಲೇಷನ್ ಬಂದೋಗುತ್ತೆ, ಬೇರೆ ಯಾವುದು ಬರಲ್ಲ. ಯಾಕೆ ಹೇಳಿ, ಇವಾಗ 1,2 ತೊಗೊಂಡಿದ್ದಾರೆ. 1 ಈಸ್ ಈಕ್ವಲ್ ಟು 2, ನೋ, 1 ಈಸ್ ನಾಟ್ ಈಕ್ವಲ್ ಟು 2. ಹಾಗಾಗಿ ನಾವೇನು ತೊಗೋಬೇಕಾಗುತ್ತೆ, ಇಲ್ಲಿ 1,1 ತೊಗೋಬೇಕಾಗುತ್ತೆ. 1,1 ಈಸ್ ಬಿಲಾಂಗ್ಸ್ ಟು ಆರ್. ದಿಸ್ ಇಂಪ್ಲೈಸ್ ದಟ್ 1 ಈಸ್ ಈಕ್ವಲ್ಸ್ ಟು 1 ಅಲ್ವಾ. 1 ಈಸ್ ಈಕ್ವಲ್ಸ್ ಟು 1. ಅದನ್ನು ರಿವರ್ಸ್ ಮಾಡಿದ್ರೆ ಏನು ಬರುತ್ತೆ, ಸೇಮ್ 1 ಈಸ್ ಈಕ್ವಲ್ಸ್ ಅಂದರೆ ಎ ಈಕ್ವಲ್ಸ್ ಟು ಬಿ ಆದರೆ ಕಂಪಲ್ಸರಿ ಏನಾಗಿರುತ್ತೆ, ಬಿ ಈಸ್ ಈಕ್ವಲ್ಸ್ ಟು ಎ ಆಗಿರಲೇಬೇಕಾಗುತ್ತೆ. ಓಕೆನಾ, ಅವೆರಡು ಈಕ್ವಲ್ ಅಂತಂದರೆ ರಿವರ್ಸ್ ಮಾಡಿದಾಗಲೂ ಈಕ್ವಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಸೊ ವೆರಿ ಸಿಂಪಲ್, ಸೇಮ್ ಬಂದು ಹೋಗುತ್ತೆ. ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಎ, ದೆನ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಓಕೆ, ಲೆಟ್ ಎ ಕಮ B is belongs to R. What is the relation between A and B? That is equals to A comma B. ಇವೆರಡನ್ನು ರಿವರ್ಸ್ ಮಾಡ್ರೆ ಏನಾಗುತ್ತೆ, B comma A ಆಗುತ್ತೆ. Therefore B comma A is also belongs to R ಅಲ್ವಾ, ಯಾಕೆಂದರೆ ಅದು ಅದಕ್ಕೆ ಮಾತ್ರನೇ ಈಕ್ವಲ್ ಆಗುತ್ತೆ, ಬೇರೆ ಯಾವುದಕ್ಕೆ ನಂಬರ್ ಈಕ್ವಲ್ ಆಗಲ್ಲ. Therefore B comma A is also belongs to R. Therefore R is symmetric. Therefore R is symmetric. Therefore R is symmetric. ನೆಕ್ಸ್ಟ್ ಏನು ಚೆಕ್ ಮಾಡಬೇಕಪ್ಪ ನಾವು, ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ಲೆಟ್ ಅಸ್ ಚೆಕ್ ಫಾರ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂದರೆ ಏನು, 3 ಎಲಿಮೆಂಟ್ಸ್ ತೊಗೋಬೇಕು. ಈಗ ಫಾರ್ ಎಕ್ಸಾಂಪಲ್ 1,1 ತೊಗೊಂಡೆ ಅಂದ್ಕೊಳ್ಳಿ. 1 ಈಸ್ ಈಕ್ವಲ್ಸ್ ಟು 1, ಬೇರೆ ಯಾವುದಕ್ಕೂ ಆಗಲ್ಲ. ನೆಕ್ಸ್ಟ್ ಏನು ತೊಗೋಬೇಕಾಗುತ್ತೆ, 1,1 ತೊಗೋಬೇಕಾಗುತ್ತೆ. 1 ಈಸ್ ಈಕ್ವಲ್ಸ್ ಟು 1 ತೊಗೋಬೇಕಾಗುತ್ತೆ. 1 ಈಸ್ ನಾಟ್ ಈಕ್ವಲ್ ಟು 2, 2 ಈಸ್ ನಾಟ್ ಈಕ್ವಲ್ ಟು 3. ಹಾಗಾಗಿ 1 ಈಸ್ ಈಕ್ವಲ್ಸ್ ಟು 1 ಅಂತಂದರೆ ಒಂದೇ ಎಲಿಮೆಂಟ್, ನಮ್ಗೆ ಯಾವುದು ಬರಲ್ಲ. 1,1 ಅಕಾರ್ಡಿಂಗ್ ಟು ಸೆಕೆಂಡ್ ಕಂಡೀಷನ್ ಏನು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಂದರೆ ಇಲ್ಲಿ 1,1, 2,2, 3,3 ಅಷ್ಟೇ ಬರುತ್ತೆ ನಮಗೆ. ಸೊ ಹಾಗಾಗಿ ಬೇರೆ ಯಾವುದೇ ಎಲಿಮೆಂಟ್ಸ್ ಬರಲ್ಲ. ದೇರ್ಫೋರ್ ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್ ದಟ್ ಒನ್ ಇಸ್ ಟ್ರಾನ್ಸಿಟಿವ್ ಅಂದರೆ ಏನಪ್ಪ, 3 ಎಲಿಮೆಂಟ್ಸ್ ತೊಗೋಬೇಕು. ಲೆಟ್ ಅಸ್ ಟೇಕ್ 3 ಎಲಿಮೆಂಟ್ಸ್. ಲೆಟ್ ಎ ಕಮ ಬಿ ಕಮ ಸಿ ಈಸ್ ಬಿಲಾಂಗ್ಸ್ ಟು ಆರ್. ನಾವು ಚೆಕ್ ದ 1 by 1. ಏನು, ಲೆಟ್ A comma B is belongs to R. This implies that A is equals to B. This implies that A is equals to B. Next, let us take B comma C is belongs to R. B comma C is belongs to R. This implies that B is equals to C. Okay, B is equals to C. This implies that A equals to B ಆದರೆ B is equals to C ಆದರೆ this implies that ಕಂಪಲ್ಸರಿ A is equals to C ಆಗಲೇಬೇಕು ಅಲ್ವಾ. A equals to C ಆದರೆ ನಮಗೇನಾಗುತ್ತೆ, A comma C is belongs to R. Therefore it is satisfied for all ABC belongs to R. Okay, therefore R is transitive. Therefore R is ಟ್ರಾನ್ಸಿಟಿವ್ ಆಗುತ್ತೆ. ನಮಗೇನಾಗುತ್ತೆ, ಆರು ಟ್ರಾನ್ಸಿಟಿವ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ರು, ಆರ್ ಈಸ್ ರಿಫ್ಲೆಕ್ಸಿವ್. ನನಗೆ ಆರು ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯ್ತಲ್ವೇನ್ರು. ಓಕೆ, 3 ಆಯಿತು ಅಂದರೆ ಅವಾಗ ಏನಾಗುತ್ತೆ, ನಮ್ಗೆ ಆರು ಈಕ್ವಿಲೆನ್ಸ್ ರಿಲೇಷನ್ಸ್ ಆಗ್ತಾ ಹೋಗುತ್ತೆ. ದೇರ್ ಫೋರ್ ಆರ್
is an equivalence relation. Therefore, R is an equivalence relation. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಏನು ಕ್ವಶನ್ ಇದೆ ಇನ್ನೊಂದು? ಇಲ್ಲೇ ಅಬ್ಸರ್ವ್ ಮಾಡ್ರ ಕ್ವಶನ್ ಏನಿದೆ? ಪ್ರೂವ್ ದಟ್ ಶೋ ದಟ್ ಇಟ್ ಇಸ್ ಎನ್ ಈಕ್ವಿಲೆನ್ಸ್ ರಿಲೇಷನ್, ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು ಒನ್. ಈಗ ನೆಕ್ಸ್ಟ್ ಕ್ವಶನಲ್ಲಿ ನಾವೇನು ಮಾಡಬೇಕಾಗುತ್ತೆ? ಒನ್ನಿಗೆ ರಿಲೇಟ್ ಆಗಿರೋಂಥ ಎಲ್ಲ ಕ್ವಶನ್ಸ್ನು ಹುಡುಕ್ಬೇಕಾಗುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ರು ಎ ಈಕ್ವಸ್ ಟು ಬಿ. ಇವಾಗ ಇಲ್ಲಿ ಒಂದರಲ್ಲಿ ನಮಗೇನು ಮಾಡೋಣ, ಒಂದು ಎಲಿಮೆಂಟ್ನ ಫಿಕ್ಸ್ ಮಾಡ್ಕೊಂಬಿಡಿ. ಏನು? ಎ ಈಸ್ ಈಕ್ವಲ್ಸ್ ಟು ಒನ್. ಎ ಈಸ್ ಈಕ್ವಲ್ಸ್ ಟು ಒನ್. ಒನ್ನಿಗೆ ಯಾವ್ಯಾವ ಎಲಿಮೆಂಟ್ಸ್ ಈಕ್ವಲ್ ಆಗುತ್ತೆ? ಕಂಪಲ್ಸರಿ ನಮಗೆ ಗೊತ್ತಲ್ವ, ಒಂದಕ್ಕೆ ಒಂದು ಬಿಟ್ಟರೆ ಬೇರೆ ಯಾವುದೋ ಎಲಿಮೆಂಟ್ಸು ಈಕ್ವಲ್ ಆಗಲ್ಲ. ಓಕೆನಾ? ಸೊ ನಮಗೆ ಇಲ್ಲಿ ಏನಾಗುತ್ತೆ? ಸೊ ಅದನ್ನೇ ಬರಿತಾ ಹೋಗೋಣ. ನಮ್ಗೆ ಇಲ್ಲೇನೋ ಈಕ್ವಿಲೆನ್ಸ್ ರಿಲೇಷನ್ ಅಂದರೆ ಈಕ್ವಿಲೆನ್ಸ್ ಕ್ಲಾಸ್ ಆಫ್ ಒನ್. ಓಕೆ, ಸೊ ಅಬ್ಸರ್ವ್ ಈಕ್ವಿಲೆನ್ಸ್ ಕ್ಲಾಸ್ ಆಫ್ ಒನ್. ಸೊ ಇಲ್ಲೇನು ಬರುತ್ತೆ? ಈಕ್ವಿಲೆನ್ಸ್ ಕ್ಲಾಸ್ ಆಫ್ ಒನ್ ಅಂತಂದರೆ ಏನು ಬರುತ್ತಪ್ಪ? ದಟ್ ಈಸ್ ಈಕ್ವಿಲೆನ್ಸ್ ಕ್ಲಾಸ್ ಆಫ್ ಒನ್ ಈಸ್ ಈಕ್ವಲ್ಸ್ ಟು ಒನ್. 1 ಸೆಕೆಂಡ್. ಓಕೆನಾ? ಈಕ್ವಿಲೆನ್ಸ್ ಕ್ಲಾಸ್ ಆಫ್ ಏನು ಬರುತ್ತೆ? ಈಕ್ವಿಲೆನ್ಸ್ ಕ್ಲಾಸ್ ಆಫ್ ಒನ್ ಈಸ್ ಈಕ್ವಲ್ಸ್ ಟು ನಮಗೇನು ಬರುತ್ತೆ? ಒಂದೇ ಎಲಿಮೆಂಟ್, ಬೇರೆ ಯಾವುದೇ ಎಲಿಮೆಂಟು ಬರಲ್ಲ. ಓಕೆ, ಯಾವುದೇ ಎಲಿಮೆಂಟು ಬರಲ್ಲ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಆರ್ ಆಫ್ ದಟ್ ಒನ್ ಆ್ಯಸ್ ಏನೋ ನಮಗೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಎಲಿಮೆಂಟ್ಸಲ್ಲಿ ಚೆಕ್ ಮಾಡ್ಕೊತ ಹೋಗಿರೋಂಥ ಸಮ್ ಎಲಿಮೆಂಟ್ಸ್ ಇಯರ್. ಓಕೆ, ನಾವು ಅಬ್ಸರ್ವ್ ಏನು? ಸೊ ಲೆಟ್ಸ್ ಚೆಕ್ ದಟ್ ಒನ್. ಇಸ್ ಇಟ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಯಿತಾ ಹೋಗ್ತಾ ನಮಗೆ. ಓಕೆ, ಗೊತ್ತಾಯ್ತಲ್ವ ಸ್ಟೂಡೆಂಟ್ಸ್ ನಾವೇನೇನು ಪ್ರೂವ್ ಮಾಡಿದ್ವಿ ಅಂತ? ಓಕೆ, ಇವತ್ತಿಗೆ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಇನ್ನೊಂದಷ್ಟು 3.1 ಕ್ವಶನ್ಸ್ ಇದ್ದಾವೆ ಎಕ್ಸೈಸ್ 3.1 ಇಂದ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಓಕೆ ಗೈಸ್.